ವ್ಯಾಪ್ತಿ ಹಾಗೆ ಭೀಷ್ಮ ಅಷ್ಟಮಿ ಕೂಡ ಇವತ್ತು. ಭೀಷ್ಮಾಷ್ಟಮಿ ಏನು ಭೀಷ್ಮ ಏಕಾದಶಿ ಕೇಳಿದ್ವಿ. ಅಷ್ಟಮಿ ಏನು ಅಂತಂದ್ರೆ ಭೀಷ್ಮ ಇವತ್ತು ಮೋಕ್ಷಕ್ಕೆ ಹೋಗಿದ್ದ ದಿವಸ. ಸೊ ಯಾರು ತರ್ಪಣೆಗಳನ್ನು ಬಿಡೋದಾದ್ರೆ ಅವತ್ತಿನ ದಿವಸ ಮಾಡ್ಬೋದು ಅಂತಿದೆ. ಅದ್ರಲ್ಲಿ ನಮ್ಮ ತಂದೆ ತಾಯಿಗೆ ಅವರುಗಳಿಗೆ ಬಿಡೋದು ಇದು ಸೇರಿಸ್ಕೊಳ್ಳುವಂತಹದ್ದು ಮಾಡಿದ್ರೆ ತಪ್ಪಿಲ್ಲ. ಹಾಗೆ ರಥಸಪ್ತಮಿಗೆ ಬೆಳಗ್ಗೆ ಅರ್ಕಪತ್ರ ಇಟ್ಕೊಂಡು ಸ್ನಾನ ಮಾಡೋದು, ಎಲ್ಲ ರಥಗಳು ಇದ್ರಲ್ಲಿ ಹೇಳೋದು. ನಮಗೇನು ಅಂದ್ರೆ ಎಲ್ಲವನ್ನು ದಿಕ್ಕುಗಳಿಗೆ ಅಧಿಪತಿಗಳು ಇವರೆಲ್ಲ. ಈಗ ದ್ವಾದಶಾದಿತ್ಯ ರುದ್ರ ವಸವ ಸರ್ವಾಣಿ ಚ ಛಂದಾಗಂಸಿ. ನಮ್ಮ ಸಿದ್ಧಾಂತದಲ್ಲಿ ಏನು ಅಂದ್ರೆ ಸೂರ್ಯನು ಅಷ್ಟೇ ನಮ್ಮಂತೆ ಒಬ್ಬ ಆತ್ಮ, ಇನ್ಕ್ಲೂಡಿಂಗ್ ಫ್ರಮ್ ಬ್ರಹ್ಮ. ಅವ್ರು ಮಾಡಿದ್ದು ತಪಸ್ಸು ಇದಕ್ಕೆ ವಿಶೇಷವಾಗಿ ಆಯಾ ಸ್ಥಾನಗಳನ್ನು ಪಡೆದು ಸೂರ್ಯ ಪದವಿಯನ್ನು ನಾವು ಪಡಿಬಹುದು. 12 ಜನ ಆದಿತ್ಯರು ಅಂತ, ಇಲ್ಲ 12 ಅವನ ಹೆಸರುಗಳು ಇದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಬರುವಂತ ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ಸಂಧ್ಯಾವನ್ನೆಲ್ಲ ಹೇಳ್ತೀವಿ. ಅವನಲ್ಲಿದ್ದಾನೆ ಅಂತ. ಸೂರ್ಯ ಅವನ ಕೃಪೆ ಇರಬೇಕು ಇದನ್ನ ಮಾಡುವಂತ. ರಥಸಪ್ತಮಿ ಅಂತಂದ್ರೆ ಈ ರಥೋತ್ಸವಗಳು ಇದ್ರದಕ್ಕೆಲ್ಲ ಅದೊಂದು ಆರಂಭ ಆಗಿರ್ಬೇಕು. ವೇದದಲ್ಲಿ ಕಸ್ವಿದ್ ಏಕಾಕಿ ಚರತಿ ಕವುಸ್ವಿಜ್ಜಾಯತೆ ಪುನಃ, ಸೂರ್ಯ ಏಕಾಕಿ ಚರತಿ ಚಂದ್ರಮ ಜಾಯತೆ ಪುನಃ ಅಂತ ಬರುತ್ತೆ. ಸೂರ್ಯ ಒಬ್ಬನೇ ಚಲಿಸೋದಂತದ್ದು ಅಂತ. ನಿಮ್ ಸೈನ್ಸ್ ಪ್ರಕಾರ ಸೂರ್ಯ ಸುತ್ತೋದೇ ಇಲ್ಲ. ಸೈನ್ಸ್ಗೂ ಇದಕ್ಕೂ ತಡೆ ಹಾಕೋಕ್ ಹೋಗ್ಬಾರ್ದು. ಸೂರ್ಯೋದಯ ಅವನು ಏಕಚಕ್ರ, ಅವನು ಆ ಚಕ್ರದಲ್ಲಿ 7 ಅರೆಗಳಿದೆ. ಅದು ಇದಕ್ಕೆ ಹೇಳುವಂತಹದ್ದು ಎಲ್ಲ ವರ್ಣನೆ, ಎಲ್ಲ ಉಪನಿಷತ್ತು ಎಲ್ಲ ಹೇಳುವಂತ. ಮೇರು ಪರ್ವತವನ್ನ ಅವನು ಪ್ರದಕ್ಷಿಣೆ ಮಾಡ್ತಾನೆ ಅಂತ. ಈ ಆಂಜನೇಯ ಅವನ ಜೊತೆನೆ ನಡೀತಾ ಅವನಿಂದ ವೇದವನ್ನ ಎಲ್ಲ ಕಲ್ತ ಅಂತ. ಸೂರ್ಯನಲ್ಲಿ ಅವನ ಶಾಖವನ್ನು ತಡ್ಕೊಂಡು ಮಾಡಿದ್ದು ಇದೆಲ್ಲ ಸೂರ್ಯನ ಬಗ್ಗೆ ಬರುವಂತದ್ದು. ಹಿಂದಿನ ಇದನ್ನ ಆರಂಭ ಮಾಡೋಣ. ಇವತ್ತು ಅಷ್ಟಮಿ ಆದ್ರಿಂದ ವೇದ ಮಂತ್ರಗಳು ಇರೋಲ್ಲ, ಅದು ಬಿಟ್ಟು ಬೇರೆ ಎಲ್ಲ ಮಂತ್ರಗಳನ್ನು ಶುರು ಮಾಡಿ. ಸಾಮಾನ್ಯವಾಗಿ ನಮ್ಮ ಸಂಪ್ರದಾಯದಲ್ಲಿ ಹೇಗೆ ಅಂದ್ರೆ ರಾಮಾನುಜ ಸಂಪ್ರದಾಯ ಗೊತ್ತೈತೆ. ಸಂಪ್ರದಾಯ ಅಂತ ಹೇಳಿದ ತಕ್ಷಣ ರಾಮಾನುಜ ಸಂಪ್ರದಾಯ, ಶ್ರೀ ವೈಷ್ಣವ ಸಂಪ್ರದಾಯ. ಅದ್ರಲ್ಲಿ ಏನು ಅಂದ್ರೆ ಮೊದಲು ಆಚಾರ್ಯ ತನಿಯಂಗಳನ್ನು ಹೇಳಿಬಿಟ್ಟು ಆಮೇಲೆ ಏನಿದ್ರು ಶುರು ಮಾಡ್ಬೇಕು. ನೀವು ಸ್ತೋತ್ರನೇ ಹೇಳಿ ಏನೇ ಮಾಡಿ ಮೊದಲ ಆರಂಭದಲ್ಲಿ ಅದು ಬರ್ಬೇಕಾದ್ರೆ. ಈಗ ರಾಮಾನುಜ ದಯಾ ಪಾತ್ರಂ ರಿಪೀಟ್ ಮಾಡಿ ಇನ್ನೊಂದ್ಸಲಿ. ಜ್ಞಾನ ವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ ಇವರು ವೇದಾಂತ ದೇಶಿಕರ ಶಿಷ್ಯ. ಬ್ರಹ್ಮತಂತ್ರ ಸ್ವತಂತ್ರ ಜಿಯ ಪ್ರಥಮ ಅವರು ಬಾಧಿತು ಈ ತನಿಯನ್. ಹಾಗೇನೆ ತಂಗಲಿ ಸಂಪ್ರದಾಯದಲ್ಲಿ ಶ್ರೀಶೈಲೇಶ ದಯಾ ಪಾತ್ರಂ ಧೀ ಭಕ್ತ್ಯಾದಿ ಗುಣಾರ್ಣವಂ ಯತೀಂದ್ರ ಪ್ರವಣಂ ವಂದೇ ರಮ್ಯಜಾಮಾತರಂ ಮುನಿಂ. ಇವರು ಮಣವಾಳ ಮಾಮನಿಗಳು. ಇದ್ರಲ್ಲಿ ಮಾಡ್ಬೇಕಾದ್ರೆ ಶ್ರೀರಂಗದಲ್ಲಿ ರಂಗನಾಥನೇ ಒಬ್ಬ ಬಾಲಕನಾಗಿ ಬಂದ್ಬಿಟ್ಟು ಈ ಶ್ಲೋಕ ಆಗ್ಬಿಟ್ಟು ಮತ್ತೆ ಒಳಗಡೆ ಹೋದ ಅಂತ ಆ ಹಿನ್ನೆಲೆ ಅವರು ಸೆಲೆಬ್ರೇಟ್ ಮಾಡ್ತಾರೆ. ಈ ರಾಮಾನುಜ ದಯಾ ಪಾತ್ರದ ಮೇಲ್ಕೋಟೆನಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಆಚಾರ್ಯ ಸಂಪ್ರದಾಯದಲ್ಲಿ 2 ಒಂದ್ಸಲ ಹೇಳ್ಬಿಟ್ಟು ಆಮೇಲೆ ಮುಂದಕ್ಕೆ ಮಾಡುವಂಥದ್ದು. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ
ಗುರು ಪರಂಪರೆಯ ವಂದನೆ ಬಹಳ ಬಹಳ ಮುಖ್ಯವಾದದ್ದು. ಲಕ್ಷ್ಮೀನಾಥನಿಂದ ಶುರು ಮಾಡಿ ನಾರಾಯಣನಿಂದ ನಾಥಮುನಿ ಯಾಮನಮುನಿ ಮಧ್ಯದಲ್ಲಿ ಅಸ್ಮದಾಚಾರ್ಯ, ನೀವು ಸಮಾಶ್ರಯಣ ಮಾಡಿದ ಆಚಾರ್ಯ ಪರಂಪರೆಯನ್ನು ಪೂರ್ಣ ವಂದಿಸ್ತೇನೆ ಅಂತ ಬರೆದವರು ಕೂರತ್ತಾಳ್ವ. ಶ್ರೀವತ್ಸ ಚಿನ್ನ ಮಿಶ್ರರ್ ಅಂತ ಕೂಡ ಅವರಿಗೆ ಹೆಸರು. ಅವರು ಬರೆದದ್ದಿದೆ. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಗ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ವಯಸ್ಸಿನಲ್ಲಿ ಕೂರತ್ತಾಳ್ವಾನ್ ರಾಮಾನುಜರಿಗಿಂತ ವಯಸ್ಸಾದವರು, ಆದ್ರೆ ಅವರು ಕೂರಮ್ಮನ್ನು ತಂದ್ಬಿಟ್ಟು ಕಾಂಚೀಪುರದ ಹತ್ರ ಒಂದು ಎಕ್ಸ್ಟೆನ್ಷನ್ ಅದು, ಅಲ್ಲಿಗೆ ಒಡೆಯರಾಗಿದ್ದವರು ಕೂರನಾಥ ಅಂತ. ಯಥೇಚ್ಛವಾಗಿ ದಾನ ಅವರ ಮನೆಯಲ್ಲಿ ಬೆಳಗಿಂದ ರಾತ್ರಿ 12 ಗಂಟೆ ತನಕ ಆಗ್ತಾ ಇದ್ವಿ. ಅದು ಕೂರತ್ತಾಳ್ವರ ವಿಶೇಷ. ಇವರಿಗೆ ಆ ಕಾಂಚೀಪೂರ್ಣರು ಅಂತ ಯಾಮನಾಚಾರ್ಯ ಶಿಷ್ಯರಲ್ಲಿ 5 ಜನ. ಆ ಕಾಂಚೀಪೂರ್ಣರು ವರದರಾಜನ ಜೊತೆ ಮಾತಾಡ್ತಾ ಇದ್ರು. ತಿರುಕಚ್ಚಿನಂಬಿ ಅದ್ರಲ್ಲಿ ಹೇಳುವಂತ ಅವರು ಒಂದ್ಸಲಿ ಮಹಾಲಕ್ಷ್ಮಿ ಯಾರು ಪೆರುಂದೇವಿ ತಾಯ ಅಲ್ಲಿ ಕಂಚೀಪುರದಲ್ಲಿ ವರದರಾಜನ ಪಟ್ಟ ಮಹಿಷಿ, ಅವಳೊಂದ್ಸಲಿ ಏನು 12 ಗಂಟೆಯಲ್ಲಿ ಗಂಟಾ ಶಬ್ದ ಅಂತ, ಅದು ಗೊತ್ತಿಲ್ವೇ ನಮ್ಮ ಭಕ್ತ ಕೂರತ್ತಾಳ್ವಾನ್ ಮನೆಯಲ್ಲಿ ಇದ್ರದ್ದು ದಾನ ಮಾಡ್ತಾ ಇದ್ನಲ್ಲ ಎಲ್ಲ ಭಾಗವತರ ಇದು, ಅದು ಮುಗೀತು ಅಂತ ಬಾಗ್ಲಾಕಿದ್ ಶಬ್ದ ಅಂತ. ಸೊ ಅದಕ್ಕೆ ನಾನೊಂದ್ಸಲಿ ನೋಡ್ಬೇಕಲ್ಲ ಅವನ್ನ ಅಂತಂದ್ರಂತೆ. ಕಂಚಿ ವರದ ಇದು ಏನೋ ಪೆರುಂದೇವಿ ತಾಯ ವರದರಾಜ ಕಾಂಚೀಪುರನಿಗೆ ಹೇಳಿದ್ರು, ಹೋಗ್ಬಿಟ್ಟು ಅವ್ನ್ ಕರ್ಕೊಂಬ ಕೂರತ್ತಾಳ್ವನ್ನ ಮಹಾಲಕ್ಷ್ಮಿ ನೋಡ್ಬೇಕಂತೆ ಅಂತ. ಇವ್ರು ಕೂರತ್ತಾಳ್ವನ್ ಬರ್ತಾರೆ. ಬಂದ್ರೆ ಇವ್ರಿಗೆ ಯಾರು ಅನ್ನೋದು ಅವ್ರಿಗೆ ಗೊತ್ತು. ಬನ್ನಿ ಬನ್ನಿ ಅಂತ ಹೇಳಿ ಏನಾದ್ರು ಯಜ್ಞ ಹೋಮ ಏನಾದ್ರು ನಡೆಸ್ಬೇಕಾ, ನನ್ನಿಂದ ಏನೋ ದ್ರವ್ಯ ಸಹಾಯ ಬೇಕಾ, ಜನ ಸಹಾಯ ಬೇಕಾ ಅಂತ. ಅದೇನು ಬೇಡಪ್ಪ, ನಿನ್ನೆ ದಿವಸ ರಾತ್ರಿ ನಿನ್ ಮನೆ ಬಾಗ್ಲಾಕಿದ ಶಬ್ದ, ಗಂಟೆ ಶಬ್ದ ಮಹಾಲಕ್ಷ್ಮಿಗೆ ಹೇಳಿಸ್ತಂತೆ. ಅವ್ನು ಕೇಳಿದ್ಲು. ಅದಕ್ಕೆ ವರದರಾಜ ಹೇಳ್ದ, ನಮ್ಮ ಭಾಗವತ ಕೂರತ್ತಾಳ್ವನ್ ಮನೆಯಲ್ಲಿ ಮುಗಿದಿದೆ ಅದಕ್ಕಾಗಿ ಅಂತ. ನೀನ್ ನೋಡಕ್ಕೆ ಕರೆದಿದ್ದು ಬರ್ಗ, ಅದಕ್ಕೆ ಹೇಳೋಕ್ ಬಂದೆ ನಾನು, ನಿನ್ನ ನೋಡ್ಬೇಕಂತೆ, ಬಾ ಅಲ್ಲಿ ದೇವಸ್ಥಾನಕ್ಕೆ ಅಂತ. ಯಾರು ಆಗಿದ್ರೆ ನಮ್ಮಂಗಾಗಿದ್ರೆ ಮಹಾಲಕ್ಷ್ಮಿನೇ ಕರೆದಾಗ ಹೋಗೋದು ಅಂತ ಶಾಲು ಗೀಲು ಹೊತ್ಕೊಂಡು ಸರಿಯಾಗಿದ್ದಾಗ ಹೋಗ್ತಾ ಇದ್ದೆ. ಆದ್ರೆ ಅಲ್ಲೇನು ಅಂದ್ರೆ ಇವ್ರು ಹೇಳಿದ್ದು, ನಾನ್ ಮನೆ ಬಾಗಿಲು ಶಬ್ದ ಅಲ್ಲಿ ಕೇಳಿಸ್ತಾನ, ಕೂಗಳುತ್ತೆ ಅದು ಕೂಗುದು ಕೇಳ್ಬೇಕು, ಆ ರೀತಿನಲ್ಲಿ ಇದ್ದಿದ್ದು ಇದ್ರಲ್ಲಿ. ಇವ್ರೇನ್ ಮಾಡಿದ್ರು, ಕಾಂಚೀಪುರನವ್ರಿಗೆ ಒಂದು ಕೆಲಸ ಮಾಡಿ, ನೀವು ಮಹಾಲಕ್ಷ್ಮಿಗೆ ಹೇಳಿ ನನ್ಗೆ ಸ್ವಲ್ಪ ಅಹಂಕಾರ ಜಾಸ್ತಿ ಆಗಿದೆ, ಇದೆಲ್ಲ ಮುಗಿಸಿ ನನ್ನ ಆಚಾರ್ಯರಲ್ಲಿ ನಾನೊಂದು ಸ್ವಲ್ಪ ಪ್ರಾಯಶ್ಚಿತ್ತ ಮಾಡಿಕೊಂಡು ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಕಳಿಸಿ, ಬೆಳಗ್ಗೆ ಎದ್ದ ತಕ್ಷಣ ಮನೆಯಲ್ಲಿ ಇದ್ದಿದ್ದು ದ್ರವ್ಯ, ಲ್ಯಾಂಡು, ಏನೇನಿತ್ತು ಎಲ್ಲದನ್ನು ದಾನ ಮಾಡ್ಬಿಟ್ಟು ಹೆಂಡತಿ ಕರ್ಕೊಂಡು ಸೀದಾ ಶ್ರೀರಂಗಕ್ಕೆ ಹೋಗ್ತಾರೆ. ದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಿದ್ದು ಕಾಂಚೀಪುರಂ ಮತ್ತು ಶ್ರೀರಂಗ ಟ್ರಿಚಿ ಮಧ್ಯದಲ್ಲಿ ಕಳ್ಳರಿಗೆ ಇಲ್ವಾ ಅಂತ, ಭಯ ಇಲ್ವಾ ಅಂತ ಇವಳು ಒಂದು ಎಕ್ಸ್ಪ್ರೆಸ್ ಮಾಡಿದ್ಲ ಪತ್ನಿ. ಭಯವೇ ನಿನ್ಗೆ? ಕಳ್ಳರ ಭಯ ಅಂದ್ರೆ ನಿನ್ನ ಹತ್ರ ಏನೋ ಇರ್ಬೇಕು ಅಂತ. ಇವಳು ಸೀರೆ ಗಂಟೆ ಸುತ್ತಿಟ್ಕೊಂಡಿದ್ರಲ್ಲಿ ಯಜಮಾನರಿಗೆ ಅಂತ ಒಂದು ಚಿನ್ನದ ಲೋಟ ಇಟ್ಕೊಂಡ್ರೆ ಆಚೆ ಇಲ್ಲಿ ತೆಗಿ ಅಂತ ತೆಗೆದು ಎಡಗೈನಲ್ಲಿ ತೆಗೆದು ಬಿಸಾಕ್ಬಿಟ್ಟು ಭಯನೂ ಇಲ್ಲ ಅಂತ. ಏನ್ ಹೇಳ್ತಾ ಇದ್ದೀನಿ, ದುಡ್ಡಿಷ್ಟೆಲ್ಲ ಇಟ್ಕೊಂಡು ಕೂಡ ಎಂತಹ ವಿರಕ್ತ ಇದು ಅಂತ ಅಂದ್ಬಿಟ್ಟು ಕರ್ಕೊಂಡು ಕೂರತ್ತಾಳ್ವನ್ ಲೈಫು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ರಾಮರಾಜ ಲೈಫ್ ನಲ್ಲಿ ನೀವು ನೋಡ್ಬೇಕು. ಏಕಸಂಧಿಗ್ರಾಹಿತ್ವ ಹೇಳ್ತಾ ಹೋದ್ರೆ ಬಹಳಷ್ಟು ಹೇಳ್ಬೋದು ಕೂರತ್ತಾಳ್ವನ್ ಬಗ್ಗೆ. ಅವರು ಬರೆದಂತ ತನಿಯನಿದೆ, ಲಕ್ಷ್ಮೀನಾಥ ಸಮಾರಂಭಾಂ ಯೋ ನಿತ್ಯಂ ಅಚ್ಯುತ ಪದಾಂಬುಜ ರುದ್ಧ. ಅದು ರಾಮಾನುಜರ್ನ ನಿತ್ಯಂ ಅಚ್ಯುತ ಪದಾಂಬುಜ ಯುದ್ಧ ರುಕ್ಮಂ ವ್ಯಾಮೋಹದ ಪ್ರತಿದಿನ ಪ್ರತಿಕ್ಷಣ ಭಗವಂತನ ದಿವ್ಯ ಚರಣಗಳ ಅತ್ಯಂತವಾದ ವ್ಯಾಮೋಹ. ತದಿತರಾಣಿ ತೃಣಾಯ ಮೇನೆ. ಈ ಕೂರತ್ತಾಳ್ವಾನ್ ಮಾಡೋದ್ರ ಹಾಗೆ ರಾಮಾನುಜರು ಕೂಡ ಬೇರೆ ಎಲ್ಲವನ್ನು ಹುಲ್ಲು ಕಡ್ಡಿಗೆ ಸಮಾನವಾಗಿ ನೋಡೋದು. ಇಲ್ಲಿಯ ವೈಭೋಗ, ಧನ ಧಾನ್ಯ, ಸಂಪತ್ತು, ಹೆಸರು, ಕೀರ್ತಿ ಎಲ್ಲವೂ ಕೂಡ ತೃಣವಾಗಿ. ಅಸ್ಮದ್ ಗುರೋಹೋ ಭಗವತೋಸ್ಯ ದಯೈಕ ಸಿಂಧೋಹೋ ಓಷನ್ ಆಫ್ ಕಂಪ್ಯಾಷನ್ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ.
ಒಂದಕ್ಕೆ ಆಳವಂದಾರ್ ಮಾಡಿದಂತ ಶ್ಲೋಕ ಇದು. ತನಿಯನ್ ಅನ್ನೋದು ತಮಿಳಿನಲ್ಲಿ, ಮುಕ್ತಕ ಅಂತ ಸಂಸ್ಕೃತದಲ್ಲಿ ಹೆಸರು. ಮಾತಾ ಪಿತಾ ಯುವತಯ ತನಯ ವಿಭೂತಿ ಸರ್ವಂ ಯದೇವ ನಿಯಮೇನ ಮದನ್ವಯಾನಾಂ ಆದ್ಯಸ್ಯ ನಃ ಕುಲಪತೇಃ ವಕುಲಾಭಿರಾಮಂ ಶ್ರೀಮತ್ತದಂಘ್ರಿಯುಗಳಂ ಪ್ರಣಮಾಮಿ ಮೂರ್ಧ್ನಃ ಭೂತಂ ಸರಶ್ಚ ಮಹದಾಹ್ವಯ ಭಟ್ಟನಾಥ ಶ್ರೀಭಕ್ತಿಸಾರ ಕುಲಶೇಖರ ಯೋಗಿವಾಹಾನ್ ಭಕ್ತಾಂಗ್ರಿರೇಣು ಪರಕಾಲಯತೀಂದ್ರ ಮಿಶ್ರಾನ್ ಶ್ರೀಮತ್ಪರಾಂಕುಶಮುನಿಂ ಪ್ರಣತೋಸ್ಮಿ ನಿತ್ಯಂ. 3, 2, 5 ಅಥವಾ 5, 6 ಇದಿಷ್ಟು ತನಿಯಂಗಳನ್ನ ಏನೇ ಹೇಳಿದ್ರು ಕೂಡ, ಸ್ತೋತ್ರನ ಹೇಳ್ತಿರೋ, ಆರಾಧನೆ ಮಾಡ್ತಿರೋ, ಎಲ್ಲದಕ್ಕೂ ಕೂಡ ಅಷ್ಟೇ. ಮೊದಲು ತಾನಿಯಂಗಳನ್ನ ಹೇಳ್ಬಿಟ್ಟು ಶುರು ಮಾಡೋದು. ಜೀವನ್ ವೇದ ಪಾರಾಯಣ ಮಾಡ್ಬೇಕಾದ್ರೂ ಅಷ್ಟೇ ಆಚಾರ್ಯ ಪರಂಪರೆಯನ್ನ ಹೊಂದಿಸಿ ಆರಂಭ ಮಾಡ್ಬೇಕು ಅಂತ. ಇದ್ರ ಜೊತೆಗೇನು ಅಂದ್ರೆ, ಪೆರಿಯಾಳ್ವಾರ್ದು ಮೊದಲಿಂದು ಇದನ್ನ ಹೇಳ್ಬಿಟ್ಟು ಪಲ್ಲಾಂಡಿಂದ ಆರಂಭ ಮಾಡಿ ಪಲ್ಲಾಂಡಿಂದ ಕನ್ಕ್ಲೂಡ್ ಮಾಡೋದು. ನಾವು ಆರಾಧನೆ ಮುಗಿಸಿದ್ಮೇಲೆ ಚಿತ್ತಂ ಶಿರ್ಗಾಲೆ ವಂಗಕ್ಕಳಲ್ಲಿ ಆದ್ಮೇಲೆ ಪಲ್ಲಾಂಡು ಹೇಳ್ಬಿಟ್ಟು ಕನ್ಕ್ಲೂಡ್ ಮಾಡ್ತೀವಿ. ಸೊ ಆರಂಭ ಪಲ್ಲಾಂಡು ಇಂದ ಆಗ್ಬೇಕು, ಕನ್ಕ್ಲೂಡಿಂಗು ಪಲ್ಲಾಂಡು ಇಂದ ಆಗುವಂತದ್ದು. ಆ ತನಿಯನ್ನು ಒಂದ್ ದಿವಸ ಹೇಳ್ಬಿಡ್ತೀವಿ ಇವತ್ತು. ಹೇಳಿ. ಗುರುಮುಖ ಮನದೀತ್ಯ ಪ್ರಾಹ ವೇದಾನ ಶೇಷಾನ್ ನರಪತಿ ಪರಿಕ್ಲುಪ್ತಂ ಶುಲ್ಕಮಾದಾತು ಕಾಮಃ ವಶುರಮರವಂದ್ಯಂ ರಂಗನಾಥಸ್ಯ ಸಾಕ್ಷಾತ್ ದ್ವಿಜಕುಲತಿಲಕಂ ತಂ ವಿಷ್ಣುಚಿತ್ತಂ ನಮಾಮಿ. ಮಿನ್ನಾರ್ದಡಮದಿಲ್ ಶೂಳ್ வில்லிபுத்தூர் என்னொரு கால் தொன்னார் கடல் கமலம் சூடினோம் பொன்னாள் கிளி அறுத்தான் என் உரைத்தோம் கீழ்மைனில் சேரும் வழி அறுத்தோம் நெஞ்சமே வந்து ಬರಿಂದ ಹೇಳಿದ್ದೆ, ನೀವು ಕೇಳಿಲ್ಲ. ಗುರುಮುಖ ಮನದೀತ್ಯ ಪ್ರಾಹ ವೇದಾನ್. ಗುರುಮುಖದಿಂದ ಕಲಿಯದೆ ವೇದ ತಾನಾಗಿ ಇವರು ಬಂದಿದ್ದು. ಯಾರನ್ನು ಕುರಿತು ಹೇಳ್ತಾ ಇರೋದು ಅಂದ್ರೆ ಪೆರಿಯಾಳ್ವಾರ್, ಗೋದಾದೇವಿಯ ತಂದೆ. ಭಟ್ಟನಾಥರ್, ವಿಷ್ಣು ಚಿತ್ತರ್ ಅಂತ ಅವ್ರಿಗೆ ಹೆಸರು. ವಿಲ್ಲಿಪುತ್ತೂರ್ನಲ್ಲಿ ವಟಪತ್ರಶಾಹಿಗೆ ಕೈಂಕರ್ಯ ಮಾಡ್ತಾ ಇದ್ದವರು. ಅದಾಯ್ತಾ. ಇವ್ರ ತಂದೆ ಹೆಸರು ಮುಕುಂದ ಶರ್ಮಾ ಅಂತ. ವಿಷ್ಣು ಚಿತ್ತರ್ಗೆ ಅವರು ಪೂಜೆ ಮಾಡ್ತಾ ಇದ್ರು. ಅವ್ರು ತುಳಸಿ ಗಿಡ ಇದು ಅಲ್ಲಿ ಬೆಳೆಸಿ ಹೂವಿನ ಕೈಂಕರ್ಯ ಮಾಡ್ತಾ ಇದ್ರು. ಅಲ್ಲಿ ಸಿಕ್ಕಿದವಳು ಗೋದಾದೇವಿ ಬೆಳೆಸಿದ್ರು. ಇವೆಲ್ಲ ಅಂಡಾಳ್ ಕಥೆ ಇದ್ರಲ್ಲಿ ಬರೋದು. ಅದನ್ನ ಈ ಶ್ಲೋಕವನ್ನು ರನಿ ಎಂಬುದವರು ನಾಥಮುನಿಗಳು. ಆಳ್ವಾರ್ ಪರಂಪರೆ ಆದ್ಮೇಲೆ ಆಚಾರ್ಯ ಪರಂಪರೆ. ಅದ್ರಲ್ಲಿ ಮೊದಲನೇವರಿಗೂ ಇವ್ರ ಹೆಸರು ಪೂರ ರಂಗನಾಥ ಮುನಿ ಅಂತ. ನಾಥಮುನಿ ಅಂತ ಅಷ್ಟೇನೆ ಇದಾಗಿದ್ದು, ಪ್ರಚಲಿತವಾಗಿದ್ದು. ಅದಾಯ್ತೆ. ಇವರ ಅಪ್ಪ ನಾಥಮುನಿ ಅಪ್ಪರ ಈಶ್ವರ ಮುನಿ ಅಂತ.
ಗೊತ್ತೈತೆ. ನಾಥ ಮುನಿಗಳು ಯೋಗದಲ್ಲಿ ಒಳ್ಳೆ ನಿಷ್ಣಾತರು. ಈ ರಥಸಪ್ತಮಿಗೆ ಸೂರ್ಯ ನಮಸ್ಕಾರ ಇವೆಲ್ಲ ಮಾಡೋದು ಯೋಗ ಬಹಳ ಒಳ್ಳೇದು. ಒಬ್ರು ಯೋಗವನ್ನ ಮಾಡಬೇಕು. ಅದು ನಾಥ ಮುನಿ ಅವರು ಬರೆದಂತಹದ್ದು ಇದು. ಅವರಿಂದನೇ ನಮಗೆ 4000 ಸಿಕ್ಕಿರುವಂತಹದ್ದು. ಸೊ ಅದಕ್ಕಾಗಿ ನಾಥ ಮುನಿಗಳು ನೆನೆಸ್ಕೊಂಡೇ ಮುಂದಕ್ಕೆ ಮಾಡ್ಬೇಕಾದ್ದು ಅಂತ. ಮುಂದಿನ ತನಿಯನ್ನು ಈ ಪರಾಶರ ಭಟ್ರು ಈ ಕೂರತ್ತಾಳ್ವಾನ ಅಂತ ಈಗ ತಾನು ಹೇಳಿದ್ನಲ್ಲ ಅವ್ರ ಮಗ ಮಿನ್ನಾರ್ ತಡ ಮದಿಲ್ ಚೂಳ್ ಇದಾಯ್ತಲ್ವಾ. ನೆಕ್ಸ್ಟ್ ಇನ್ನೊಂದಿದೆ, ಅದು ಅವ್ರಿಂದಾನೆ. ಪಾಂಡಿಯನ್ ಕೊಂಡಾಡ ಭಟ್ಟರ ಪಿರಾನ್ ಬಂದ ನಿನ್ನೆ. ತಮಿಳಿನಲ್ಲಿ ಪಕಾರ ಬಕಾರ ಎರಡು ಒಂದೇ. ಭಟ್ಟರ್ ಪಿರಾನ್ ಅಂದ್ರೆ ಅರ್ಥ ಇಲ್ಲ. ಭಟ್ಟರ್ ಅಂತವ್ರಿಗೆ ಹೆಸರು. ಯಾರಿಗೆ? ವಿಷ್ಣು ಚಿತ್ತರ್ಗೆ. ಪೆರಿಯಾಳ್ವಾರ್, ಭಟ್ಟರ್, ಭಟ್ಟನಾಥ, ಭೂತಂ ಸರಶ್ಚ ಮಹದಾಹಯ ಭಟ್ಟನಾಥ ಹೇಳಿದ್ವಲ್ಲ ಅಲ್ಲಿ ಅವರು. ಭಟ್ಟರ ಪಿರಾನ್ ವಂದ ನಿನ್ನೆ ಆಯ್ತಾ. ಇಂಡಿಯ ಶಂಗಮೆಡತ್ತೂದ വേണ്ടിയ വേദങ്ങളോതി വിരൈന്തു കിളി അറുത്താൻ ആദങ്കല്യാമുടയ പത്ത് ಇದಿಷ್ಟು ತನಿಯನ್ಗಳು. ಸೊ ಪ್ರತಿದಿನ ಏನೇ ನೀವು ಹೇಳಿ, ಸ್ತೋತ್ರ ಹೇಳಿ, ಎಲ್ಲ ಹೇಳಿ, ಆಚಾರ್ಯ ತನಿಯನ್ಗಳನ್ನು ಹೇಳ್ಬಿಟ್ಟು ಆಗಬೇಕು. ಇನ್ನು ಯಾವುದೇ ಕೆಲಸದಲ್ಲಿ ತೊಡಗಬೇಕಾದ್ರೆ ಪಲ್ಲಾಂಡು ಇಂದ ಆರಂಭ ಮಾಡೋದು. ಭಗವದ್ ಆರಾಧನೆ ಆಗ್ಲಿ, ಬೇರೆ ಇದ್ರಲ್ಲೂ ಅಷ್ಟೇ, ಯಾವುದೇ ಕರ್ಮಗಳು ನಾವು ನಡೆಸ್ಬೇಕಾದ್ರೂ ಅಷ್ಟೇ. ನಾವು ಸುಮ್ಮನೆ ಹಂಗೆ ಮಾಡೋದೇ ಇಲ್ಲ. ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ಆ ಕಳಶಾಯುಧಗಳೆಲ್ಲ ಸಿದ್ಧ ಮಾಡ್ಕೊಳ್ಳೋದ್ರಲ್ಲಿ ನಿತ್ಯ ಅನುಸಂಧಾನ, ಅದರಲ್ಲೂ ಈ ತನಿಯನ್ಗಳು ಆಚಾರ್ಯ ಪರಂಪರೆ ಹೊಂದಿಸಿ ಮಾಡ್ಬೇಕಾದ್ದು. ಇದು ಈ ಪರಕಾಲದ ಮಠಾಧೀಶರು, ತೃತೀಯ ಬ್ರಹ್ಮತಂತ್ರ ಪರಕಾಲರು, ಅವರು ಬರೆದ ದಿವ್ಯ ಪ್ರಬಂಧ ಅನುಸಂಧಾನ ದೀಪಿಕೆ ಅಂತ ಒಂದಿರತ್ತೆ. ಅದನ್ನ ಕನ್ನಡಕ್ಕೆ ಕೂಡ ಅನುವಾದ ಮಾಡಿದೆ ಅನಂತರಂಗಾಚಾರ್ಯರ ಜೊತೆನಲ್ಲಿ ಇದ್ದಾಗ. ಅದರಲ್ಲಿ ಕೂಡ ಬಹಳ ಸ್ಪಷ್ಟವಾಗಿದೆ. ಸೊ ನಮ್ಮ ಸಂಪ್ರದಾಯದಲ್ಲಿ ತೆಂಗಲೇನ ಒಡಗ್ಲೇನ ಪಲ್ಲಾಂಡು ಇಂದ ಆರಂಭ ಮಾಡಿ ಪಲ್ಲಾಂಡು ಇಂದ ಕನ್ಕೊಂಡು ಮಾಡಬೇಕು. ಸೊ ಆರಾಧನೆ ಕಡೆಯಲ್ಲಿ ಶಿತ್ತಂ ಶಿರುಗಾಲೆ ವಂಗಕಡಲ್ ತಿರುಪಾವೈನ 2 ಪಾಶಗಳು ಹೇಳಿದ್ಮೇಲೆ ಪಲ್ಲಾಂಡು ಹೇಳ್ಬೇಕು, ಅದು ಕನ್ಕ್ಲೂಡಿಂಗ್. ಹಾಗೇನೆ ಈ ನಿತ್ಯ ಪಾರಾಯಣಗಳು ಮಾಡ್ತೀವಿ, ಇಲ್ಲ ಸಾಮೂಹಿಕ ಪಾರಾಯಣಗಳು, ಆಳ್ವಾರ್ ತಿರುನಕ್ಷತ್ರಗಳು ಇವೆಲ್ಲ ನಡೆಸಿದಾಗ್ಲೂ ಅಷ್ಟೇ. ಕಡೆಯಲ್ಲಿ ಮಂಗಳಾರತಿ ಇದಾದ್ಮೇಲೆ ಪಲ್ಲಾಂಡಿಂದ ಕನ್ಕ್ಲೂಡ್ ಮಾಡೋದು. ಸೊ ಅದಕ್ಕಾಗಿ ಅವರ ಪೆರಿಯಾಳ್ವಾರ್ ಇಲ್ಲಿ ಅಂತ ಬರೆದಿದ್ದು, ಪೆರಿಯಾಳ್ವಾರನ್ನು ಕುರಿತು ಬರೆದಂತ ಮುಕ್ತಕ ಅಥವಾ ತನಿಯನ್ನು. ಇದಾದ್ಮೇಲೆ ಪೆರಿಯಾಳ್ವಾರೇ ಮಾಡಿದ್ದು ಇದು. ಗೊತ್ತಾಯ್ತಾ? ಇದರಲ್ಲಿ ಏನು ಅಂದ್ರೆ ಈ ದಿವ್ಯ ಪ್ರಬಂಧವನ್ನು ಅನುಸಂಧಾನ ಮಾಡ್ಬೇಕಾದ್ರೆ ಮೊದಲನೇ ಪದ ಬಿಟ್ಬಿಡ್ತಾರೆ. ಮೊದಲನೇ ಪಾಶರ 2 ಸಲ ಹೇಳ್ಬೇಕು. ಗೊತ್ತಾಯ್ತೆ? ಎಲ್ಲ ಇದರಲ್ಲೂ ಕೂಡ ಪ್ರತಿ ಒಂದೊಂದು 10 ಪದ್ಯಗಳು ಒಂದೊಂದು 10 ಅಂತಂದ್ರೆ ಮೊದಲನೇ ಪಾಶುರ. ಕೆಲವರು ಏನ್ ಮಾಡ್ತಾರೆ, ಬರೀ ಪಲ್ಲಾಂಡು 1ರಲ್ಲಿ ಮಾತ್ರ ಹೇಳ್ಬಿಟ್ಟು ಮಿಕ್ಕಿದೆಲ್ಲ ಕಂಟಿನ್ಯೂ ಮಾಡ್ತಾರೆ. ನಮಗೆಲ್ಲ ಇದು ಮಾಡಿದವರು ಪೆರಿಯ ನಂಬಿ ಅಂತ TR ಚಾರಿ ಅಂತ ಅಂದ್ಬಿಟ್ಟು ಅವರು ನಮಗೆಲ್ಲ ಅವರು ಒಂದ್ ಪದ ಬಿಟ್ಬಿಟ್ಟಿದ್ರು. ಪಲ್ಲಾಯಿರತ್ತಾಂಡ್ ಅಂತ ಮಣ್ಣ ಕೇಳ್ದೆ, ಯಾಕೆ ಪಲ್ಲಾಂಡು ಯಾಕೆ ಹೇಳಲಿಲ್ಲ ಅರಪ್ಪ. ಎದೇ ಒಂದು ವಿದ್ಯೆ ಒಂದು ದುಡ್ಡಾಟ ನಮಗ್ ಅಹಂಕಾರವನ್ನ ನಾನ್ ಕಲ್ತ್ಬಿಟ್ಟೆ ಅಂತ. ಆ ಅಹಂಕಾರ ನಮಗ್ ಬರದೇ ಇರ್ಲಿ ಅಂತ ನಮ್ಮ ಆಚಾರ್ಯರು ಅದ ಮೊದಲನೇ ಪದ ಅವ್ರು ಹೇಳಿರ್ತಾರೆ. ದೆನ್ ವಿಲ್ ಕಂಟಿನ್ಯೂ. ಮತ್ತೆ ಇನ್ನೊಂದ್ಸಲಿ ರಿಪೀಟ್ ಮಾಡೋದಿದೆಯಲ್ಲ, ಅವಾಗ ಇನ್ನೊಂದ್ಸಲಿ ಹೇಳೋದು ಆ ತರದಲ್ಲಿ. ಅದರಿಂದ ಇಲ್ಲಿ ಫಸ್ಟ್ ಶುರು ಮಾಡಬೇಕಾದ್ರೆ ಪಲ್ಲಾಯಿರತ್ತಾಂಡ್ பல கோடி நூறாயிரம் பல்லாண்டத்தின் தோள் மணிவண்ணா உன் சேவடி செவ்வி ಇಲ್ಲೊಂದು ಪಾಠ ಅಂತಾರ, ಶೆವ್ವಡಿನೋ ಶೇವಡಿನೋ ಅಂತ 2 ಆಯ್ತು. ಶೇವು ಶೆವ್ವಡಿ ಅಂದ್ರೇನು? ಚಿನ್ನದ ನಿನ್ನ 2 ಚರಣಗಳು ಸ್ವರ್ಣ ಚರಣ ಕಮಲಗಳು ಅಂತ. ಚಿನ್ನದ ಪಾದುಕೆಗಳು ಅಥವಾ ಅವನ ದಿವ್ಯ ಇದನ್ನ ವರ್ಣನೆ ಮಾಡ್ಬೇಕಾದ್ರೆ ಅದನ್ನ ಏನ್ ಹೇಳುದು? ಅದು ಕಮಲಕ್ಕೆ. ಭಗವಂತಂದು ಕೈಗಳು ಅಷ್ಟೇ, ಎಲ್ಲವೂ ಅಷ್ಟೇ, ಎಲ್ಲವೂ ಕಮಲವೇ. ಆಳ್ವಾರಗಳು ಅನುಸಂಧಾನ ಮಾಡೋದು. ಅದರಿಂದ ನಿನ್ನ ದಿವ್ಯ ಚರಣಗಳ ದರ್ಶನ ನನಗುಂಟಾಗ್ಲಿ. ತಿರುಕಾಪ್ ಈಗ ಮೊದಲನೇದು ಆಯ್ತಲ್ಲ, ಇದನ್ನ ಇನ್ನೊಂದ್ಸಲಿ ರಿಪೀಟ್ ಮಾಡೋದು. ಪಲ್ಲಾಂಡ್
பல்லாண்டு பல்லாண்டு பல்லாயிரத்தாண்டு 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 பல கோடி நூறாயிரம் பல கோடி நூறாயிரம் பல கோடி நூறாயிரம் மல்லாண்டத்தின் தோள் மணிவண்ணா மல்லாண்டத்தின் தோள் மணிவண்ணா ಮಲ್ಲಾಂಡತಿನ್ ತೋಳ್ ಮಣಿವಣ್ಣ ಮಲ್ಲರನ್ನ ಮುಷ್ಟಿಗಾರು ಚಾಣೂರ ಇವ್ರನ್ನೆಲ್ಲ ಎನಿಸಿದ ಅಂತಹ ಬಾಲು ಉಳ್ಳವನು ಕೂಡ ತಿಂತೋಳ್ ಸುಂದರವಾದಂತಹ ತೋಳುಗಳು ಅಷ್ಟೇ 10,000 ಆನೆ ಬಲ ಟೀಮೊಂದು ಇನ್ ಭಗವಂತನ ಹೆಂಗಿರ್ಬೇಕು ஒன் செவ்வடி செவ்வி திருக்காப்பு செவ்வடி செவ்வி திருக்காப்பு செவ்வடி செவ்வி திருಕಾಪು ನಿತ್ಯಾನುಸಂಧಾನ ಇದೆಲ್ಲ ಪ್ರತಿದಿನ ಅನುಸಂಧಾನ ಮಾಡ್ತಾ ಇವೆಲ್ಲ ಮಾಡ್ಬೋದು. ಇವಾಗ ನಾವು ಆರಾಧನೆ ಮಾಡೋಣ ಯಾವ ಇದಕ್ಕೆ ಕಾನ್ಸಂಟ್ರೇಷನ್ ತನಿಯನ್ನ ತುಳಿಲ್ಲ ಎಲ್ಲ ಸಿದ್ಧತೆಗಳು ಆರಾಧನೆಗೆ ಮೊದಲಿದ್ದು ಗೊತ್ತೈತೆ ಅದ್ರಲ್ಲೆಲ್ಲ ಬರುವಂತ ವೈಷ್ಣವ ಕೈ ಬಿಡಿಲಿಕ್ಕೆ ಆಮೇಲೆ ಈ ಆರಾಧನೆಗೆ ಇವಾಗ ನೀವು ತಂದಿ ಸಂಸ್ಕೃತದ್ದೇ ಆಗ್ಲಿ ಅನೇಕ ಮೋರ್ ದ್ಯಾನ್ 25-30 ನೋಡಿದೀನಿ ನಾನು ಆರಾಧನೆ ಪುಸ್ತಕಗಳು. ಸೊ ಯಾವ ಪುಸ್ತಕ ಇಟ್ಕೋಬಹುದು, ಯಾವ ಪುಸ್ತಕನಾರು ಇಟ್ಕೊಳ್ಳಿ, ಬೇಸಿಕ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಬಿಡಿ. ಯಾವ ಪುಸ್ತಕ ಇಟ್ಕೊಂಡು ಹೇಳಿದ್ರು ಸರಿ, ಅದ್ರಲ್ಲಿ ಒಂದ್ ಶ್ಲೋಕ ಹೆಚ್ಚು, ಇದ್ರಲ್ಲಿ ಒಂದ್ ಶ್ಲೋಕ ಕಡಿಮೆ ಇರುತ್ತೆ. ಬಟ್ ಬೇಸಿಕ್ ಏನು ಅಂತ ಅನ್ನೋದನ್ನ ಗೊತ್ತಾಗ್ಬಿಟ್ರೆ ನಡ್ಸುವಂತದ್ದು ಹೇಗ್ ನಡ್ಸಿದ್ರು ಆಯ್ತು ಬರೈತೆ. ಆಮೇಲೆ ಇನ್ನೊಂದು ಹೇಳೋದೇನು ಅಂತಂದ್ರೆ, ಆರಾಧನೆಗೆ ಸಮಾಶ್ರಯಣ ಮಾಡ್ಕೊಂಡೇ ಶುರು ಮಾಡ್ಬೇಕಾ? ಬೇಡ, ಶುರು ಮಾಡಿ ಇಮಿಡಿಯೇಟ್ ಆಗಿ. ಸಾಲಿಗ್ರಾಮ ಇಲ್ಲ ಬೇಡ, ಒಂದ್ ಚಿಕ್ಕ ವಿಗ್ರಹ ಇಟ್ಕೊಳ್ಳಿ, ಮಾಡಿದ್ದು ಆವೃತ್ತಿ ಮಾಡ್ತಾ ಇರಿ. ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತೆ. ಅದೇ ಇದೆ ಎರಡು. ಎಲ್ಲ ಪರ್ಫೆಕ್ಟ್ ಆಗಿ ಆದ್ಮೇಲೆ ನಾನು ಶುರು ಮಾಡ್ತೀನಿ ಅಂತಂದ್ರೆ, ನಾನೆಲ್ಲ ಪರ್ಫೆಕ್ಟ್ ಆಗಿ ಬೇಕಾದಷ್ಟು ಪುಸ್ತಕ ಓದ್ಬಿಟ್ಟಿದ್ದೀನಿ, ಸ್ವಿಮ್ಮಿಂಗು ಇದರದೆಲ್ಲ. ಅವ್ನು ನೀರ್ಗೆ ಇಳಿದಿಲ್ಲ, ಕಲಿತಾನ ಅವನು? ಈಗ ಒಂದು ಕಾರ್ ಓಡಿಸ್ಬೇಕಾದ್ರೆ ಒಂದು ಬೋಲ್ಟು ನಟ್ಟು ಯಾವ್ಯಾವ್ದಕ್ಕಿದೆ, ಎಲ್ಲದ್ರದ್ದು ಪರ್ಪಸ್ಸು ಅದ್ರದ್ದು ಏನು ಎಲ್ಲ ನೋಡ್ಕೊಂಡು ಆಮೇಲೆ ಡ್ರೈವ್ ಮಾಡ್ತೀನಿ ಅಂತಂದ್ರೆ ಅವನು ಡ್ರೈವ್ ಮಾಡೋದೇ ಇಲ್ಲ. ಸೊ ಕಾರ್ಗೆ ಬೇಸಿಕ್ ಏನು, ನಿಮ್ಗೆ ರೋಡ್ ಸೆನ್ಸ್ ಇರಬೇಕು, ಸ್ಟೀರಿಂಗ್ ಹಿಡಿಯೋದಕ್ಕೆ ಬ್ರೇಕ್ ಇಷ್ಟು ತಿಳ್ಕೊಂಡ್ರೆ ಸಾಕು, ಅದ್ರದ್ದು ಮಿಕ್ಕಿದ್ದೆಲ್ಲ ಬೇಕಿಲ್ಲ. ಗೊತ್ತೈತೆ? ಪ್ರಧಾನವಾಗಿ ಏನು ಅಷ್ಟನ್ನ ಅಂತ. ಈ ಯಾಕೆ ಈ ಮಾತುಗಳು ಅಂದ್ರೆ, ಪರ್ಫೆಕ್ಟ್ ಆಗಿ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಮಾಡ್ಬೇಕು, ಇಲ್ದಿದ್ರೆ ಅಂತಿದೆಯಲ್ಲ ಅದೆಲ್ಲ ಇಲ್ಲ. ಶುರು ಮಾಡ್ಕೊಳ್ಳೋದು, ಪರ್ಫೆಕ್ಟ್ ಮಾಡ್ತಾ ಮಾಡ್ತಾ ಹೋಗೋದು. ಗೋಯಿಂಗ್ ಟುವರ್ಡ್ಸ್ ಪರ್ಫೆಕ್ಷನ್ ಇಸ್ ದಿ ಗೋಲ್ ಆಫ್ ಲೈಫ್. ಪರ್ಫೆಕ್ಷನ್ ನಾವು ಮಾಡೋದು, ನಿನ್ನೆ ದಿವಸಕ್ಕಿಂತ ಇವತ್ತು ನಾವು ಚೆನ್ನಾಗಿ ಬಾಳಿದ್ರೆ ಇದು ವಿವೇಕವಾಗಿ ನಡೆಸೋದು. ಹಾಗಾಗಿ ಆರಾಧನೆಗೆ ಕಾಯ್ಬೇಕು ಅಂತಿಲ್ಲ. ಈ ಕಲ್ತಿದ್ದನ್ನ ಆವೃತ್ತಿಗಳಾಗ್ತಾ ಇರ್ಲಿ, ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಸಮಾಶ್ರಣ ಆಗಿಲ್ದ್ರೆ ಸಮಾಶ್ರಣ ಮಾಡಿಸ್ಕೊಳ್ಳಿ. ಸಾಲಿಗ್ರಾಮ ಇಲ್ದಿದ್ರೆ ಇದು ಕೃಷ್ಣ ಚಿಕ್ಕ ವಿಗ್ರಹ, ನಿಮ್ಗೆ ಇಷ್ಟ ದೇವತೆ, ಕೃಷ್ಣನೋ ರಾಮನೋ ನರಸಿಂಹನೋ ಲಕ್ಷ್ಮೀನಾರಾಯಣ ಯಾವ್ದಾದ್ರೂ ಸರಿ, ಅದನ್ನ ಇಟ್ಕೊಂಡು ಮಾಡುವಂತ ಉತ್ತಮವಾದದ್ದೇನು ಅದ ಹೇಳೋದು. ಐಡಿಯಲ್ ಅಂದ್ರೆ ಸಾಲಿಗ್ರಾಮ ಸಮಾಶ್ರಯಣ ಮಾಡಿಕೊಂಡು ಆಮೇಲೆ ಆ ಸಾಲಿಗ್ರಾಮ ಇದ್ರದೆಲ್ಲ ಮುಂದಕ್ಕೆ ಬರೋಣ. ಇವತ್ತು ಆರಂಭದಲ್ಲಿ ಪುಸ್ತಕ ಇದೆಯಲ್ಲ ಅದ್ರ ನೋಡಿ, ಪುಟ 12. ಅದಕ್ಕೇನು ಪೂರ್ವ ಸಿದ್ಧತೆ, ಏನೇನು ಸಿದ್ಧತೆ ಅಂದ್ರೆ ಸ್ನಾನ ಆದ್ಮೇಲೆ ನಡೆಸುವಂತಹದ್ದು. ಉತ್ತಮ ಪಕ್ಷ ಏನು ಅಂದ್ರೆ ಕಚ್ಚೆ ಪಂಚೆ ಉಟ್ಕೊಂಡೇನೆ ಗೊತ್ತೈತೆ. ಗೃಹಸ್ಥರಾದ್ರು ದಟ್ಟಿ ಪಂಚೆ ಉಟ್ಕೊಂಡ್ರೆ ಸಚೆಲ್ಲ ಸ್ನಾನ ಮಾಡ್ಬೇಕು, ಅವ್ರು ನೋಡಿದ್ರೆ ಸ್ನಾನ ಮಾಡ್ಬೇಕು ಅಂತಿದೆ. ತುಂಬಾ ಅಯ್ಯೋ ಇದೆಲ್ಲ ನಮ್ಗೆಲ್ಲ ಆಗೋಲ್ಲ ಇದೆಲ್ಲ ಅಂತಂದ್ಬಿಟ್ಟಲ್ಲ. ದಟ್ಟಿ ಬಟ್ಟೆ ಉಚ್ಕೊಳ್ಳೋ ಬದಲು ಕಚ್ಚೆ ಪಂಚೆ, ಅದಕ್ಕೇನು ಹೆಚ್ಚಿಗೆ ಸಮಯ ಇಡೋಲ್ಲ. ಹಾರ್ಡ್ಲಿ ಇಟ್ ಟೇಕ್ಸ್, ಇದಕ್ಕಿಂತ ಇನ್ನೊಂದು 2 ನಿಮಿಷ ಜಾಸ್ತಿ ಆಗ್ಬೋದು ಅಷ್ಟೇ. ನುಡಿದರೆ ಮುತ್ತಿನ ಹಾರವನ್ನು ಇರಬೇಕು ಅಂತ ಅವ್ರು ಹೇಳಿದ್ರೆ, ಹಾಗೆ ಉಟ್ಟರೆ ಪಂಚೆ ಕಚ್ಚೆ ಪಂಚೆನೇ ಉಡಬೇಕು ಗೃಹಸ್ಥನಾದವನು ಸಂಕಲ್ಪ ಮಾಡಿದೆ. ನಾ ದಟ್ಟಿ ಪಂಚೆ ಉಡೋದೇ ಇಲ್ಲ, ಬಿಟ್ಟು ಬಹಳ ದಿವಸ ಆಯ್ತು, ನಾನು ಬಹಳ ವರ್ಷಗಳು. ಉಟ್ರೆ ಕಚ್ಚೆ ಪಂಚೆನೇನು, ಬೇರೆ ಬೇರೆ ಉಡುಪುಗಳನ್ನ ಹಾಕ್ಬಾರ್ದು ಅಂತಿಲ್ಲ. ವಾಕಿಂಗ್ ಹೋಗ್ಬೇಕಾದ್ರೆ ಶಾರ್ಟ್ಸೋ ಮತ್ತೊಂದು ಅದಕ್ಕೆ ಹಾಕೊಳ್ಳೋದು ಬೇರೆ. ಆರಾಧನೆಗೆ ಇದಕ್ಕೆ ಬರಬೇಕಾದ್ರೆ ಒಂದು ಸ್ವರೂಪ, ಅದರಿಂದ ಇಲ್ಲಿ ಡಿಸಿಪ್ಲೀನು ಗೊತ್ತೈತೆ. ಸೊ ಕಂಚೆ ಪಂಚೆ ಉಟ್ಟು ಸ್ನಾನ ಮಾಡಿ ಗೃಹಸ್ಥರು ಪಂಚೆ ಧರಿಸಿ ಊರ್ಧ್ವ ಪುಂಡ್ರವನ್ನ ಧರಿಸಿ. ಇದು ಒಂದು ಬಹಳ ನಮ್ಮಲ್ಲಿ ಬಹಳ ಶೋಚನೀಯವಾದದ್ದು. ಅಂದ್ರೆ ಅಯ್ಯೋ ಇದೇನೋ ಇಟ್ ಇಸ್ ಎ ಲಾಫಿಂಗ್ ಇದು ಇದಾಗ್ಬಿಟ್ಟಿದೆ ಅಂತ, ಅಥವಾ ಆರಾಧನೆ ಮಾಡ್ಬಿಟ್ಟು ಅಥವಾ ಸಂಧ್ಯಾವನೆ ಮಾಡ್ಬಿಟ್ಟು ಆಮೇಲೆ ನೀರ್ನೆಲ್ಲ ಉಡ್ಸ್ಕೊಂಡ್ಬಿಡೋದು ಅಲ್ಲ. ನಮ್ಮ ಮುಂದೆನೆ ಈ ಮುಸ್ಲಿಮ್ಸು ಇವರುಗಳೆಲ್ಲ ಅವರವರ ಇದರದನ್ನ ಲಾಂಛನಗಳನ್ನು ಬಿಟ್ಟಿಲ್ಲ. ನಾವ್ ಯಾಕೆ ಇದ್ರ ಬಗ್ಗೆ ಅಥವಾ ಯಾರೋ ತಮಾಷೆ ಮಾಡ್ತಾರೆ? ವಿ ಮೇಡ್, ನೀವು ಅವಕಾಶ ಕೊಟ್ಟಿದ್ದೀರಿ ಅದಕ್ಕಾಗಿ. ಸೊ ಧೈರ್ಯವಾಗಿ ಸಂತೋಷವಾಗಿ ನಾವು ಧರಿಸ್ಬೇಕು ಊರ್ಧ್ವಪುಂಡ. ಇನ್ನು ವೇದಾಂತ ದೇಶಿಗರು 3 ಬರೆದಿದ್ದಾರೆ. ಸಚ್ಚರಿತ ರಕ್ಷೆ,
ಗೊತ್ತಾಯ್ತು. ಈ ನಿಕ್ಷೇಪ ರಕ್ಷೆ ಅದ್ರಲ್ಲಿ ಹೇಳ್ತಾರೆ, ಬರೀ ಖಾಲಿ ಹಣೆನಲ್ಲಿ ನೀವು ಏನೇ ಮಾಡಿ ಬೂದಿನಲ್ಲಿ ಹೋಮ ಮಾಡಿದಂತೆ ವ್ಯರ್ಥ ಅಂತಾರೆ. ಸೊ ಬಹಳ ಮುಖ್ಯವಾದದ್ದು ಊರ್ಧ್ವಪುಂಡ. ಬರು ಕುಂಕುಮ ಇಟ್ಕೋರೆ, ಇಲ್ಲ ಬರೇ ವರ್ಷೀಶ್ವರನ ಇಟ್ಕೋರೆ ಅಲ್ಲ. 3 ಇದು ಎಷ್ಟು ಮಟ್ಟಿಗೆ ಅಂದ್ರೆ ಸಮಾಶ್ರಯಣ ಆದಾಗ ಇದಕ್ಕೆ ವ್ಯಾಲಿಡಿಟಿ. ಅದಕ್ಕಾಗಿ ಅವರು ತಾಪ ಪುಂಡ್ರ ತಥಾ ನಾಮ ಮಂತ್ರೋ ಯಾಗ ಏವ ಚಾನ್ ಪುಂಡ್ರಹ ಅಂದ್ರೆ ಊರ್ಧ್ವ ಪುಂಡ್ರ. ನಾಮ ಅಂತ ಬಂದಿದ್ದು ಕಿಂ ತವ ನಾಮಧೇಯಂ, ಹೆಸರೇನು ವಿಷ್ಣು ಪರವಾಗಿ ಇದೆಯಾ ಅನ್ನೋದಕ್ಕಲ್ಲಿ. ನಾಮ ಅನ್ನೋದು ರೂಢಿನಲ್ಲಿ ಮಾತಿನಲ್ಲಿ ಬಂದಿರೋದು. ಇದಕ್ಕೆ ಆಕ್ಚುಲಿ ಊರ್ಧ್ವ ಪುಂಡ್ರ ಅಂತ ಹೆಸರು. ಊರ್ಧ್ವ ಪುಂಡ್ರ ಏನ್ ಊರ್ಧ್ವ ಪುಂಡ್ರ ಧರಿಸಿದ್ದು ಅಂದ್ರೆ ನಮಗೆ ಮೋಕ್ಷದಲ್ಲಿಯೇ ನಮಗ್ ಗಮನ ಇರೋದು ಅಂತ, ನಾಟ್ ಇನ್ ದಿ ಅದರ್ ಸ್ವರ್ಗಲೋಕಗಳಲ್ಲ. ಅದರಿಂದ ಇದಕ್ಕೆ ಊರ್ಧ್ವ ಪುಂಡ್ರ ಅಂತ ಹೆಸರು. ಗೊತ್ತಾಯ್ತಾ. ಇವ್ರದ್ದು ಏನೋ ನೀರ್ ಅಂತಾರ, ಅವ್ರ ವಿಭೂತಿ ಅರ್ಧ ಇದನ್ನ ಕೊಡೋದು. ಮಧ್ವ ಸಂಪ್ರದಾಯದಲ್ಲಿ ಅವರು ಮುದ್ರಾಧಾರಣ ಅಂತಾರೆ. ಸೊ ಧಾರ್ಮಿಕ ಲಾಂಛನಗಳ ಬಗ್ಗೆ ಗೌರವ ಇರಬೇಕು, ರೆಸ್ಪೆಕ್ಟ್ ಇರಬೇಕು. ಯಾವಾಗ ಬಂದಾಗ್ಲೂ ಕೂಡ ಈ ಮಾತು ನಾನು ಹೇಳ್ತೀನಿ ಅನೇಕ ಬಾರಿ. ಸೊ ಅದರಿಂದ ಫಸ್ಟ್ ಲೆಟ್ ಅಸ್ ರೆಸ್ಪೆಕ್ಟ್ ಅವರ್ ಕಸ್ಟಮ್ಸ್ ಅಂಡ್ ಟ್ರೆಡಿಷನ್ಸ್. ಅದನ್ನು ಉಳಿಸ್ಕೊಂಡ್ರೆ ನಮ್ಮ ತನ ಉಳಿಯುತ್ತೆ. ಗೊತ್ತಾಯ್ತೆ ಎಲ್ಲದನ್ನು. ಸೊ ಅದರಿಂದ ಊರ್ಧ್ವ ಪುಂಡ್ರ ಧರಿಸ್ಬಿಟ್ಟು, ಆಮೇಲೆ ಮೊದಲು ಸಂಧ್ಯಾ ವಂದನೆ, ಆಮೇಲೆ ಆಚಾರ್ಯ ತನಿಯಂಗಳ್, ಆಮೇಲೆ ನಿಮಗೆ ಸಮಾಶ್ರಯಣ ಆದಾಗ ಈ ರಹಸ್ಯ ಮಂತ್ರಗಳು ಆಗಿರುತ್ತೆ, ಇದರ ಜಪಾನು ಆಗೋಗ್ಬೇಕು. ಇದಾದ್ಮೇಲೆ ಬ್ರಹ್ಮಯಜ್ಞವನ್ನು ಮಾಡೋದಕ್ಕೆ ಉಪದೇಶ, ಅದಕ್ಕೂ ಕೂಡ ಅಷ್ಟೇ ಮಾಡ್ಕೊಂಡಿದ್ದು. ಬ್ರಹ್ಮಯಜ್ಞವನ್ನು ಮಾಡಿ ಆಮೇಲೆ ಎಲ್ಲ ಮೊದಲೇನು ಸಂಭಾರಾನ್ ಸಂಭೃಕ್ಯ ಅಂತ ಅಂದ್ಬಿಟ್ಟು ಸಂಗ್ರಹ್ಯ. ಸಂಭಾರಾನ್ ಅಂದ್ರೇನು, ಇದಕ್ಕೆ ಬೇಕಾಗುವಂತ ಸಲಕರಣೆಗಳೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದು ಆರಾಧನೆಗೆ. ಸಾಮಾನ್ಯವಾಗಿ ಗೃಹಿಣಿಯರಾದವ್ರು ಇದೆಲ್ಲ ಮಾಡ್ತಾರೆ. ಪೂಜಾ ಗೃಹದಲ್ಲಿ ಎಲ್ಲ ಕೆಳಗೆ ಒರೆಸಿ ಮಾಡಿ ಏನು ಶುದ್ಧಿ ಇದೆಲ್ಲ ಮಾಡ್ಬಿಟ್ಟು ರಂಗೋಲಿ ಇಟ್ಟು ದೀಪಗಳನ್ನ ಇದೆಲ್ಲ ತೆಗೆದು ಬತ್ತಿ ಹಾಕಿ ಎಣ್ಣೆ ಹಾಕಿ, ಇಲ್ಲದೆ ನಾವೇ ಮಾಡ್ತಾ ಆ ಟೈಮ್ನಲ್ಲಿ ಇದೆಲ್ಲ ಹೇಳ್ಬಿಡ್ಬೋದು. ಈ ನಿತ್ಯಾನುಸಂಧಾನದಲ್ಲಿ ತಿರುಪಲ್ಲಾಂಡು ಇವುಗಳೆಲ್ಲ ಹೇಳ್ಕೊಂಡು ಎಲ್ಲ ಮಾಡ್ಕೊಂಡು ನಾವು ಕೂತ್ಕೊಳ್ಳುವಂತದ್ದು. ನೆಕ್ಸ್ಟ್ ಆಸನ, ಅದು ಕೂಡ ಹೇಳ್ಬಿಡ್ತೀನಿ ಇವಾಗಲೇ. ಪೂಜಾಗೃಹದ ಹೊರಗಡೆ ನಿಂತ್ಕೊಂಡು ಆಚಾರ್ಯ ಶ್ರೀಹಸ್ತೇನ ಆರಾಧನಾಭಿಮುಖೋ ಭವ, ಇದು ಸಂಸ್ಕೃತದಲ್ಲಿ ಹೇಳಿದ್ರೆ. ತಮಿಳ್ನಲ್ಲಿ ಹೇಳಿದ್ರೆ ಆರಾಧನಕ್ಕೆ ಅರುಳೆ ವೇಣು. ಇದ್ರಲ್ಲಿ ಹೇಳ್ತಿರೋ ಅದ್ರಲ್ಲಿ ಹೇಳ್ತಿರೋ ಏನು ವ್ಯತ್ಯಾಸ ಇಲ್ಲ. ಅದಾಯ್ತಾ. ಆಚಾರ್ಯ ಶ್ರೀಹಸ್ತೇನ ಆರಾಧನಾಭಿಮುಖೋ ಭವ, ಭಗವಂತನ ಆರಾಧನೆಗೆ ಅಭಿಮುಖನಾಗುವ ಭಗವಂತನ ಕೇಳೋದು. ದಿಸ್ ಆರಾಧನಾ ಇಸ್ ಕಾಲ್ಡ್ ಬಾಹ್ಯ ಯಾಗ ಅಂತ. ಪ್ರತಿದಿನ ನಡೆಯುವಂತ ಯಾಗ ಇದು. ಪಂಚವಾ ಏತೆ ಮಹಾಯಜ್ಞ, 5 ಯಜ್ಞಗಳು ದಿವಸಲು ನಡೆಸುವಂತ ಇದು ಒಂದು. ಗೊತ್ತೈತೆ. ಸೊ ಅದರಿಂದ ಅದರದ್ದು ಬಲಗಾಲಿಟ್ಟು ಎಲ್ಲೇ ಇದ್ ಮಾಡ್ಬೇಕಾದ್ರು ಅಷ್ಟೇ ಮಂಗಳದ ಇದು. ಇವನು ಆಂಜನೇಯ ಲಂಕೆಗೆ ಹೋಗ್ಬೇಕಾದ್ರೆ ಎಡಗಾಲಿಟ್ಟು ಒಳಗಡೆ ಹೋದ, ಅವನು ಅದನ್ನ ಧ್ವಂಸ ಮಾಡೋಕೆ ಹೋಗಿದ್ದು. ಗೊತ್ತಾಯ್ತು. ರಾಮಾಯಣದಲ್ಲಿ ಬರುತ್ತಿದ್ದು ಸುಂದರಕಾಂಡದಲ್ಲಿ ಯಕ್ಷವನ್ನ ಸಂಗ್ರಹ ಮಾಡ್ಕೊಂಡು ಎಡಗಾಲಿಟ್ಟು ಅವನು ಒಳಗಡೆ ಹೋದ. ಸೊ ಬಲಗಾಲಿಟ್ಟು ಪ್ರವೇಶ ಮಾಡುವಂತದ್ದು ದೇವಸ್ಥಾನ ಪೂಜಾಗೃಹದಲ್ಲಿ ಅಂತ. ಸೊ ಅಲ್ಲಿ ಆದ್ಮೇಲೆ ಇವುಗಳನ್ನ ಹೇಳುವಂಥದ್ದು. ಇವಾಗ ಪುಸ್ತಕದ ಒಳ್ಳೆ 12ನೇ ಪೇಜು. ಕೂರ್ಮಾದಿನ್ ದಿವ್ಯಲೋಕಂ ತದನು ಮಣಿಮಯಂ ಮಂಟಪಂ ತತ್ರ ಶೇಷಂ ತಸ್ಮಿನ್ ಧರ್ಮಾದಿಪೀಠಂ ತದುಪರಿ ಕಮಲಂ ಚಾಮರಗ್ರಾಹಿಣೀಂಶ್ಚ ವಿಷ್ಣುಂ ದೇವಿ ವಿಭೂಷಾಯುಧಗಣಂ ಉರಗಂ ಪಾದುಕೆ ವೈನತೇಯಂ ಸೇನೇಶನ್ ದ್ವಾರಪಾಲಾನ್ ಕುಮುದ ಮುಖಗಣಾನ್ ವಿಷ್ಣು ಭಕ್ತಾನ್ ಪ್ರಪದ್ಯೆ. ಇದು ನಮಸ್ಕಾರ ಮಾಡ್ಬೇಕಾದ್ರೆ ಹೇಳುವಂತ ಮಾತು. ಏನ್ ಇದ್ರಲ್ಲಿ ಇದೆ? ಕೂರ್ಮಾದೇನ್ ದಿವ್ಯಲೋಕಂ ತದನು ಮಣಿಮಯಂ ಮಂಟಪಂ ತತ್ರ ಶೇಷಂ. ಕೂರ್ಮ ಆಸನ ಇದೆಯಲ್ಲ ಅದು, ಅದರಿಂದ ಇದ್ ಮಾಡೋದು. ವೈಕುಂಠದಲ್ಲಿ ಭಗವಂತ ಹೇಗಿದ್ದಾನೆ ಅನ್ನೋದನ್ನ ಹೇಳುವಂತದ್ದು. ಈ ಆಸನಕ್ಕೆ ಇಟ್ಕೊಳ್ಳೋದು ಕೂರ್ಮಾಸನ ಇಟ್ಕೊಳ್ಳೋದು ಅಂದ್ರೆ ಮರದ ಮಣೆಯನ್ನ ಆಮೆಯ ಶೇಪ್ ನಲ್ಲಿ ಮಾಡಿ ಇದ್ ಮಾಡೋದು. ಸನ್ಯಾಸಿಗಳು ಯೂಸ್ ಮಾಡ್ತಾರೆ, ನಾವುಗಳು ಮಾಡ್ಬೋದು ಬೇಕಿದ್ರೆ.
ಏನು ಅಂದ್ರೆ ಸಾಕ್ಷಾತ್ ಭಗವಂತ ಅಲ್ಲಿರೋದು ಹೇಗೆ? ಪರವಾಸುದೇವನ ಚಿತ್ರಣ ಇದೆ. ತದನು ಮಣಿಮಯಂ ಮಂಟಪಂ ತತ್ರ ಶೇಷಂ, ಆದಿಶೇಷ ಅಲ್ಲಿದ್ದಾನೆ. ತಸ್ಮಿನ್ ಧರ್ಮಾದಿಪೀಠಂ, ಇವೆಲ್ಲ ಕಲ್ಪನೆಗಳು, ಆಧಾರ ಶಕ್ತಿಯಾದಿ ಕಲ್ಪನಾ ಅಂತ ಅಂದ್ಬಿಟ್ಟು ಬರುತ್ತೆ. ಗೊತ್ತಾಯ್ತಾ? ಆಧಾರ ಶಕ್ತಿ ನಮಃ, ಧರ್ಮಾಯ ಸ್ವಾಹ, ಅಧರ್ಮಾಯ ಸ್ವಾಹ, ಇವೆಲ್ಲ ಒಂದೊಂದಕ್ಕೂ ಬರುವಂತಹದ್ದು. ಅಲ್ಲಿ ಭಗವಂತ ಹೇಗಿದ್ದಾನೆ ಅಂದ್ರೆ, ಅವನ ಒಬ್ಬನೇ ನಾವು ಯಾವತ್ತೂ ಪೂಜೆ ಮಾಡೋಲ್ಲ, ನಾರಾಯಣನ. ಅವನು ಮೊದಲು ಭಗವಂತ ನಾರಾಯಣ. ಅವನು ಸವ್ಯಂ ಪಾದಂ ಪ್ರಸಾರ್ಯ ದಕ್ಷಿಣಂ ಕುಂಚೈತೆ, ಇದೆಲ್ಲ ನಾವು ಅಷ್ಟಾಕ್ಷರಿ ಕರೀತೀವಿ. ಗೊತ್ತೈತೆ? ಒಂದು ಕಾಲು ಸವ್ಯಂ ಅಂದ್ರೆ ಎಡಗಾಲು ಮಾಡಿಸ್ಬಿಟ್ಟು ಬಲಗಾಲವನ್ನ ಕೆಳಗಡೆ ಬಿಟ್ಟಿದ್ದಾನೆ. ದಕ್ಷಿಣಂ ಕುಂಚಯಿತ್ವ, ಸವ್ಯಂ ಪಾದಂ ಪ್ರಸಾರ್ಯ ಅಂದ್ರೆ ಬಲಗಾಲನ್ನ ಮಡಿಸ್ಕೊಂಡು ಎಡಗಾಲನ್ನ, ಇದು ವೀರಾಸನ ಅಂತ ಕೂಡ ಇದೆ. ಹಾಗೆ ಭಗವಂತ ಕೂತಿದ್ದಾನೆ. ಅವನ ಬಲಪಕ್ಕದಲ್ಲಿ ಶ್ರೀದೇವಿ, ಎಡಪಕ್ಕದಲ್ಲಿ ನೀಲಾದೇವಿ, ಭೂದೇವಿ, 3 ಜನನೂ ಇದ್ದಾರೆ. ಶ್ರೀದೇವಿ, ಭೂದೇವಿ, ನೀಲಾದೇವಿಯರು ಅನಂತ, ಗರುಡ, ವಿಶ್ವಕ್ಸೇನ, ನಿತ್ಯ ಸೂರಿಗಳು. ಇವರಾದ್ಮೇಲೆ ಚಾಮರ ಗ್ರಾಹಿಣೀಶರು, ಅವರುಗಳಿಗೆಲ್ಲ ಹೆಸರುಗಳೆಲ್ಲ ಇದೆ. ಚಾಮರ ಗ್ರಾಹಿಣಿರು ಭಗವಂತನಿಗೆ ಚಾಮರ. ಇವಾಗ ರಾಮನ ಪಟ್ಟಾಭಿಷೇಕದಲ್ಲಿ ನೋಡಿ, ಛತ್ರ ಚಾಮರ ಎಲ್ಲ. ಇವನು ವಿಭೀಷಣ, ಇವನು ಯಾರೋ ಶತ್ರುಘ್ನ, ಲಕ್ಷ್ಮಣ, ಒಬ್ಬೊಬ್ರು ಒಂದೊಂದು ಸರ್ವೀಸು ಭಗವಂತನಿಗೆ. ಯಾಕೆಂದ್ರೆ ಈಸ್ ದಿ ರಾಜಾದಿರಾಜ. ಹಾಗೆ ಇವನು ಜಗತ್ತಿಗೆ ಇದಾದವನು. ಅವನು ಇದೆಲ್ಲ ಇಟ್ಕೊಂಡು ವಿಷ್ಣುಂ ದೇವಿಹಿ ವಿಭೂಷ ಆಯುಧ ಗಣಂ ಊರಗಂ. ಆಯುಧ ಗಣಂ ಅಂತಂದ್ರೆ ಒಂದೊಂದೇ ಅವನು ಪಂಚಾಯುಧಗಳೆಲ್ಲ, 16 ಆಯುಧಗಳಿದೆ. ಆ ದೇವತೆಗಳು, ಈ ದೇವತೆ ಒಂದೊಂದು ಆಯುಧಕ್ಕೆ ಒಬ್ಬೊಬ್ಬ ಅಧಿದೇವತೆ ಉಂಟು. ಅವರೆಲ್ಲರನ್ನ ಈಗ 16 ಆಯುಧ ಸ್ತೋತ್ರದಲ್ಲಿ ಕೊಂಡಾಡ್ತಾರೆ. ಗೊತ್ತೈತೆ? ಬರೀ 16 ಅಲ್ಲ, ಅನೇಕವಾಗಿ. ಇವರೆಲ್ಲ ಯಾವಾಗ ಭಗವಂತ ಧರ್ಮವನ್ನ ಎಸ್ಟಾಬ್ಲಿಷ್ ಮಾಡೋಕೆ ಅವನ ಅವತಾರ ಮಾಡ್ತಾನೆ, ಯಾವುದೇ ಲೋಕಗಳಲ್ಲಿ ಅವನೇ ಸೃಷ್ಟಿ ಮಾಡಿದ 14 ಲೋಕಗಳು, ಬರೀ ಭೂಲೋಕ ಒಂದೇ ಆಗ್ಬೇಕಾಗಿಲ್ಲ. ಅವಾಗ ಇವರು ಧರ್ಮಕ್ಕೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ, ಆ ಸಂದರ್ಭದಲ್ಲಿ ಆಯುಧಗಳು ನಿಜವಾಗಿ ಆಗಿ ಅವನ ಜೊತೆನಲ್ಲಿ ಹೋಗ್ತಾರೆ. ಈ ವಿಶ್ವಕ್ಸೇನ ಇವರು ಕಾರ್ಯ, ನಾನು ಹಿಂದೆ ಬೇರೆ ಇದ್ರಲ್ಲಿ ಹೇಳಿದ್ದೆ, ಈ ನಿತ್ಯ ಸೂರಿಗಳಿದ್ದಾರಲ್ಲ, ಯಾರು? ಅನಂತ, ಆದಿಶೇಷ, ಗರುಡ, ವಿಶ್ವಕ್ಸೇನ ಪ್ರಧಾನವಾಗಿ ಹೇಳುವಂಥದ್ದು. ಆ ರೀತಿ ಎಲ್ಲ ನಾವು ಆ ಮಟ್ಟಕ್ಕೆ ಹೋಗ್ಬೋದು. ಮೋಕ್ಷಕ್ಕೆ ಹೋದ್ರೆ ಅವ್ರು ಏನ್ ಸರ್ವಿಸ್ ಮಾಡ್ತಾರೆ ಅದನ್ನೆಲ್ಲ ಮಾಡ್ಬೋದು. ದಾಸಸ್ಸಕ ವಾಹನ ಆಸನಂ ಧ್ವಜೋ ಯಸ್ತೆ ವಿತಾನಂ ವ್ಯಜನಂ ತ್ರಯೀಮಯ. ದಾಸ, ಸಖ ಎಲ್ಲವೂ ಭಗವಂತನಿಗೆ ವೈನತೆಯ. ಹಾಗೆ ಇವನು ಅಷ್ಟೇ, ಶಂಡಾಲ್ ಕೂಡ ಯಾಮ್, ಇರಂದಾಲ್ ಸಿಂಹಾಸನಮಾಮ್, ನಿಂದಾಲ್ ಮರವಡಿಯಾಮ್. ಅವನು ಹೊರಟ್ರೆ ಕಾಲಕ್ಕೆ ಪಾದಿಗೆ ಆಗ್ತಾನೆ, ಕೂತ್ಕೊಂಡ್ರೆ ಸಿಂಹಾಸನ ಆಗ್ತಾನೆ, ಮಲಕೊಂಡ್ರೆ ಅವನು ಆದಿಶೇಷ. ಏನೇನ್ ಸರ್ವಿಸ್ ಆಗ್ಬೇಕು ಎಲ್ಲವನ್ನು ಮಾಡ್ತಾನೆ. ಈ ನಿತ್ಯ ಸೂರಿಗಳು ಮಾಡೋ ಸರ್ವಿಸ್ ಇದು. ಭಗವಂತನಿಗೆ ಎಲ್ಲವುದನ್ನು ನಡೆಸೋದು. ಭಗವಂತ ಸಂಕಲ್ಪಿಸಿದ್ರೆ ಅದನ್ನೆಲ್ಲ ಕಾರ್ಯರೂಪಕ್ಕೆ ತರೋನು ವಿಶ್ವಕ್ಸೇನ. ಹೀಗೆ ಅವನ ಪರಿವಾರ ಸಮೇತರಾಗಿ ನಾವು ನಮಸ್ಕಾರ ಮಾಡೋದು. ಇಲ್ಲಿ ಪಾದುಕೆ ವೈನತೇಯಂ, ಗೊತ್ತಾಯ್ತಾ? ಅವನ ಪಾದದಲ್ಲಿ ಅವನ ಕೆಳಗಡೆ ಇರುವಂತಹದ್ದು. ಆಂಜನೇಯ ರಾಮನ ಹತ್ರ ಇಲ್ವೇ ಆ ರೀತಿ. ಸೇನೇಶಂ, ಇವನೇ ವಿಶ್ವಕ್ಸೇನ. ಸೇನೇಶ ಅಂದ್ರೆ ಸೇನೆ ಮೊದಲಿ ಅಂತ ಹೇಳುವಂತಹದ್ದು. ಇವು ದ್ವಾರಪಾಲನ್, ಮುಂದ್ಗಡೆ ಜಯ ವಿಜಯರು. ಆ ವೈಕುಂಠಕ್ಕೆ 4 ಬಾಗಿಲುಗಳಿದೆ, ಪೂರ್ವದ, ದಕ್ಷಿಣ, ಉತ್ತರ, 4 ದಿಕ್ಕಿಗೆ. 4 ದಿಕ್ಕುಗಳಲ್ಲೂ ಇಬ್ಬಿಬ್ರು, ಅವ್ರ ಹೆಸರುಗಳೆಲ್ಲ ಬರುತ್ತೆ. ಒಬ್ಬೊಬ್ಬರಿಗೂ ಕೂಡ ಆರಾಧನೆ, ಷೋಡಶೋಪಚಾರ. ರಾಮಾನುಜರು ಹೇಳಿದಂತೆ ಆರಾಧನೆ ಮಾಡಿದ್ರೆ 6 ಗಂಟೆ ಕಾಲ ಬೇಕು, ಇನ್ನೂ ಜಾಸ್ತಿ. ಒಬ್ಬೊಬ್ಬರಿಗೂ ಎಲ್ಲ ಆಚರಣೆ. ದ್ವಾರಪಾಲಕರನ್ನು ಹಿಡಿದು ಚಾಮರ ಗ್ರಾಹಿಣಿಯರು, ಅವರುಗಳಿಗೂ ಕೂಡ ಭಗವಂತನಿಗೆ ಸೇರಿದವರು ಎಲ್ರಿಗೂ ಕೂಡ ಆರಾಧನೆ ಏನ್ ಮಾಡೋದು. ಕುಮುದ ಗಣಾಧಿಪತಿ, ಕುಮುದಾಕ್ಷಾಯ ನಮಃ. ಗೊತ್ತಾಯ್ತಾ? ಇವರೆಲ್ಲ ಕುಮುದ ಮುಖ ಗಣಾನ್, ಆ ಇವರು ದ್ವಾರಪಾಲಕರು, ಅವರೆಲ್ಲರನ್ನು ಸೇರಿಸ್ಕೊಂಡು ವಿಷ್ಣು ಭಕ್ತಾನ್ ಪ್ರಪದ್ಯೆ ಅಂದ್ರೆ ಸಮಸ್ತ ಪರಿವಾರಾಯ ಸರ್ವಮಂಗಳ ವಿಗ್ರಹಾಯ ಶ್ರೀಮತೆ ನಾರಾಯಣಾಯ ನಮಃ. ನಾವೇನಿದೆ, ಸಮಸ್ತ ಪರಿವಾರದೊಂದಿಗೆ ನಿನಗೆ ನಮಸ್ಕಾರ ಮಾಡ್ತೀನಿ ಅಂತೇಳಿ ನಮಸ್ಕಾರ ಮಾಡುವಂತ. ಆ ನಮಸ್ಕಾರ ಮಾಡ್ಬೇಕಾದ್ರೆ ಮನಸ್ಸಿನಲ್ಲಿ ವೈಕುಂಠದಲ್ಲಿರೋ ಭಗವಂತನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಆ ಭಾವದಿಂದ ಈ ಶ್ಲೋಕ ಹೇಳೋದು. ಸಾಮಾನ್ಯವಾಗಿ ಎಲ್ಲಾ ಪುಸ್ತಕಗಳಲ್ಲೂ ಇದನ್ನ ಹಾಕಿರ್ತಾರೆ, ಕೂರ್ಮಾದೀನ್ ದಿವ್ಯಲೋಫನ್ ಅದನ್ನ ಹೇಳ್ಬಿಟ್ಟು. ಇದ್ರ ಜೊತೆಗೆ ಇದರಲ್ಲಿ ಸ್ತೋತ್ರದಲ್ಲಿ ನಮೋ ನಮೋ ವಾಂಗ್ ಮನಸಾತಿ ಭೂಮಯೇ, ನಮೋ ನಮೋ ವಾಂಗ್ ಮನಸೈಕ ಭೂಮಯೇ, ನಮೋ ನಮೋ ಅನಂತ ಮಹಾವಿಭೂತಯೇ, ನಮೋ ನಮೋ ಅನಂತ ದಯೈಕ ಸಿದ್ಧವೇ, ನ ಧರ್ಮನಿಷ್ಠೋಸ್ಮಿ ನ ಚಾತ್ಮವೇದಿ, ನ ಭಕ್ತಿ ಮಾಂ ತ್ವಚ್ಚರಣಾರವಿಂದೆ, ಅಕಿಂಚನಃ ಅನನ್ಯಗತಿ ತ್ವತ್ಪಾದ ಮೂಲಂ ಶರಣಂ ಪ್ರಪದ್ಯೇ ಅಂತ ಹೇಳಿ ದೀರ್ಘದಂಡ ಪ್ರಣಾಮ. 2 ಕೈಯನ್ನ ನೀಡಿ ಕೈಯನ್ನ ಸೇರಿಸ್ಬೇಕು. ಅಂಜಲಿ ಪರಮಾ ಮುದ್ರಾ ಸರ್ವಾಭೀಷ್ಟ ಪ್ರದಾಯಿನಿ ಅಂತ ಗೊತ್ತೈತೆ.
ಸಾಷ್ಟಾಂಗ ಪ್ರಣಾಮ. ಶಾರ್ಟ್ ಕಟ್ಗಳು ಮಾಡಬಾರ್ದು, ಭಗವಂತನಿಗೆ ಆಗ್ಲಿ ಬೇರೆಯವ್ರಿಗೆ ಆಗ್ಲಿ. ಸುಮ್ಮನೆ ಹಿಂಗೆ ಅಂದ್ಬಿಡೋದು. ಎಲ್ಲೋ ನಿಮ್ಗೆ ನಿಂತ್ಕೊಳ್ಳೋಕೆ ಜಾಗ ಇಲ್ಲ, ಆ ಸಂದರ್ಭದಲ್ಲಿ ಆಗ್ಬೋದು ಅಷ್ಟೇ. ಇಲ್ದಿದ್ರೆ ಯಾವಾಗಲೂ ನಮಸ್ಕಾರ ಮಾಡೋದೇ ದೀರ್ಘದಂಡ ಪ್ರಣಾಮ, ಕೈ ಸೇರಿಸ್ಬೇಕು. ದಟ್ ಈಸ್ ತುಂಬಾ. ಈ ಮುದ್ರೆಗಳು ಅದರದ್ದೇ ಬೇರೆ ಅದು ಯೋಗದಲ್ಲಿ ಮುದ್ರೆಗಳ ಬಗ್ಗೆ ಎಷ್ಟು ಮುದ್ರೆಗಳು ಬರುತ್ತೆ ಗೊತ್ತಾ? ಈ ಮುದ್ರೆಗಳ ಬಗ್ಗೆನೂ ಒಂದ್ ಮಾತು ಯಾಕೆ ಹೇಳಿದೆ ಇವಾಗ ಅಂದ್ರೆ, ಆರಾಧನೆಯಲ್ಲಿ ಕೆಲವು ಮುದ್ರೆಗಳು ನಾವು ಉಪಯೋಗಿಸ್ತೇವೆ. ಈಗ ಅಂಜಲಿ ನಮಸ್ಕಾರದಲ್ಲಿ, ಆಮೇಲೆ ಶೋಷಣ ದಾಹನ ಆದ್ಮೇಲೆ ಸುರಭಿ ಮುದ್ರೆ ಅಂತ. ಸುರಭಿ ಮುದ್ರೆನಲ್ಲಿ ಈ 4 ಫಿಂಗರ್ ಇದೆಯಲ್ಲ, ಅದು ಮಿಡ್ಲ್ ಫಿಂಗರ್ ಟಚ್ ಆಗ್ಬೇಕು ಬೋತ್ ಇದ್ರಲ್ಲಿ. ಹಾಗೇನೆ ರಿಂಗ್ ಫಿಂಗರ್, ಲಾಸ್ಟ್ ಫಿಂಗರ್ ನೋಡಿ, ಹಸುವಿನ ಕೆಚ್ಚಲು ಸುರಭಿ ಮುದ್ರೆ ಅಂದ್ರೆ ಈ ರೀತಿ ಬರ್ಬೇಕು. ಹಾ, ಇನ್ನು ಕೊಂಚ ಟನ್ ಪಣ್ಣಾಕ ವರ್ಣ 4 ಹಸುವಿನ ಕೆಚ್ಚಲು, ಹಸುವಿನ ಕೆಚ್ಚಲು ಬಂದಂತೆ ಹಿಂಗೆ. ಹಾ, ಕೊಂಚ ಗಿಟ್ ಬಂದಾಗ ಕ್ಲೋಸ್ ಅಪ್ ಬಂದಾಗ ಸುರಭಿ ಮುದ್ರೆ ಗೊತ್ತಾಯ್ತಾ. ಆಮೇಲೆ ದಿಸ್ ಇಸ್ ಮೃಗ ಮುದ್ರೆ. ಭಗವಂತನ ನಿವೇದನ ಮಾಡ್ಬೇಕಾದ್ರೆ ಯಶೋದೆ ಕೃಷ್ಣನಿಗೆ ತಿನ್ನಿಸಿದಂತೆ ನಿಧಾನಕ್ಕೆ ತಲೆ ಬಗ್ಸ್ಕೊಂಡು ಪ್ರೀತಿಯಿಂದ ನಾವೇನ್ ಮಾಡ್ಕೊಂಡಿದ್ದೀವೋ ನಾವೇನ್ ತಿನ್ನೋಕೆ ಅದನ್ನ ಅವನು ತಿಂತಾ ಇದ್ದಾನೆ ಅಂತ ಭಾವಿಸಿ ಮೃಗ ಮುದ್ರೆಯ ಅಷ್ಟಾಕ್ಷರಿಯಿಂದ ಆಗ್ಬೋದು. ಮಧುವಾತಾರುತ್ತಾ ಇದೆ ಈ ಮಂತ್ರವನ್ನು ಹೇಳಿ, ಇದಕ್ಕೂ ಬೇಕಾದಷ್ಟು ಮಂತ್ರಗಳಿದೆ. ಅಸತ್ಯಂ ಅಶುಚಿಂ ನೀಚಂ ಅಪರಾಧೈಕ ಭಾಜನಂ ಅಲ್ಪಶಕ್ತಿಂ ಅಚೈತನ್ಯಂ ಅನರ್ಹಂ ತ್ವತ್ಕ್ರಿಯಾ ಸ್ವಪಿ. ನನಗೇನಿದೆ ಯೋಗ್ಯತೆ, ಇದನ್ನ ಭಗವಂತನ ಈ ನೈಚ್ಯಾನುಸಂಧಾನ ಬೇಕು. ಯಾಕೆಂದ್ರೆ ಅವನು ದೋಷಗಳು ಒಂಚೂರು ಇಲ್ಲ ಅವನ ಹತ್ರ. ಅಖಿಲ ಹೇಯ ಪ್ರತ್ಯನೀಕನ್ ಸಕಲ ಕಲ್ಯಾಣ ಗುಣ ಪರಿಪೂರ್ಣ. ಪರ್ಫೆಕ್ಷನ್ ಅಂದ್ರೆ ಭಗವಂತ. ಅವನ ಹತ್ರ ಹೋಗ್ಬೇಕಾದ್ರೆ ನಾವು ಸೋ ಇಂಪರ್ಫೆಕ್ಟ್ ಆಗಿ ಇದೆಯಾ ಹೋಗೋದಕ್ಕೆ. ಇಪ್ಪ ಯಾರೋ ಹೆಣ್ಮ ಕೊಂಚ ಎಲ್ಲ ಶಾಸ್ತ್ರ, ಅಯ್ಯೋ ಮಂಡಪ ಅವಳ್ಕಿಟ್ಟ ரொம்ப ரொம்ப ಪರ್ಫೆಕ್ಟ್ ಅವ್ರೆ, ரொம்ப ಡಿಸಿಪ್ಲಿನೇ ಅವಳ್ಕಿಟ್ಟ ಮಂಡ ನಮ್ಗೆ ಪಾತ್ಕೊಲ ಏನ್ ಅನ್ಸುತ್ತೆ, ಹತ್ರನೇ ಬೇಡ ಅಂತ. ಆದ್ರೆ ಭಗವಂತನ ಸೌಲಭ್ಯ ಏನ್ ಗೊತ್ತಾ, ಅಷ್ಟೆಲ್ಲ ಪರ್ಫೆಕ್ಟ್ ಆಗಿದ್ದವನು ಏನು ತಿಳಿಯದ ಗೊಲ್ಲರ ಕುಲದಲ್ಲಿ ಹುಟ್ಟಿದ. ಪುಣ್ಯಂ ಯಾಮುಡೆಯಂ ಕೊರೆವನ್ನೂ ಇಲ್ಲದ ಗೋವಿಂದ ಅಂತಳಲ್ಲಿ. ಏನು ತಿಳಿಯದ ಗೊಲ್ಲರ ಕುಲದಲ್ಲಿ ನಮಗೇನು ಲೆಫ್ಟ್ ಕೈ ರೈಟ್ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಎಡ ಬಲ ತಿಳಿದು ಅಂತಾರೆ. ಈ ಎಡಗೈ ಯಾವ್ದಕ್ಕೆ ಉಪಯೋಗಿಸೋದು, ಬಲಗೈ ಯಾವ್ದಕ್ಕೆ ಅದೇ ಗೊತ್ತಿಲ್ಲ. ನಾವು ಎಡಗೈಯಿಂದ ತಿಂತೀವಿ, ಗೊತ್ತೈತೆ. ಹೀಗೇನು ಇಲ್ಲದು. ಆದ್ರೆ ನಮ್ದು ಒಂದು ಪುಣ್ಯ ಇದೆ. ಏನು ಅಂದ್ರೆ ನಮ್ಮ ಮಧ್ಯದಲ್ಲಿ ನೀನು ಹುಟ್ಟಿದೆಯಲ್ಲ, ಕರೆವಗಳು ಪಿನ್ಷನ್ ಕಾನಂಶ ಎಂದೊಂಬೋಂ ಅರಿವನ್ನು ಇಲ್ಲದ ಆಯ್ಕುಲತ್ತು, ನಿನ್ನನ್ನ ನಾವು ಪಡೆದಿದ್ದೀವಿ, ಇದು ನಮ್ಮ ಭಾಗ್ಯ ಅಂತ ಅಲ್ಲಿ ಕೊಂಡಾಡುತ್ತ. ಸೊ ಅದರಿಂದ ಭಗವಂತನಲ್ಲಿ ಹೋಗ್ಬೇಕಾದ್ರೆ ದಟ್ ವಿನಯ, ಇದು ನೈಚ್ಯಾನುಸಂಧಾನ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಹೇಳೋದು. ನನಗೆಲ್ಲ ಗೊತ್ತು, ನಾನು ಚೆನ್ನಾಗ್ ಮಾಡ್ತೀನಿ ಅಂತ ಆ ಅಹಂಕಾರ ಬರಬಾರ್ದು ಎಲ್ಲದ್ರಲ್ಲೂ ಕೂಡ. ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ಪಾಂಡಿತ್ಯಂ ಗೃಹೀತ್ವ ಬಾಲ್ಯೇನ ತಿಷ್ಟಾಸೆ. ಎಲ್ಲ ಹೇಳಿದ್ದು ತಿಳಿಯೋದಕ್ಕೆ, ಬಟ್ ಜಸ್ಟ್ ಲೈಕ್ ಚಿಕ್ಕ ಹುಡುಗನ ತರ ಇದೆ, ತೋರಿಸ್ಕೋಬೇಕಾಗಿಲ್ಲ. ನನಗೆ ಅದು ಗೊತ್ತು ಇದು ಗೊತ್ತು ಅಂತ. ಕೆಲವರು ಅಂದ್ರೆ ನಾರಾಯಣ ಅನ್ನೋದು, ಇಲ್ಲ ಅವ್ರೇನಾರು ಹೇಳ್ತಾ ಇದ್ರೆ ಅವರೇ ಒಂದು ಮುಂದಕ್ಕೆ ಹೇಳೋದು. ವಿಚ್ ಇದು ಇಂಟೆನ್ಷನ್ ಬಿಹೈಂಡ್ ಈಸ್ ಅವ್ನು ನನಗೆ ಗೊತ್ತು ಬೇರೆಯವ್ರಿಗಿಂತ ಅಂತ ತೋರ್ಸಕ್ ಹೋಗೋದು. ಇದೆಲ್ಲ ದಿಸ್ ಶುಡ್ ಬಿ ಅವಾಯ್ಡ್. ಕಲಿಬೇಕು ವಿದ್ಯೆಯನ್ನು. ಪಾಂಡಿತ್ಯಂ ಗೃಹೀತ್ವ ಬಾಲ್ಯೇನ ತಿಷ್ಟಾಸೆ. ಎಲ್ಲ ಪರ್ಫೆಕ್ಟ್ ಮಾಡ್ಕೊಳ್ಳಿ, ಯಾಕೆ ಗೊತ್ತಿದೆ ಎಲ್ಲ ನನಗೆ ಅಂತ ಅನ್ನೋದು ಬೇಡ. ಈ ತರದೆಲ್ಲ ಬರುವಂತದ್ದು. ಸೊ ಈ ಅಹಂಕಾರ ನಿರಸನ ಬಹಳ ಮುಖ್ಯವಾದ. ಅದಕ್ಕಾಗಿ ಇದೆಲ್ಲ ಅನುಸಂಧಾನ ಬೇಕು. ಅಮರ್ಯಾದ ಕ್ಷುದ್ರ ಚಲಮತಿ ರಸೂಯ ಪ್ರಸವೋ ಕೃತಜ್ಞ ದುರ್ಮಾನಿ ಸ್ಮರ ಪರವಶೋ ವಂಚನ ಪರಹ ನೃಶಂಸಃ ಪಾಪಿಷ್ಟ ಕಥಮಹಮಿತೋ ದುಃಖ ಜಲದೆ ಅಪಾರಾದುತ್ತೀರ್ಣಸ್ತವ ಪರಿಚರೇಯಂ ಚರಣಯೋ. ನೀನ್ ಬಿಟ್ಟು ನನ್ ಗತಿ ಇಲ್ಲ, ನನಗೇನು ಬರೋಲ್ಲ. ಭಗವಂತನ ಮುಂದೆ ಹೀಗೆ ಹೇಳಿದಾಗ ಪ್ರೀತನಾಗ್ತಾನೆ ಅವನಿಗೆ. ಇವನಿಗೆ ವಿನಯ ಅನ್ನೋದು ಬರುತ್ತೆ, ಅಹಂಕಾರ ಬರೋದಿಲ್ಲ. ಆ ಕಾರಣದಿಂದ ಇದೆಲ್ಲ ಬೇಕು. ಪಾಪ ಓಂ ಪಾಪ ಕರ್ಮಾಣ ಈ ಶ್ಲೋಕ ಇವುಗಳೆಲ್ಲ ಕಡೆನಲ್ಲಿ ನಮಸ್ಕಾರ ಮಾಡ್ಬೇಕಾದ್ರೆ ಇದೆಲ್ಲ ಬರುವಂತ. ಸೊ ಆಯ್ತು, ಇವಾಗ ಸಾಷ್ಟಾಂಗ ಪ್ರಣಾಮ ಮಾಡಿಬಿಟ್ಟು ಭಗವಂತನ ಇದಕ್ಕೆ ಒಳಗಡೆ ಬಂದ್ರಿ. ಘಂಟಾನಾದ ಮಾಡ್ದ ಕೌಸಲ್ಯ ಸುಪ್ರಜಾ ರಾಮ. ಇಲ್ಲೇನೆ ಅಪಸರ್ಪಂತು ತೇ ಭೂತ ಏ ಭೂತ ಭುವಿ ಸಂಸ್ಥಿತಾ ಏ ಭೂತ ವಿಘ್ನಕಂತಾರ ತೇ ಗಚ್ಚಂತು ಆಜ್ಞಾ ಹರೇಹೇ. ಅದೃಶ್ಯವಾಗಿ ಎಲ್ಲ ಕಡೆನಲ್ಲೂ ಈ ನೆಗೆಟಿವ್ ಹೋಸರ್ಸ್, ದೈವ ಭೂತ ಪಿಶಾಚಿಗಳು ಇವುಗಳು ಕೂಡ ಇರ್ಬೋದು. ಬೇರೆ ಸೋರ್ಸ್ ಇದೆಲ್ಲ ಉಂಟು, ಇಲ್ಲ ಅಂತಿಲ್ಲ. ನೀವು ಸಂಧ್ಯಾ ವಂದನೆ ಇದೆಲ್ಲ ಸರಿಯಾಗಿ ಇಟ್ಕೊಂಡ್ರೆ ಹತ್ರ ಬರೋದಿಲ್ಲ ಅವರು.
ಗೊತ್ತಾಯ್ತಾ? ಈ ರಸಿಕ ಪುತ್ತಿಗೆ ಅಂತ ಒಬ್ಬಿದ್ರು, ಆದ್ಯ ರಾಮಾಚಾರ್ಯ ಆದ್ಯ ರಂಗಾಚಾರ ಅಂತ. ಅವರು ಮಂತ್ರ ತಂತ್ರ ಅಂತ ಒಂದು ಪುಸ್ತಕ ಬರೆದಿದ್ರು. ಯಾವ್ದೋ ಇವುಗಳನ್ನ, ಕೆಲವು ಭೂತಗಳು ಇವುಗಳನ್ನ ಇವ್ರು ವಶೀಕರಿಸ್ಕೊಳ್ಳೋದು, ಅದರಿಂದ ಇವರೆಲ್ಲ ತಿಳ್ತಾರೆ ಅಂತ. ಉಚ್ಚಿಷ್ಟ ಗಣಪತಿ ಅಂತ ಅದೊಂದು ಇಟ್ಕೊಂಡು ಅದು ಟಿವಿನಲ್ಲಿ ಹೇಳುತ್ತೆ, ಅವ್ನು ಯಾರು ಬರ್ತಾ ಇದ್ದಾನೆ, ಅವ್ನ ಫ್ಯೂಚರ್ ಬಗ್ಗೆ ಹಿಂಗೆ ಅಂತ ಇಲ್ಲ, ಇವನು ಹೇಳೋದು ಈಗ ಏನು ಅಂತ ದುಡ್ಡು ಸಿಗುತ್ತೆ, ಒಂದಷ್ಟು ಇದಾಗುತ್ತೆ, ಇವನಿಗೇನೋ ಎಸ್ ಗಾಟ್ ಸಮ್ ಸೂಪರ್ ನ್ಯಾಚುರಲ್ ಪವರ್ಸ್. ಬೇಸಿಕ್ ಆಗಿ ಯಾವ ಎಕ್ಸ್ಟ್ರಾ ಪವರ್ಸ್ ಗಳಿಗೆ ಭಗವಂತನ ಬಯಸಬಾರದು. ನಾನು ಸುದರ್ಶನ ಉಪಾಸಕ, ನಾನು ನರಸಿಂಹ ಉಪಾಸಕ, ನಾನು ಆಂಜನೇಯನ ಉಪಾಸಕ. ಏನು ಅವಾಗ ಏನು ಅಂದ್ರೆ, ನೀವು ಆಂಜನೇಯನ ಉಪಾಸಕರು, ನೀವು ಸ್ವಲ್ಪ ಹೇಳಿದಾಗ ಮಗನ ಕೆಲಸ ಆಗಿಲ್ಲ, ಮಗನ ಮದುವೆ ಆಗಿಲ್ಲ, ಅದು ಮಾಡಿಸಿ ಇದು ಮಾಡಿಸಿ ಅಂತ. ಏನ್ ಮಧ್ಯದಲ್ಲಿ ನೀವು ದಳ್ಳಾಳಿ ಕೆಲಸ ಹೇಗೆ ಮಾಡ್ಬೇಕು? ಭಗವಂತನ ಕರ್ಮದ ಏನ್ ಕೋರ್ಸ್ ಇದೆ ಅದ್ರ ಮಧ್ಯದಲ್ಲಿ ಎಂಟ್ರೆನ್ಸ್ ನೀವ್ ಹೇಳ್ಬಿಟ್ಟು ಅವನು ಮಾಡಿಸ್ಬೇಕಾ? ಅವನು ಗೊತ್ತಿಲ್ವಾ? ಆದ್ರೆ ಈ ತರದ್ದು ಏನಾದ್ರು ಒಂದು ಬಂದ್ರೆ, ಅದಕ್ಕೇನೆ ಯಾರಿಗಾದ್ರೂ ಏನಾದ್ರು ಈ ರೀತಿಯ ಬೇರೆ ಶಕ್ತಿ ಅದು ಇದು ಬಂತು ಅಂದ್ರೆ ಅದು ವಿನಾಶಕ್ಕೆ ಕಾರಣವಾಗುತ್ತೆ. ಬೇಕಾದಷ್ಟು ಉದಾಹರಣೆಗಳು ಪುರಾಣಗಳಲ್ಲಿ ಈಗಲೂ ಕೂಡ ನೋಡ್ಬೋದು. ಯಾರಿಗೇನೋ ಒಂದು ಸ್ವಲ್ಪ ಇದೆ ಅಂತಂದ್ರೆ ಅದು ಸಮಾಜದ ಅಥವಾ ಕಷ್ಟದಲ್ಲಿ ಇರೋರಿಗೆ ಸಹಕಾರಿಯಾಗೋದಕ್ಕೆ ಉಪಯೋಗಿಸ್ಬೇಕೆ ಹೊರತು ಅದರಿಂದ ಕೀರ್ತಿ, ಹೆಸರು, ದುಡ್ಡು ಇದು ಬರಬೇಕು ಅಂತ ಉಪಯೋಗಿಸಿದ್ರೆ ನಾಶವಾಗುತ್ತದೆ. ಅದರಿಂದ ಅಹಂಕಾರವನ್ನ ಇಟ್ ಶುಡ್ ಬಿ ಕೆಪ್ಟ್ ಆಲ್ವೇಸ್ ಅಟ್ ಕಾನ್ಸ್ಟೆಂಟ್ ಚೆಕ್. ಅದಕ್ಕಾಗಿ ವಿನೀತನಾಗಿ ನಮಸ್ಕಾರ ಮಾಡೋದು, ಇವೆಲ್ಲ ಇದು ನಮ್ಮ ಸಂಸ್ಕೃತಿ, ಅದನ್ನು ಕಲಿಬೇಕು. ಅವಕ್ಕಾಗಿ ಇವೆಲ್ಲ ಬೇಕಾಗುತ್ತೆ. ಭಗವಂತನ ಮುಂದೆ ಅತ್ಯಂತ ವಿನೀತನಾಗಿ ನಮಸ್ಕಾರ ಮಾಡೋದಕ್ಕಾಗಿ. ಆಮೇಲೆ ಘಂಟಾನಾದ, ಅದಾದ್ಮೇಲೆ ಪ್ರಸಿದ್ಧವಾದಂತಹದ್ದು ವಿಶ್ವಾಮಿತ್ರ ರಾಮನಿಗೆ ಹೇಳಿದ್ದು, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ಧೂಲ ಕರ್ತವ್ಯಂ ದೈವಮಾನಿತಂ. ಗೊತ್ತಿದೆ ನಿಮಗಳಿಗೂ ಕೂಡ. ಇದು ಜೊತೆಗೆ ತಿರುಪಳ್ಳಿ ಎಳಚಿ ಹೇಳಬಹುದು, ಗೊತ್ತೈತೆ. ಸುಪ್ರಭಾತ ಇದ್ರದಕ್ಕೆ ಅವನಿಗೆ ಹೇಳುವಂತಹದ್ದು ಇವುಗಳೆಲ್ಲ. ಇದಾದ್ಮೇಲೆ ಕೈ ತಟ್ಟಿ ಸಂಪುಟದ ಭಾಗಗಳು ಘಂಟಾನಾದದಿಂದ ಇದು ಗೊತ್ತೈತೆ. ಘಂಟಾನಾದ ಇಲ್ಲ ಅಂದ್ರೆ ಕೈ ತಟ್ಟು ಮಾಡೋದು ಗೊತ್ತೈತೆ. ಉದ್ದೇಶ ಏನು ಅಂತಂದ್ರೆ, ಇವಾಗ ದೇವಸ್ಥಾನದ ಒಳಗಡೆ ಹೋದಾಗ್ಲೂ ಅಷ್ಟೇ, ಏನು ಚಪ್ಪಾಳೆ ತಟ್ಬಿಟ್ಟು ಇದ್ ಮಾಡಿ ಅಥವಾ ಘಂಟಾನಾದ ಮಾಡ್ಬಿಟ್ಟು ಹೋಗೋದು ಅಂದ್ರೆ ಈವಿಲ್ ಫೋರ್ಸಸ್ ಎಲ್ಲಾರು ಇದ್ರೆ ಅವುಗಳೆಲ್ಲ ಹೋಗ್ಲಿ ಅಂತ. ಅದಕ್ಕೆ ಅಪಸರ ಇವುಗಳೆಲ್ಲ ಹೇಳಿ ಮಾಡುವಂತ ಒಂದು ಒಳ್ಳೆ ಕೆಲಸ ಮಾಡಕ್ ಹೋಗ್ತಾ ಇದ್ದೀವಿ ಭಗವಂತನ ಆರಾಧನೆಗೆ. ಅಲ್ಲಿ ಯಾವ ನೆಗೆಟಿವ್ ಫೋರ್ಸಸ್ ಇರಬಾರ್ದು. ಅಪಸರ್ಪಂತು ತೇ ಭೂತಾಹ ಯೇ ಭೂತ ಭುವಿ ಸಂಸ್ಥಿತಾಹ ಯೇ ಭೂತ ವಿಘ್ನಕರ್ತಾರಃ ತೇ ಗಚ್ಛಾಂತು ಆಜ್ಞೆಯ ಹರೇಹೇ. ಅಪಹತ ಇದ್ರಲ್ಲೂ ಕೂಡ ಅಷ್ಟೇ, ಶ್ರಾದ್ದಗಳಲ್ಲಿ ಮಾಡ್ಬೇಕಾದ್ರೆ ದರ್ಬೆ ಇದನ್ನ ಇಟ್ಕೊಂಡು ಅಲ್ಲಿ ನಾವು ಇದ್ ಮಾಡ್ಬೇಕಾದ್ರೆ ಈ ಮಂತ್ರಗಳನ್ನ ಹೇಳಿ ಶುದ್ಧಿ, ಊಟಕ್ಕೆ ಕೂತ್ಕೊಳ್ಳೋ ಜಾಗ ಶುದ್ಧಿಗೆ ಬರ್ಬೇಕಾದ್ರೂ ಅಷ್ಟೇ ಇಲ್ಲೆಲ್ಲ ಬರುವಂತದ್ದು. ಸೊ ಅದರಿಂದ ನೆಗೆಟಿವ್ ಇದನ್ನೆಲ್ಲ ಇದು ಮಾಡಿ ಪಾಸಿಟಿವ್ ಫೋರ್ಸಸ್ ಇವುಗಳೆಲ್ಲ ಇರಬೇಕು. ಭಗವಂತನ ಸಾನ್ನಿಧ್ಯ ಉಂಟಾಗ್ಬೇಕು. ಅದಕ್ಕೆ ಘಂಟಾನಾದದ್ದು ಬಹಳ, ಇನ್ನು ವಿವರ ಬೇಕು ಅಂದ್ರೆ ವೇದ ಮಾರ್ಗ ಓದಿ, ಘಂಟಾನಾದದ್ದು ಇದೆ. ಆದ್ಮೇಲೆ ವೇದಾಂತ ದೇಶಿಗರು ನ್ಯಾಸ ದಶಕ ಅಂತ ಒಂದು 10 ಬರೆದಿದ್ದ ಬಹಳ ಸುಂದರವಾಗಿದೆ. ಅದರ ಅನುಸಂಧಾನ ಮಾಡಿ ಗಂಧವನ್ನು ತೆಗಿಬಹುದು. ಇಲ್ಲ ಕಣ್ಣಿನ ಮುಚ್ಚಿ ತಾಂಬಿಡ್ಬೋದು, ನಿತ್ಯ ಅನುಸಂಧಾನ ಆಗ್ಬಹುದು. ಇದು ಬಹಳ ಸುಂದರವಾಗಿದೆ. ಅದರಿಂದ ಸೇರಿಸ್ಕೊಂಡು ಯಾರದೇ ಆಚಾರ ತೆಂಗಿಲೇನೋ ಒಡಗಿಲೇನೋ ಬಟ್ ಇದು ಮಾಡ್ಕೊಂಡು ಸರಿ. ಇದೊಂದು ಹೇಳ್ತೀನಿ, ರಿಪೀಟ್ ಮಾಡಿ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯ ವರ್ಗೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಅಹಂ ಮದ್ರಕ್ಷಣ ಬರಹ ಮದ್ರಕ್ಷಣ ಫಲಂ ತಥಾ ನ ಮಮ ಶ್ರೀಪತೇಃ ಯೇ ವೇತ್ಯಾತ್ಮಾನಂ ನಿಕ್ಷಿಪೇದ್ಬುಧಃ ಅಂತ ಹೇಳ್ತಾ ಹೋದ್ರೆ ಟೈಮ್ ಆಗೋಗುತ್ತೆ. ಆದ್ರೂ ಏನು ಅನ್ನೋದೊಂದು ಸ್ವಲ್ಪ ಇದೆ. ಅಹಂ ಮದ್ರಕ್ಷಣ, ನನ್ನ ಮತ್ತು ನನ್ನ ರಕ್ಷಣೆಯ ಭಾರವನ್ನ ಮದ್ರಕ್ಷಣ ಮಾಡಿದ್ರ ಫಲ ಏನಿದೆ ಅದು ಕೂಡ ಫಲಂ ತಥಾ ನ ಮಮ ಶ್ರೀಪತೇಹೇ, ಅದು ನಂದಲ್ಲ, ನಾನು ನನ್ನನ್ನ ರಕ್ಷಿಸಿಕೊಳ್ಳಬಲ್ಲೆ. ಇದು ಸ್ವತಂತ್ರ ಆತ್ಮ ಭ್ರಮೆ. ನನ್ನ ಹತ್ರ ದುಡ್ಡಿದೆ, ನನಗೆ ಶಕ್ತಿ ಇದೆ, ಐ ಹ್ಯಾವ್ ಗಾಟ್ ಇಂಟೆಲಿಜೆನ್ಸ್, ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ಈ ಹುಚ್ಚುತನ ಬಿಟ್ಟು ಎಲ್ಲವನ್ನೂ ಒಪ್ಪಿಸಿ ಭಗವಂತನಿಗೆ
ನ ಮಮ ಶ್ರೀಪತೆ ಏವ ಆತ್ಮಾನಂ ನಿಕ್ಷಿಪೇತ್. ತನ್ನ ಆತ್ಮವನ್ನ ಭಗವಂತನಿಗೆ ಒಪ್ಪಿಸ್ತಾ ಇದ್ದಾನೆ. ಬುಧ ಅಂದ್ರೆ ವಿವೇಕಿಗಳಾದವರು. ಇದನ್ನೇನೆ ಭರಣ್ಯಾಸ, ಪ್ರಪತ್ತಿ, ಶರಣಾಗತಿ, ಟೋಟಲ್ ಸರೆಂಡರ್. ಯು ಸರೆಂಡರ್ ಯುವರ್ ಸೆಲ್ಫ್. ನನಗೆ ಸೇರಿದೆಲ್ಲವನ್ನು ನಾನು ಅಲ್ಲಿ ಸೇರಿಸ್ತೀನಿ ಅಂತೆ. ನ್ಯಸ್ಯಾಮಿ, ನ್ಯಸ್ಯ ಅಂದ್ರೆ ಒತ್ತೆಯನ್ನ ಇಡೋದು. ನ್ಯಸ್ಯಾಮ್ ಯಕಿಂಚನ ಶ್ರೀಮಾನ್, ಅನುಕೂಲೋನ್ಯವರ್ಜಿತ ವಿಶ್ವಾಸ ಪ್ರಾರ್ಥನಾ ಪೂರ್ವಂ ಆತ್ಮರಕ್ಷಾಭರಂ ತ್ವಯಿ. ಪೂರ್ಣವಾದ ವಿಶ್ವಾಸದಿಂದ ಪ್ರಾರ್ಥನೆಯಲ್ಲಿ. ಈಗ ನನ್ನ ಹತ್ರ ಏನೋ ಒಂದು ಅಮೂಲ್ಯವಾದದ್ದಿದೆ, ನಾನೆಲ್ಲ ಹೋಗ್ತೀನಿ, ಸ್ವಲ್ಪ ನೀವು ಇಟ್ಕೊಂಡಿರಿ ಅಂತ ಕೊಟ್ರೆ ನೀವು ಅದನ್ನ ಸೇಫ್ ಆಗಿ ಇಡ್ತೀರಿ, ಏನೋ ಕಾನ್ಫಿಡೆನ್ಸ್ ನನ್ಗೆ ಇರ್ಬೇಕಾನೆ. ಇಲ್ಲ ಎತ್ಕೊಂಡೋಗ್ಬಿಟ್ಟು ಇಲ್ಲ ಅಂದ್ಬಿಟ್ರೆ. ಸೊ ಮಹಾವಿಶ್ವಾಸ, ಆತ್ಮವನ್ನು ಭಗವಂತನಿಗೆ ಒಪ್ಪಿಸ್ಬೇಕಾದ್ರೆ ಪೂರ್ಣವಾದ ವಿಶ್ವಾಸ. ಇದಕ್ಕೆ ಇದನ್ನು ಮಹಾವಿಶ್ವಾಸ ಅಂತ ಹೇಳೋದು ಪ್ರಪತ್ತಿನಲ್ಲಿ. ವಿಶ್ವಾಸ ಪ್ರಾರ್ಥನಾ ಪೂರ್ವ ಆತ್ಮರಕ್ಷಾ ಭರಂ ತ್ವಯಿ. ಆತ್ಮರಕ್ಷಣೆಯ ಈ ಭಾರ ಇದೆಯಲ್ಲ, ರೆಸ್ಪಾನ್ಸಿಬಿಲಿಟಿ, ಅದನ್ನ ನಾನು ನಿನಗೆ ಒಪ್ಪಿಸ್ತಾ ಇದ್ದೀನಿ. ನಾನು ನಿನಗೆ ಒಪ್ಪಿಸಿದ ಮೇಲೆ ನಾನು ನಾನಾಗಿ ಉಳಿದಿಲ್ಲ. ಐ ಡೋಂಟ್ ಬಿಲಾಂಗ್ ಟು ಮೈ ಸೆಲ್ಫ್. ಯಾವಾಗ ನಾನೇ ನನ್ನವನಲ್ವೋ, ನಂದು ಅನ್ನೋದು ಏನಿಲ್ಲ ಇಲ್ಲಿ. ಕಾನ್ಸೆಪ್ಟ್ ಅಹಂಕಾರ ಮಮಕಾರ ಹೋಗ್ಬೇಕು ಅಂದ್ರೆ ಟೋಟಲ್ ಸರೆಂಡರ್. ಅದಕ್ಕಾಗಿ ಸ್ವಾಮಿನ್ ಸ್ವಶೇಷಂ, ಸ್ವಾಮಿನ್ ಸ್ವಶೇಷಂ, ಸ್ವಾಮಿನ್ ಸ್ವಶೇಷಂ, ಸ್ವವಶಂ, 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 ಸ್ವಭರತ್ವೇನ ನಿರ್ಭರಂ, ಸ್ವಭರತ್ವೇನ ನಿರ್ಭರಂ, ಸ್ವಭರತ್ವೇನ ನಿರ್ಭರಂ, ಸ್ವದತ್ತ ಸ್ವದೀಯ ಸ್ವಾರ್ಥಂ, ಸ್ವದತ್ತ ಸ್ವದೀಯ ಸ್ವಾರ್ಥಂ, ಸ್ವದತ್ತ ಸ್ವದೀಯ ಸ್ವಾರ್ಥಂ, ಸ್ವಸ್ಮಿನ್ ಯಸ್ಯತಿ ಮಾಂ ಸ್ವಯಂ, ಸ್ವಸ್ಮಿನ್ ಯಸ್ಯತಿ ಮಾಂ ಸ್ವಯಂ, ಸ್ವಸ್ಮಿನ್ ಯಸ್ಯತಿ, ಸ್ವಸ್ಮಿನ್ ಯಸ್ಯತಿ ಮಾಂ ಸ್ವಯಂ. ಶ್ರೀಮನ್ನಭೀಷ್ಟವರದ ಶ್ರೀಮನ್ನಭೀಷ್ಟವರದ, ಶ್ರೀಮನ್ನಭೀಷ್ಟವರದ, ತ್ವಾಮಸ್ಮಿ ಶರಣಂ ಗತಃ, ತ್ವಾಮಸ್ಮಿ ಶರಣಂ ಗತಃ, ತ್ವಾಮಸ್ಮಿ ಶರಣಂ ಗತಃ. ಏತದ್ದೇಹಾವಸಾನೆ, 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 ಮಾಂ ತ್ವತ್ಪಾದಂ ಪ್ರಾಪಯಸ್ವಯ. ಮಾಂ ತ್ವತ್ಪಾದಂ ಪ್ರಾಪಯಸ್ವಯ, ಮಾಂ ತ್ವತ್ಪಾದಂ ಪ್ರಾಪಯಸ್ವಯ. ಈಗಲೇ ಹೋಗಕ್ಕೆ ಮೋಕ್ಷಕ್ಕೆ ಈಗಲೇ ಬಂದ್ಬಿಡು ಅಂದ್ರೆ, ಅಯ್ಯೋ ಪೆರುಮಾಳ ಇನ್ನೂ ಕೊಂಚ ಕಾರ್ಯಕ್ಕಿನ್ನ ಮಗನ ಉಪನಯನ ಆಗ್ಬೇಕು, ಇಲ್ಲ ಅವ್ನ ಮದುವೆ ಆಗ್ಬೇಕು, ಮದುವೆ ಆಗಿ ಮೊಮ್ಮಗನ್ ನೋಡ್ಬಿಟ್ಟು ನಾನು ಆಮೇಲೆ ಬರ್ತೀನಿ ಅಂತ. ನೋ ಬಡಿ ಈಸ್ ವಿಲ್ಲಿಂಗ್ ಟು ಲೀವ್ ದೇರ್ ಬಾಡಿ. ಅದು ಎಷ್ಟೇ ರೋಗವೋ ಮತ್ತೊಂದೇ ಆಗಿರಲಿ, ಇದೇನೇ ಭಗವಂತನ ಮಾಯೆ ಗೊತ್ತೈತೆ. ಅದರಿಂದ ಈ ಶರೀರ ಬಿಟ್ಟ ಕ್ಷಣ ನಾನು ನಿನ್ನ ದಿವ್ಯ ಚರಣವನ್ನ ಸೇರ್ಬೇಕು. ಏತದ್ ದೇಹಾವಸಾನೇಮ ತ್ವತ್ಪಾದ ಪ್ರಾಪಯಸ್ವಯಂ ಗೊತ್ತೈತೆ. ತ್ವತ್ ಶೇಷತ್ವೇ ತ್ವಚ್ಛೇಷತ್ವೇ ಸ್ಥಿರಧಿಯಂ, ನಿನ್ನ ದಿವ್ಯ ಚರಣಗಳಲ್ಲಿ ಸ್ಥಿರವಾದಂತಹ ಬುದ್ಧಿ ನನಗಿರ್ಲಿ. ತ್ವತ್ ಶೇಷತ್ವೆ, ನಾನು ನಿನಗೆ ಕಿಂಕರ ಅನ್ನುವ ಜ್ಞಾನ ಸದಾ ಇರಲಿ. ತ್ವತ್ ಪ್ರಾಪ್ಯೈಕ ಪ್ರಯೋಜನಂ, ನಿಷಿದ್ಧ ಕಾಮ್ಯರಹಿತಂ, ಕುರು ಮಾಂ ನಿತ್ಯ ಕಿಂಕರಂ, ದೇವಿ ಭೂಷಣ ಹೇತ್ಯಾದಿ, ಜುಷ್ಟಸ್ಯ ಭಗವಂಸ್ತವ, ನಿತ್ಯಂ ನಿರಪರಾಧೇಷು ಕೈಂಕರ್ಯೇಷು ನಿಯುಂಕ್ಷ್ವ ಮಾಂ. ಮಾಂ ಮದೀಯಂಚ ನಿಖಿಲಂ, ಚೇತನ ಅಚೇತನಾತ್ಮಕಂ, ಸ್ವಕೈಂಕರ್ಯೋಪಕರಣಂ, ವರದಾ ಸ್ವೀಕುರು ಸ್ವಯಂ. ಹೇಳೋದು ಎಕ್ಸ್ಪ್ಲೇಷನ್ ಬೇಡ ಅನ್ಸುತ್ತೆ, ಆದ್ರೂ ಕೂಡ ಒಂದೊಂದು ಗೊತ್ತಾಗ್ಲಿ ಅನ್ನೋದು ಹೋಗ್ತೀನಿ. ಸಮಯ ಆಗೋಗುತ್ತೆ, ಮುಗಿಸಿ ಗೊತ್ತಿದ್ದೆ. ವರಂ ದದಾತೀತಿ ವರದ, ಮಾಂ ಮದೀಯಂಚ ನಿಖಿಲಂ ಚೇತನ ಅಚೇತನ್. ನನಗೆ ಸೇರಿದ್ ಏನೇನಿದೆಯೋ, ಚೇತನ ಅಂದ್ರೆ ನನ್ನ ಹೆಂಡತಿ ಮಕ್ಕಳು
ಮೊಮ್ಮಕ್ಕಳು ಯಾರ್ಯಾರು ಇದ್ದಾರೋ ಅಚೇತನಾತ್ಮಕ, ನನ್ನ ಮನೆ, ನನ್ನ ಆಸ್ತಿ, ಮೂವಬಲ್ ಇಮೂವಬಲ್ ಪ್ರಾಪರ್ಟಿ ಎಲ್ಲದನ್ನು ತವ ಕೈಂಕರ್ಯ, ನಿನ್ನ ಕೈಂಕರ್ಯಕ್ಕೆ ನೀನು ಸ್ವೀಕಾರ ಮಾಡು. ಸೊ ಮುಂದಕ್ಕೆ ನಂದೇನು ಇಲ್ಲ ಇಲ್ಲಿ, ನಾನು ನನ್ನವನೆಲ್ಲ, ನಂದು ಅನ್ನೋದು ಯಾವ್ದು ಇಲ್ಲ, ಎಲ್ಲದನ್ನು ಟೋಟಲಿ ಐ ಹ್ಯಾವ್ ಗಿವನ್ ಇಟ್ ಯು. ನಿನ್ನ ಡಿಸಿಷನ್ ಏನಿದೆಯೋ ಆಗ ಮಾಡ. ಐ ಹ್ಯಾವ್ ಗಾಟ್ ಫುಲ್ ಕಾನ್ಫಿಡೆನ್ಸ್. ನೀನೇನ್ ಕೊಟ್ಟರು ನನಗೆ ಒಳ್ಳೇದೆ. ಅದು ಈ ಶರಣಾಗತಿ ಅನ್ನೋದ್ರಲ್ಲಿ ಬರ್ಬೇಕಾದ್ರೆ ಯಾವ ರೀತಿ ಇರ್ಬೇಕು ಅಂದ್ರೆ, ಪೂರ್ಣವಾಗಿ ನಮ್ಮನ್ನ ಅವನಿಗೆ ನ ಪ್ರವರ್ತಯ ಪಾಪಾನಿ ಪ್ರವೃತ್ತಾನಿ ನಿವೃತ್ತಯ ಬಂತು, ಇಲ್ಲ ಮುಂದಕ್ಕೆ ಬರುತ್ತದ. ನನ್ನನ್ನ ಕೆಟ್ಟ ಕೆಲಸದಲ್ಲಿ ತೊಡಗಿಸ್ಬೇಡ. ಗೊತ್ತೈತೆ? ಈ ಪ್ರಾಪಂಚಿಕವಾದ ವಿಷಯದಲ್ಲಿ ಇದೆಯಲ್ಲ, ಅದರಿಂದ ನಿವೃತ್ತಿ ಮಾಡಿಸು, ನಿನ್ನ ಕಡೆಗೆ ನನ್ನ ಮನಸ್ಸು ಉಂಟು ಮಾಡೋ. ಇವೆಲ್ಲ ನೀನ್ ಮಾಡ್ಬೇಕು. ಯಾಕೆಂದ್ರೆ ನಾನಲ್ಲ ಇವಾಗ ಡಿಸಿಷನ್ ತಗೊಳ್ಳೋದು, ಎಲ್ಲ ನಿನ್ಗೆ ಒಪ್ಪಿಸ್ಬಿಟ್ಟಿದ್ದೀನಿ. ಸೊ ಯು ಶುಡ್ ಬಿ ದಿ ಇನ್ಸ್ಟಿಗೇಟರ್. ನನ್ನ ಮನಸ್ಸಿಗೆ ಒಳ್ಳೆ ಕೆಲಸ ಮಾಡೋದ್ರಲ್ಲಿ ನೀನು ಪ್ರವರ್ತನೆ ಅದನ್ನು ಮಾಡಿಸು. ಇವೆಲ್ಲ ಪ್ರಾರ್ಥನೆ ಬಹಳ ಸುಂದರವಾಗಿದೆ ಇದು. ಅದಕ್ಕಾಗಿ ಇದನ್ನ ಭಗವಂತನ ಆರಾಧನೆ ಮಾಡ್ಬೇಕಾದ್ರೆ ಚಂದನದ ಕಲ್ಲು ಇಟ್ಕೊಂಡು ಸ್ವಲ್ಪ ನೀರ್ ಹಾಕಿ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಸುತ್ತಬಾರ್ದು. ತಿರುಮಣ್ ಚೂರ್ಣ ಇಟ್ಕೋಬೇಕು ಅಷ್ಟೇ. ಕೈನ ಹಿಂಗಿಂಗ್ ಸುತ್ತಾರೆ, ಅಪಸವ್ಯ ಆಗ್ಬಾರ್ದು. ಪ್ರದಕ್ಷಿಣಿಯಾಗಿ ಈ ಊರ್ಧ್ವಗುಂಡ ಧರಿಸೋದು ಹೇಗೆ ಅಂತ ವೇದಾಂತ ದೇಶಗಳು ಹೇಳಿದ್ನಲ್ಲ, ಊರ್ಧ್ವಗುಂಡ ಅಧಿಕಾರದಲ್ಲಿದೆ. ಭಗವಂತನನ್ನ ಆಶ್ರಯ ಶೋಷಣ, ದಾಹನ, ಪ್ರಾವನ ಅಂತ ಮುಂದಕ್ಕೆಲ್ಲ ಬರುತ್ತೆ. ಎಲ್ಲದಕ್ಕೂ ಆಗ್ಬೇಕು. 12 ನಾ ಪ್ರತಿ ದಿವಸ 12 ನಾಮ ಇಟ್ಕೊಳ್ತೇನೆ. 15 ನಿಮಿಷ ಬೇಕು, 12 ಮಿನಿಟ್, 15 ಮಿನಿಟ್ಸ್. 12 ನಾಮಗಳು, 12 ಊರ್ಧ್ವಗುಂಡ ಧರಿಸ್ಬೇಕಾದದ್ದು. ಅದಕ್ಕೆ ಯೋಗ್ಯತೆ ಸಿಗೋದು ಸಮಾಶ್ರಯಣ ಮಾಡಿದಾಗ ಮಾತ್ರ. ಅದಕ್ಕೆ ಮೊದಲೇ ಧರಿಸಿದ್ರೆ ಸುಮ್ಮನೆ ಅಷ್ಟೇ. ಆದ್ರೆ ಬರೀ ಹಣೆನಲ್ಲಿ ಮಾಡಬಾರ್ದು. ಸಮಾಶ್ರಯಣ ಆಗಿಲ್ಲ ಅಂದ್ರೆ ಬರೀ ಹಣೆನಲ್ಲಿ ಮಾಡಬಾರ್ದು, ಊರ್ಧ್ವಗುಂಡ ಧರಿಸ್ಬೇಕು. ಅದಕ್ಕೆ ಸಮಾಶ್ರಯಣ ಮಾಡಿಸ್ಕೊಳ್ಳಿ ಅಂತ ಹೇಳುವಂತ. ಸೊ ಅವಾಗ ಇವೆಲ್ಲ ಬರುವಂತ. ಈಗೇನಾಯ್ತು, ನಿಷಿದ್ಧ ಕಾಮ್ಯರಹಿತ ಆಯ್ತಲ್ವಾ. ದೇವಿ ಭೂಷಣ ಇತ್ಯಾದಿ ಅತಾನೆ. ದೇವಿ ಭೂಷಣ ಇತ್ಯಾದಿ ಕರುಣಾಕರ ನ ಪ್ರವರ್ತಯ ಪಾಪಾನಿ ಪ್ರವೃತ್ತಾನಿ ನಿವರ್ತಯ ಅಕೃತ್ಯಾನಂಚಕರಣ. ಇದು ತ್ವದೇಕ ರಕ್ಷಸ್ಯ ತ್ವದೇಕ ರಕ್ಷಸ್ಯ ಮಮ ತ್ವಮೇವ ಕರುಣಾಕರ ನ ಪ್ರವರ್ತಯ ಪಾಪಾನಿ ಪ್ರವೃತ್ತಾನಿ ನಿವರ್ತಯ ಅಕೃತ್ಯಾನಾಂಚಕರಣಂ ಕೃತ್ಯಾನಾಂ ವರ್ಜನಂಚ ಮೇ. ರಾಮಾನುಜ ಹೇಳ್ತಾರೆ, 2 ರೀತಿಯ ತಪ್ಪುಗಳನ್ನ ಮಾಡೋದು. ಅಕೃತ್ಯಾಕರಣ ಅಂದ್ರೆ ಮಾಡಬಾರದನ್ನ ಮಾಡೋದು, ಮಾಡ್ಬೇಕಾದನ್ನ ಬಿಟ್ಬಿಡೋದು. ಕೃತ್ಯಾನಾಂ ವರ್ಜನಂಚ ಮೇ, ಎರಡನ್ನು ನೀನು ಕ್ಷಮಸ್ವ ನಿಖಿಲಂ ದೇವ ಪ್ರಣತಾರ್ತಿ ಹರ ಪ್ರಭೋ ಶ್ರೀಮನ್ಯತ ಪಂಚಾಂಗಂ ಮದ್ರಕ್ಷಣ ಭರಾರ್ಪಣಂ ಅಚೀಕರತ್ ಸ್ವಯಂ ಸ್ವಸ್ಮಿನ್ ಅತೋಹಮಿಹ ನಿರ್ಭರಃ. ಇದಿಷ್ಟು ನ್ಯಾಸ ದಶಕದಲ್ಲಿರೋದು. ಇದ್ರ ಜೊತೆಗೆ ನ್ಯಾಸ ವಿಂಶತಿ ಅಂತ 20 ಶ್ಲೋಕಗಳನ್ನು ಒಂದು ಬರೆದಿದ್ದಾರೆ ವೇದಾಂತ ದೇಶಿಕರು. ಅದರ ಕಡೆ ಶ್ಲೋಕನು ಇದ್ರಲ್ಲಿ ಸೇರಿಸಿದೆ. ಸಂಸಾರಾವರ್ತ ವೇಗ ಪ್ರಶಮನ ಶುಭದೃಕ್ ದೇಶಿಕ ಪ್ರೇಕ್ಷಿತೋಹಂ ಸಂತ್ಯಕ್ಯೋನ್ಯೈಃ ಉಪಾಯೈಃ ಅನುಚಿತ ಚರಿತೇಷು ಅದ್ಯ ಶಾಂತಾಭಿಸಂಧಿಃ ನಿಶ್ಯಂಕಸ್ತತ್ವದೃಷ್ಟ್ಯಾ ನಿರವಧಿಗದಯಂ ಪ್ರಾಪ್ಯ ಸಂರಕ್ಷಕಂ ತ್ವಾಂ ತ್ವಾಂ
ನ್ಯಸ್ಯ ತ್ವತ್ಪಾದ ಪದ್ಮೇ ಯಸ್ಯ ತತ್ಪಾದ ಪದ್ಮೇ ಯಸ್ಯ ತತ್ಪಾದ ಪದ್ಮೇ ವರದ ನಿಜ ಭರಂ ವರದ ನಿಜ ವರಂ ವರದ ನಿಜ ವರಂ ನಿರ್ಭರೋ ನಿರ್ಭಯೋಸ್ಮಿ. ನಿರ್ಭರೋ ನಿರ್ಭಯೋಸ್ಮಿ ನಿರ್ಭರೋ ನಿರ್ಭಯೋಸ್ಮಿ. ಇದು ವೇದಾಂತ ದೇಶಿಕರು ಹೇಳಿದ ನ್ಯಾಸ ದಶಕ. ಕವಿತಾರ್ಕಿಕ ಸಿಂಹಾಯ ಕಳೆಯನ್ನು ಹೇಳುವಂತಷ್ಟೇ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಗೊತ್ತಾಯ್ತಾ? ನ್ಯಾಸ ದಶಕದಲ್ಲಿ ಗಂಧವನ್ನು ತೆಗೆದ್ಬಿಟ್ಟು ಅದ್ರ ಪಕ್ಕದಲ್ಲಿ ಇಟ್ಕೊಂಡು ಇದು ಮಾಡೋದು. ಮುಂದಕ್ಕೆ ಭಗವನ್ ಪುಂಡರೀಕಾಕ್ಷ ಭಗವನ್ ಪುಂಡರೀಕಾಕ್ಷ ಹೃದ್ಯಾಗಂತು ಮಯಾ ಕೃತಂ. ಹೃದ್ಯಾಗಂತು ಮಯಾ ಕೃತಂ ಹೃದ್ಯಾಗಂತು ಮಯಾ ಕೃತಂ. ನೋಡಿ, ಆತ್ಮ ಗುಡಿದೆ. ಆತ್ಮಸಾತ್ ಕುರು ಆತ್ಮಸಾತ್ ಕುರು ದೇವೇಶ ಆತ್ಮಸಾತ್ ಕುರು ದೇವೇಶ ಆತ್ಮಸಾತ್ ಕುರು ದೇವೇಶ ಬಾಹ್ಯೈಸ್ತ್ವಾಂ ಸಮ್ಯಗರ್ಚಯೇ. ಬಾಹ್ಯೈಸ್ತ್ವಾಂ ಸಮ್ಯಗರ್ಚಯೇ ಬಾಹ್ಯೈಸ್ತ್ವಾಂ ಸಮ್ಯಗರ್ಚಯೇ. ನನ್ನ ಹೃದಯದಲ್ಲೇ ಇರುವಂತ ಹೇ ಭಗವಂತನೇ, ನಿನ್ನನ್ನ ಹೊರಗಡೆ ನನ್ನಂತೆ ಭಾವಿಸಿ ಏನೋ ನಾನು ಎತ್ಕಿಂಚಿತ್ತು ನಿನಗೆ ಆರಾಧನೆಯನ್ನು ನಡೆಸ್ತೇನೆ, ಯಾಗವನ್ನ. ಅದಕ್ಕಾಗಿ ನೀನು ಹೊರಗೆ ಈ ವಿಗ್ರಹದಲ್ಲಿ ಸಾನ್ನಿಧ್ಯವನ್ನು ಉಂಟು ಮಾಡು. ಆತ್ಮಸಾತ್ಕುರ ದೇವೇಶ ಬಾಹ್ಯೈಹಿ ಹೊರಗಡೆ, ತ್ವಾಂ ಸಮ್ಯಗರ್ಚೆ ನಿನ್ನನ್ನ ಅರ್ಚನೆ ಮಾಡೋದಕ್ಕೆ ಅಂತ ಅವನನ್ನ ಪ್ರಾರ್ಥನೆ ಮಾಡಿ ಒಂದು ತಟ್ಟೆನಲ್ಲಿ ಸಾಲಿಗ್ರಾಮನೋ ವಿಗ್ರಹನೋ ಇಟ್ಕೊಡುವಂತ. ಗೊತ್ತಾಯ್ತು? ಸಂಗ್ರಹವಾಗಿ ಅದೇ ಇಟ್ಕೊಂಡು ಇದ್ ಮಾಡಿ. ಇದ್ರದ್ದು ಇನ್ನು ಸ್ವಲ್ಪ ಶ್ಲೋಕಗಳೆಲ್ಲ ಒಂದಷ್ಟೆಲ್ಲ ಸೇರುತ್ತೆ. ಗೊತ್ತಾಯ್ತಾ? ಆ ಪ್ರಾರ್ಥನೆ ಇದ್ರಲ್ಲಿ ಮಾಡ್ಬೇಕಾದ್ರೆ. ಇನ್ ಮುಂದಕ್ಕೆ ಸ್ನಾನಾಸನಕ್ಕೆ ಬರೋದು. ಇದು ಹೇಳಿ, ಗಂಗೆ ಚ ಯಮನೆ ಚೈವ ಪ್ರಸಿದ್ಧವಾದ ಗೊತ್ತಿದೆ ನಿಮಗೆ. ಈ ವೇದ ಮಂತ್ರ ಆಪೋ ಇಷ್ಟ ಆಮೇಲಾಗ್ಲಿ ಆಪ್ಯಾಯ ಸ್ವಸಮೇತದೆ ಕ್ಷೀರೋ. ಇದಕ್ಕೆ 19ನೇ ಪುಟ ಪುರುಷ ಸೂಕ್ತ 21. ಅಲ್ಲಿಂದ ಮುಂದೆ ಬನ್ನಿ. 23ನೇ ಪುಟ ಮಂತ್ರಾಸನ ಸಮರ್ಪಯಾಯಿ. ಒಂದೊಂದಕ್ಕೂ ಕೂಡ ಪಂಚ ಉಪಚಾರಗಳು ಅಂತ. ಈಗ ಸ್ನಾನಾಸನಕ್ಕೆ ಕರೆದ್ರಿ ಬೆಳಗ್ಗೆ, ಏನೋ ಸುಪ್ರಭಾತ ಹೇಳ್ಬಿಟ್ಟು ಪಂಚ ಉಪಚಾರಗಳು ಅಂದ್ರೆ ಅರ್ಘ್ಯಂ ಅಂತಂದ್ರೆ ಭಗವಂತನ ಕೈಗೆ ನೀರನ್ನ ಕೊಟ್ಟಂತೆ. ಪಾದ್ಯಂ ಅಂದ್ರೆ ಕಾಲಿಗೆ ನೀರು ತೋರಿಸ್ತಂತೆ. ಈಗ ಭಗವಂತನಿಗೆ ತೋರಿಸೋದು ಅದನ್ನ ಪ್ರತಿಗ್ರಹ ಅಂತ ಒಂದು ಪಾತ್ರೆ ದೊಡ್ಡದಾಗಿರೋದು ಬಟ್ಲು, ಅದ್ರದಕ್ಕೆ ತೋರಿಸ್ಬಿಟ್ಟು ಅಲ್ಲಿಗೆ ಬಿಡೋದು. ಅದಾಯ್ತಾ? ಆಚಮನೀಯ ಮುಖದಲ್ಲಿ ಓಮಚ್ಚದಾಯಮ ಅಂತ ಗೋವಿಂದನ ಅಂತ ಅಂದ್ರೆ ಅದಕ್ಕೆ ಸಪರೇಟ್ ಮೂರ್ ಸಲ ಬೇಕಿಲ್ಲ. ಇದೆಲ್ಲ ದೇವಸ್ಥಾನದಲ್ಲಿ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ, ಅರ್ಘ್ಯಂ ಸಮರ್ಪಯಾಮಿ, ಮುಖ್ಯ ಆಚಮನೀಯಂ ಸಮರ್ಪಯಾಮಿ. ಏನೋ ಆಚಮನೀಯ ಮುಖ್ಯ ಇಲ್ದಿರೋ ಪಾದಕ್ಕೆ ಏನ್ ಮಾಡ್ತಾರೆ ಏನೋ ಅದೆಲ್ಲ ಬೇಕಿಲ್ಲ. ಸುಮ್ಮನೆ ಇದೆಲ್ಲ ಎಕ್ಸ್ಟ್ರಾಗಳು ಇವೆಲ್ಲ ಏನೇನೋ ಅವ್ರೊಬ್ಳು ಮಾಡ್ಕೊಂಡಿದ್ದ. ಆಮೇಲೆ ಈ ಅರ್ಘ್ಯ ಪಾದ್ಯ ಆಚಮನೆ ಇಟ್ಕೊಳ್ಳೋದಿಲ್ಲ. ಅರ್ಘ್ಯ ಪಾತ್ರೆ ಅಂತ ನೀವು ಪರಿಕಲ್ಪನೆ ಮಾಡಿ ಇಟ್ ಇಸ್ ಲೇಬಲ್ಡ್. ಅದು ಕೈಗೆ ನೀರು, ಇದು ಕಾಲಿಗೆ ನೀರು. ಈ ಕಾಲಿಗೆ ನೀರು ಅಂತ ಕೊಟ್ಟಿದ ತಕ್ಷಣ ಅವು ಕಾಲಿದ್ದು ಅದಾದ್ಮೇಲೆ ಅದು ಇದಾಯ್ತು ಮಲ್ಗೆ ಆಯ್ತು ಅಂತ ಅದನ್ನ ಮತ್ತೆ ಅರ್ಘ್ಯದಲ್ಲಿ ತುಪ್ಪೋದು ಏನೇನೋ ಮಾಡಕ್ ಹೋಗ್ತಾರೆ. ಇದೆಲ್ಲ ಬೇಕಿಲ್ಲ. ಭಗವಂತ ಬಹಳ ಶುದ್ಧವಾಗಿರೋನು. ಗೊತ್ತಾಯ್ತಾ? ಅವನ ಕಾಲಿಗೆ ಅಥವಾ ಪಾಲಿಗೆ ಇಟ್ಟಿದ್ದ ನೀರು ಬಹಳ ಶ್ರೇಷ್ಠವಾದದ್ದು. ನಮ್ ಕಾಲಿಗೆ ಹಾಕೊಂಡಿದ್ದ ನೀರನ್ನ ತಲೆಗೆ ಹಾಕೊಳ್ಳೋದು. ಅದಕ್ಕೆ ಕಾಲ್ ತೊಳ್ಕೊಂಡು ನೀರ್ನಲ್ಲಿ ಬಾಯಿ ಮುಕ್ಕಳಿಸ್ಬೇಡಿ ಅಂತಿರೋದು ಸೂತ್ರದಲ್ಲಿ. ನಮಗ್ ಸರಿ, ಇದು ಭಗವಂತನ ಮಾಡ್ಬೇಕಾದ್ರೆ ಅದೆಲ್ಲ ಬೇಕಿಲ್ಲ. ಒಂದೊಂದೇ ಉದ್ಧರಣೆ. ಅರ್ಘ್ಯಕ್ಕೂ ಅಷ್ಟೇ ಭಗವಂತನ ಮುಖಕ್ಕೆ ತೋರಿಸಿ ಭಕ್ತಿಯಿಂದ ಅವನಿಗೆ ಸ್ವೀಕಾರ ಮಾಡದ ಅಂತ ಪಾದ್ಯಂ ಸಮರ್ಪಯಾಮೆ, ಕಾಲ್ ತೊಳೆದಿದ್ದು ಭಗವಂತನಿಗೆ ಅಂತ ಹೇಳಿ ಆ ತೀರ್ಥವನ್ನು ಇದು ಮಾಡಿ. ಆಚಮನೀಯಂ ಪುನಃ ಶುದ್ಧೋದಕಂ, ಶುದ್ಧವಾದ ಬರುತ್ತೆ. ಯಾವ್ದು? ಎಲ್ಲದಕ್ಕೂ ಒಂದೇ ಸಾಕು. ಗೊತ್ತಾಗಿದೆ? ತೋರಿಸ್ಬಿಟ್ಟು ಅದನ್ನ ಅಲ್ಲಿ ಬಿಡೋದು. ಅರ್ಘ್ಯ ಪಾದ್ಯ ಆಚಮನೀಯ ಶುದ್ಧೋದಕ 4. ಗೊತ್ತಾಯ್ತು? ಈ ಸ್ನಾನೀಯ ಅನ್ನೋದು ಭಗವಂತ ಸ್ನಾನ ಮಾಡೋದಕ್ಕೆ ಒಂದು ಪಾತ್ರೆ ಸಪರೇಟ್ ಆಗಿ ಇಟ್ಕೊಂಡಿರೋದು. ಲೆಫ್ಟ್ ಸೈಡ್ ನಲ್ಲಿ ಟಾಪ್ ನಲ್ಲಿ ಇರೋದು, ಈಶಾನ್ಯ ದಿಕ್ಕಿನಲ್ಲಿ ಇರೋದು. ಈ ಅರ್ಘ್ಯ ಪಾತ್ರೆ ಯಾವಾಗ್ಲೂ ಆಗ್ನೇಯ ದಿಕ್ಕಿನಲ್ಲಿ ಇರಬೇಕು, ಸೌತ್ ಈಸ್ಟ್. ಅಲ್ಲಿಂದ ಆಗ್ನೇಯಾದಿಕ್ರಮೇಣ ಅರ್ಘ್ಯ ಪಾದ್ಯ ಆಚಮನೀಯ. ಇದು ರಾಮಾನುಜನ ನಿತ್ಯ ಗ್ರಂಥದಲ್ಲಿ. ನೀವ್ ಹೆಂಗಾರು ಕೂತ್ಕೊಳ್ಳಿ, ಹೇಗೆ ಕೂತ್ಕೊಂಡು ಕೂಡ ದಕ್ಷಿಣ ಯು ಶುಡ್ ನಾಟ್ ಫೇಸ್. ಕೆಟ್ಟದ್ದು ಅಂತಲ್ಲ. ಪಿತೃದೇವತೆಗಳು ಮಾಡ್ಬೇಕಾದ್ರೆ ದಕ್ಷಿಣಾಭಿಮುಖೆ ಸ್ಥಿತ ಪ್ರಾಚೀನಾಭೀತಿ ಸಮಸ್ತ ಸಂಪತ್ತು ಶ್ರಾದ್ದದಲ್ಲಿ ಹೇಳ್ಬೇಕಾದ್ರೆ ಅಲ್ಲಿ ಪ್ರಾಚೀನಾಭೀತಿ ದಕ್ಷಿಣಾಭಿಮುಖ. ಇದಕ್ಕೆ ತರ್ಪಣಗಳನ್ನು ಮಾಡ್ಬೇಕಾದ್ರೆ ಸಂಕಲ್ಪ ಪೂರ್ವಾಭಿಮುಖವಾಗಿ ಶ್ರೀಮಾನ್ ವೆಂಕಟನಾಥಾರ್ಯ ಎಲ್ಲ ಹೇಳ್ಬಿಟ್ಟು ಆಮೇಲೆ ಹರಿ ಓಂ ತತ್ವ ಅನ್ಬೇಕಾದ್ರೆ ಪ್ರಾಚೀನ ರೀತಿ ಮಾಡ್ಕೊಂಡು ದಕ್ಷಿಣಕ್ಕೆ ತಿರುಗಿ ಕೂತ್ಕೊಂಡು ಆಮೇಲೆ ತರ್ಪಣ ಇದ್ರದಕ್ಕೆ ಸಂಕಲ್ಪ ಹೇಳ್ಬೇಕು. ಅಲ್ಲಿ ಅದೈತೆ. ಇಲ್ಲೆಲ್ಲ ಪೂರ್ವಾಭಿಮುಖವಾಗಿ ಮಾಡ್ತಿದ್ವಿ, ಪಶ್ಚಿಮಾಭಿಮುಖವಾಗಿ ಕೂತ್ಕೋಬಹುದು, ಇಲ್ಲ ಉತ್ತರಾಭಿಮುಖವಾಗಿ ಮಾಡ್ಬೋದು. ದಕ್ಷಿಣಕ್ಕೆ ಮಾತ್ರ ಬೇಡ. ಭಗವಂತ ಸರ್ವತೋಮುಖ, ಭಗವಂತನ ತಿರುಗಿಸ್ಬೇಕಾಗಿಲ್ಲ. ಈಗ ನಾವು ವೆಸ್ಟ್ ಫೇಸಿಂಗ್ ಅಂತ ಅಂದ್ಬಿಟ್ಟು ಪೂಜಾಗ್ರಹ ಇದ್ರೆ ನಿಮ್ಮ ಮನೆಯಲ್ಲಿ ಇನ್ನೇನು ಒಡೆದೇನೇನೋ ಮಾಡಕ್ ಹೋಗೋದು ಬೇಡ. ವೆಸ್ಟ್ ಫೇಸಿಂಗ್ ಇದ್ಕೊಳ್ಳಿ. ನೀವು ಕೂತ್ಕೊಂಡಾಗ ಭಗವಂತನ ದಕ್ಷಿಣ ತಿರುಗಿಸ್ಬಿಡಿ.
ನಾವೇನು ಅಂದ್ರೆ ಭಗವಂತನ ಬಲಭಾಗದಲ್ಲಿ ಕೂತ್ಕೋಬೇಕು. ಈ ಮಧ್ವ ಸಂಪ್ರದಾಯದವ್ರು ಎಡಗಡೆ ಕೂತ್ಕೊಳ್ತಾರೆ. ಈಗ ಒಬ್ಬರಿಗೆ ಹಿಂಗೆ ತಿನ್ಸೋದಕ್ಕೆ ಈ ಜನ ಹಿಂಗ್ ತಿನ್ಸೋತೀನಿ. ಮಗುಗೆ ನೀವೇನೋ ತಿನ್ನಿಸ್ತೀರಿ ಬಾಯಿಗೆ, ಅದ್ರ ಬಲಭಾಗದಲ್ಲಿ ಕೂತ್ಕೊಂಡ್ರೆ ಇಟ್ ವಿಲ್ ಬಿ ಈಸಿ ತಿನ್ಸೋದಕ್ಕೆ, ಇಟ್ ವಿಲ್ ಬಿ ಈಸಿ. ಇದೇ ಹಿಂಗ್ ತಿಂದ್ರೆ ಈ ಕಡೆ ಕೊಡೋದು ಹೆಂಗಾಗತ್ತೆ? ಅದರಿಂದ ಯು ಶುಡ್ ಸಿಟ್ ಆಲ್ವೇಸ್ ಆನ್ ದ ರೈಟ್ ಸೈಡ್ ಆಫ್ ದಿ ಭಗವಂತ. ಗೊತ್ತೈತೆ? ಹಾಗೆ ಕೂತ್ಕೊಂಡಾಗ ಭಗವಂತ ಪಶ್ಚಿಮ ಕೂತ್ಕೊಂಡ್ರೆ ಅವನ್ ರೈಟ್ ಸೈಡ್ ನೀವು ಕೂತ್ಕೊಂಡ್ರೆ ಯು ವಿಲ್ ಬಿ ಫೇಸಿಂಗ್ ಸೌತ್. ಅದು ಬೇಡ. ಅದಕ್ಕೇನ್ ಮಾಡ್ಬೇಕು? ನಾವು ಪೂರ್ವಾಭಿಮುಖ ಕೂತ್ಕೋಣ, ಭಗವಂತನ ಯು ಫೇಸ್ ಸೌತ್, ಅವನು ಸರ್ವತೋಮುಖ. ನಾವು ಅವಾಗ ಭಗವಂತನಿಗೆ ಅರ್ಘ್ಯ, ಪಾದ್ಯ, ಆಚಮನೀಯ ಎಲ್ಲ ಬಳಗ ತೋರ್ಸಕ್ಕಾಗತ್ತೆ. ತೀರ್ಥದ ಪರಿಕಲ್ಪನೆ ಇವುಗಳನ್ನು ಮಾಡೋದು ಇದು. ಆರ್ಘ್ಯ ಪಾದ್ಯ ಆಗ್ನೇಯ ದಿಕ್ಕಿನಲ್ಲೇ ಇರ್ಬೇಕು. ಅದಕ್ಕೆ ಒಂದ್ ಸ್ವಲ್ಪ ತುಳಸಿ, ಗೊತ್ತಾಯ್ತಾ? ಈ ಗಂಧಕ್ಕೆ, ಈ ಸ್ನಾನ ಇದ್ರದಕ್ಕೆ ಗಂಧ ತೆಗೆದಿದೆಯಲ್ಲ, ಅದನ್ನ ಒಂಚೂರು ಅದಕ್ಕೆ ಗಂಧೋದಕ ಹೇಳ್ಬೋದು. ಆಮೇಲೆ ಅದಕ್ಕೆ ಬೇರೆ ಸಪರೇಟು ಇದೆ. ಸಾಮಾನ್ಯವಾಗಿ ಅವಾಗ ವಸ್ತ್ರದಿಂದ ಒರೆಸಿದ ತಕ್ಷಣ ಅಲ್ಲೇ ಹಚ್ಬಿಡ್ತಾರೆ, ಅದು ಬೇಕಿಲ್ಲ. ಗಂಧ ಪಾರ ಅದಕ್ಕೊಂದು ಮಂತ್ರನೇ ಇದೆ, ಅವಾಗ ಗಂಧ ಹಚ್ಬೋದು. ಅದಕ್ಕೆ ಸಿದ್ಧ ಮಾಡಿ ಇಟ್ಕೊಂಡಿರೋದು, ಅದರಿಂದ ಮಾಡುವಂತ. ಮುಂದಕ್ಕೆ ಹೋಗೋಣ. ಇವಾಗ ಮಂತ್ರಾಸನಂ ಸಮರ್ಪಯಾಮಿ. ಈಗ ಒಂದು ಆಸನ, ಸ್ನಾನಾಸನದಿಂದ ಮಂತ್ರಾಸನಕ್ಕೆ ಬಂದಿದ ತಕ್ಷಣ ಮತ್ತೆ ಅರ್ಘ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಆಚಮನೀಯಂ ಸಮರ್ಪಯಾಮಿ, ಶುದ್ಧೋದಕಂ ಸಮರ್ಪಯಾಮಿ. ಇದು ಮೊದಲು ನಾರಾಯಣಗಾದ್ರೆ, ನೆಕ್ಸ್ಟ್ ಶ್ರೀ ಭೂನೀಳಾದಿ ಅನಂತ ಗರುಡ ವಿಶ್ವಕ್ಸೇನಾದಿ ಅಸ್ಮದ್ ಗುರು ಪರಂಪರೆ ಅಷ್ಟು ಜನಕ್ಕೆ ಸೇರಿಸಿ ಅರ್ಘ್ಯಂ ಸಮರ್ಪಯಾಮಿ. ಅದು ಬೇರೆ ಪಾತ್ರನಲ್ಲಿ ಸ್ವೀಕಾರ ಮಾಡೋದು. ನಾರಾಯಣಂದು ಒಂದು ಟ್ರೈನು ಪ್ರಧಾನ ಇದರಲ್ಲಿ. ಈ ಸ್ನಾನದ್ದು ಅಭಿಷೇಕ ಆದ್ಮೇಲೆ ಖಾಲಿ ಆಗುತ್ತಲ್ಲ, ಅದರಲ್ಲಿ ಈ ಆಚಾರ್ಯ ತಿರುವಡಿ ತೀರ್ಥ, ಆಚಾರ್ಯ ಪರಂಪರೆ ಎಲ್ಲ ಶ್ರೀ ಭೂ ನೀಳ ಅಲ್ಲಿಂದ ಸೇರಿಸಿ ಎಲ್ಲರೂ ಕೂಡ 2 ತೀರ್ಥಗಳು. ಒಂದು ಪ್ರಧಾನ ದೇವರ ತೀರ್ಥ, ಇನ್ನೊಂದು ಆಚಾರ್ಯ ತೀರ್ಥ. ನಮ್ಮ ಆಚಾರ್ಯರದು ತಿರುವಡಿಗಳು ಮರದಲ್ಲಿ ಮಾಡಿದ್ದನ್ನ ಅವರಿಗೆ ತಗೊಂಡೋಗಿ ಕೊಟ್ರೆ ಅವರೆಲ್ಲ ತೊಳೆದ್ಬಿಟ್ಟು ಅವ್ರಿಗೆ ಪಾದಕ್ಕೆ ಹಾಕ್ಬಿಟ್ಟು ಕೊಡ್ತಾರೆ. ಅದನ್ನ ವಸ್ತ್ರದಿಂದ ತಂದು ಸಾಕ್ಷಾತ್ ಆಗಿ ಆಚಾರ್ಯರೇ ನಮ್ಮ ಮನೆಯಲ್ಲಿ ಇದ್ದಾರೆ ಅಂತ, ಇಲ್ಲ ಅವ್ರ ಫೋಟೋ ಇಟ್ಕೋಬಹುದು. ಪರಂಪರೆ ಇವರುಗಳದೆಲ್ಲ ಗೊತ್ತಾಯ್ತಾ? ಇಲ್ಲ ಸಿಲ್ಕ್ ನಲ್ಲಿ ಅವರ ಪಾದದ ಇಂಪ್ರೆಷನ್ ಇದ್ರ ತಲೆನಲ್ಲಿ ಇಟ್ಕೊಂಡು ಆಚಾರ್ಯ ತನಿಗಳನ್ನು ಹೇಳೋದು, ಇವಕ್ಕೆಲ್ಲ ಬರುವಂತದ್ದು. ಹಾಗೆ ಆಮೇಲೆ ಮಂತ್ರಾಸನಕ್ಕೆ ಬಂದ್ಮೇಲೆ ಅಲ್ಲೂ ಅಷ್ಟೇ. ಇಲ್ಲಿ ಬರೀ ಅಷ್ಟಾಕ್ಷರದಿಂದ ವಸ್ತ್ರಂ ಸಮರ್ಪಯಾಮಿ, ಊರ್ಧ್ವಪುಂಡಂ ಸಮರ್ಪಯಾಮಿ, ಶ್ರೀಚೂರ್ಣಂ ಸಮರ್ಪಯಾಮಿ, ಉಪವೀತ, ಆಭರಣ, ಪುಷ್ಪ, ಗಂಧ, ಧೂಪ, ದೀಪ ಎಲ್ಲ ಶಾರ್ಟ್ ಕಟ್ಟಿಗಿದೋ. ಒಂದೊಂದಕ್ಕೂ ಒಂದೊಂದು ಮಂತ್ರಗಳಿದೆ, ಗೊತ್ತಾಯ್ತಾ? ಸೌಧಾಮಿನಿ ಸೂಕ್ಷ್ಮದಂದಂ ನಿರ್ಮಿತಂ ಗಲಭಾಸುರಂ ಪೀತಾಂಬರಮಿದಂ ದೇವಾಗ್ರಹಣ ಮಧುಸೂದನ. ಸೂಕ್ಷ್ಮದಂತಂ ಒಳ್ಳೆ ಕಲೆ, ಇದರಿಂದ ಎಲ್ಲ ಮಾಡಿರುವಂತಹದ್ದು ಪೀತಾಂಬರ. ವಸ್ತ್ರ ಯುಗ್ಮಂ ಸಮರ್ಪಯಾಮಿ, ಒಂದು ವಸ್ತ್ರ ಎಲ್ಲ ಸಮರ್ಪಣೆ ಮಾಡೋದು. ಅದಕ್ಕಾಗೇನೆ ಇವಾಗ ಉದಕ್ಷಾಂತಿನ ಪುಣ್ಯವಾಚನ ಅಂದ್ರೆ ವಸ್ತ್ರ 2 ಇಡೋದು. ಮಿನಿಮಮ್ 1 ಮೀಟರ್ ಟವಲ್ ಆರು ಇಡಿ, ಒಂದು ವಸ್ತ್ರ ಉತ್ಕೊಳ್ಳಕ್ಕೆ, ಒಂದು ಹೊತ್ಕೊಳ್ಳಕ್ಕೆ ಅಂತ. ಅದನ್ನು ಕೂಡ ರಂಡು ವಾದ್ಯಕ್ಕೆ ತುಂಬ ಟೋಲ್ ವೆಕ್ಕೊಂಡು ಇಷ್ಮೋದು ಅಂತ. ರಂಡ್ ಸೊಲ್ಯೂಟ. ನಾನು ಈ ಟವಲ್ಗಳು ಬರುತ್ತಲ್ಲ ಪುಣ್ಯಾದಿ, ಇದೆಲ್ಲ ಏನ್ ಮಾಡ್ತೀನಿ ಗೊತ್ತಾ? ನಾನು ಉಪಯೋಗಿಸೋದೇ ಇಲ್ಲ. ಎಲ್ಲ ಶ್ರೀರಂಗಪಟ್ಟಣಕ್ಕೆ ತುಲಾ ಸಂಗಮನ ಸ್ನಾನಕ್ಕೆ ಹೋದಾಗ್ಲೋ, ಇಲ್ಲ ಇನ್ಯಾವುದೋ ದೇವಸ್ಥಾನಕ್ಕೆ ಹೋದಾಗ ವಸ್ತ್ರ ಎಲ್ಲ ತಗೊಂಡಾಗ ಅಲ್ಲಿ ಕೊಡೋ ಉದ್ದೇಶ ಏನು ಅಂದ್ರೆ, ಅಲ್ಲಿ ಭಗವಂತನಿಗೆ ಅಭಿಷೇಕ ಮಾಡ್ತಾರಲ್ಲ, ಆಮೇಲೆ ವಸ್ತ್ರ ಸರಿಯಾಗಿರೋಲ್ಲ, ಇದಾದ್ರೂ ವರ್ಷಕ್ಕೊಂದ್ಸಲಿ ಕೊಟ್ರೆ ಅವರುಗಳಿಗೆ ಅಲ್ಲಿ ಉಪಯೋಗ ಆಗುತ್ತೆ. ಸೊ ಭಗವಂತನಿಗೆ ಅದು ಇದಾಗ್ಬೇಕು. ಅದಕ್ಕೇನು ಅಂದ್ರೆ ಮಿನಿಮಮ್ 1 ಮೀಟರ್ ಇರ್ಬೇಕು. ಅದಕ್ಕಿಂತ ಜಾಡು ಚಿಕ್ಕದು ಖರ್ಚಿ ಬಟ್ಟೆ ಇವ್ರು ಉಟ್ಕೊಳ್ಳೋಕೆ ಪಟ್ಟು ಏನೋ ಭಗವಂತ ಕೊಟ್ಟಿದ್ದು ದುಡ್ಡು ಎಲ್ಲಿದು ಯಜಮಾನ ಉಟ್ಕೊಳ್ಳೋಕೆ. ಈಗ ಅವ್ರ ಸ್ತ್ರೀ ಇರೋದಷ್ಟೇ ಅಲ್ಲ, ಗಂಡಸರು ಕೂಡ ಅಷ್ಟೇ. ಎಷ್ಟು ಬೇಕು ಗೊತ್ತಾ ನಿಮ್ಗೆ? ಪಂಚೆಗಳು ರಾಮರಾಜು ಮತ್ತೊಂದ್ರಲ್ಲಿ, ಸಿಲ್ಕು ಮತ್ತೊಂದ್ರಲ್ಲಿ 50-60 ಸಾವಿರ. ಸ್ತ್ರೀಯರದು ಲಕ್ಷಕ್ಕೆ ಬರೋಂಗೆ ಇವ್ರದ್ದು ಡಿಸೈನ್ಸ್ ಇದೆಲ್ಲ ಮಾಡಿದ್ದು ಅಂತ. ನಾವು ಉಟ್ಕೊಳಕದು ಕೊಟ್ಟಿದ್ ಭಗವಂತ ನಿಮ್ಗೆ. ಅವನು ಕೊಡ್ಬೇಕಾದ್ರೆ ಒಂದಿಷ್ಟಾಗಿದ್ದು ಅದು ಜಾಳಾಗಿರೋದು ದಾನಕ್ಕ ಅಂತ ಕೇಳಿ ಶ್ರದ್ಧೆಯಿಂದ ಮಾಡ್ಬೇಕು ಭಗವಂತನಿಗೆ. ಅದರಿಂದ ಬಹಳ ಮುಖ್ಯವಾದದ್ದು. ಸೊ ಈ ವಸ್ತ್ರವನ್ನ ಸಮರ್ಪಣೆ ಮಾಡುವ ಸಾಕ್ಷಾತ್ತಾಗಿ ಭಗವಂತನಿಗೆ ವಸ್ತ್ರ. ಇದಕ್ಕೇನು ಅಂದ್ರೆ ಮನೆಯಲ್ಲಿ ಏನೇ ಹೊಸ ಬಟ್ಟೆ ತಾನೆ ನೀವು ಆರಾಧನೆ ಮಾಡಿದಾಗ ಅದಕ್ಕೊಂಚೂರು ಅರಿಶಿನ ಹಚ್ಬಿಟ್ಟು ಅಲ್ಲಿ ಭಗವಂತನ ಸಮರ್ಪಣೆ ವಸ್ತ್ರಗಳನ್ನ ಸಮರ್ಪಣೆ ಮಾಡ್ಬೇಕಾದ್ರೆ ಅರಿಶಿನ ಹಚ್ಬೇಕು. ವಾಸೋದದಾತಿ ಸರ್ವಂ ದೇವತ್ವ ಇವಾಸಃ ಸರ್ವ ದೇವತಾ ಪ್ರೀಣಾದಿ. ನಾನು ಇದೊಂದು ಡಿಸ್ಅಡ್ವಾಂಟೇಜ್. ಇದಕ್ಕೆ ಕಾನ್ಸೆಂಟ್ ಮಾಡೋದೇ ಅದು ಏನೋ ಬಂದಾಗ ಹೇಳೋಣ ಅಂತ ಹೋಗ್ತೀನಿ. ಒಂದೊಂದು ಎಳೆ ಅಡ್ಡ ಉದ್ದ ಇಷ್ಟೆಯಲ್ಲ, ಅಷ್ಟು ಸಹಸ್ರ ವರ್ಷ ನಿಮ್ಮ ಸ್ವರ್ಗದಲ್ಲಿ. ವಾಸೋದದಾತಿ ಸರ್ವಂ ದೇವತ್ವ ಇವಾಸಃ ಸರ್ವ ದೇವತಾ ಪ್ರೀಣಾತಿ. ಒಂದೊಂದಕ್ಕೂ ಇರೋದು ಹಾಗೆ ಒಂದೊಂದೇ ಇದನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ಬೇಕಾದ್ರೆ ಮಂತ್ರಗಳ ಜೊತೆಗೆ ಬರಲಿಲ್ಲ ಅಂದ್ರೆ ಅಷ್ಟಾಕ್ಷರಿ ಹೇಳಿ
ಇವುಗಳನ್ನ ಶಾರ್ಟ್ ಕಟ್ ಮಾಡ್ಬೇಕಾದ್ರೆ ಇದೆಲ್ಲ ವಸ್ತ್ರ ಧೂಪ ದೀಪ ಸಕಲ ಆರಾಧನೆ ಸ್ವರ್ಚಿತಂ ಶಾರ್ಟ್ ಕಟ್ಗಳಿವೆ. ಅದೇ ಎಕ್ಸ್ಪ್ಲನೇಷನ್ ದೊಡ್ಡದಾಗಿ ಹೇಳೋದಾದ್ರೆ ಆನಂದವಾಗಿ ಹೇಳಿ ಒಂದೊಂದೇ ಅದ್ರಲ್ಲಿ ಬರುವಂತ. ಮುಂದಕ್ಕೆ ವೇದಗಳು ಇದೆಲ್ಲ ಬಿಟ್ಕೋಣ, ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ 26ನೇ ಪುಟ. ರಾಮಾಯಣದಲ್ಲಿ ತಂ ದೃಷ್ಟ್ವಾ ಶತ್ರುಹಂತಾರಂ ಮಹರ್ಷೀಣಾಂ ಸುಖಾವಹಂ ಬಭೂವ ಹೃಷ್ಟಾ ವೈದೇಹಿ ಭರ್ತಾರಂ ಪರಿಷಸ್ವಜೇ. ರಾಮ ಯಾಕೆ ಪಟ್ಟಾಭಿಷೇಕ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಗೊತ್ತಾಯ್ತೆ, ಇವಳು ಸೀತೆ ನೋಡಿದ್ಲಂತೆ, ಇಬ್ರು ಹೋದ್ರು, ಮಂಗಳ ಸ್ನಾನ ಆಗಿದೆ, ವಸಿಷ್ಠರು ಇಟ್ಕೊಂಡಿದ್ದು ಡೇಟು ಎಲ್ಲ, ಸಮುದ್ರದ ತೀರ್ಥ ಎಲ್ಲ ಬಂದಿದೆ, ಇವನಿಗೆ ಯುವರಾಜ ಪಟ್ಟಾಭಿಷೇಕಕ್ಕೆ ಎಲ್ಲ ಸಿದ್ಧವಾಗಿದೆ, ಸಲಕರಣೆಗಳೆಲ್ಲ ವೇದಕ್ಕೆ ಎಲ್ಲರೂ ರೆಡಿಯಾಗಿದ್ದಾರೆ. ಇವರಿಬ್ರು ಅದಕ್ಕೆ ಮೊದಲು ಹೋಗಿ ದೇವ್ರಿಗೆ ನಮಸ್ಕಾರ ಮಾಡ್ಬೇಕು. ಇಬ್ರು ನಮಸ್ಕಾರ ಮಾಡೋದಂತೆ. ಸೀತೆ ಕಂಡ್ಬಿಟ್ಟು ಒಂದ್ಸಲ ಇವಾಗ ಸಹಪತ್ನ್ಯ ವಿಶಾಲಾಕ್ಷ, ಏನೋ ರಾಮನಾಗ್ ಬಂದೆ ಇಲ್ಲಿ ಪಟ್ಟಾಭಿಷೇಕ ಮಾಡ್ಕೊಂಡು ಕೂತ್ ಬಿಟ್ರೆ ಅಲ್ಲಿ ದೇವತೆಗಳಿಗೆಲ್ಲ ಹೇಳಿದೆಯಲ್ಲ, ಅರಣ್ಯದಲ್ಲಿ ಒದ್ದಾಡ್ತಾ ಇದ್ದಾರೆ ರಾಕ್ಷಸರು, ಇವ್ರನ್ನೇ ತಿಂದ್ಬಿಡ್ತಾರೆ, ಅವ್ರಿಗೆ ಪ್ರಾಮಿಸ್ ಮಾಡಿದ್ದು ಮರ್ತು ಬಿಟ್ಟಿ ಅಂತ ನೋಡೋದ್ಲ ಅಂತಾಳೆ ಸೀತೆ ಅಲ್ಲಿ. ಯಾಕೆ ಅಂದ್ರೆ ಇದು ಈ ಶ್ಲೋಕಕ್ಕೆ ಯಾಕೆ ಇಷ್ಟೆಲ್ಲ ಹಿನ್ನೆಲೆ ಅಂದ್ರೆ, ಇವನು ಜನಸ್ಥಾನದಲ್ಲಿ 14,000 ರಾಕ್ಷಸರು, ಖರ ದೂಷಣ ತ್ರಿಶಿರಸ್ಸು ಎಲ್ರು ಒಟ್ಟಿಗೆ ಅವರವರ ಆಯುಧಗಳ ಜೊತೆ ಬಂದಿದ್ದಾರೆ. ಶೂರ್ಪಣಖಿ ಇದಾದ್ಮೇಲೆ ಬಂದಿದ್ದು. ಅಷ್ಟು ಜನ ಒಟ್ಟಿಗೆ ಬಂದಾಗ ಇವರ ಗಲಾಟೆ ಇದ್ರದ್ದು ಇದ್ದಾಗ ಲಕ್ಷ್ಮಣ ಹೇಳ್ದ, ಲಕ್ಷ್ಮಣ ಅಯ್ಯೋ ರಾಮ, ಲಕ್ಷ್ಮಣ ಸೀತೆ ನೀನು ಅವಳ ಕಾವಲ್ಗಿರು, ಇವರೆಲ್ಲ ಇದ್ದ ಪಂಚವಟಿ ಇದರಲ್ಲಿ ಇರ್ಬೇಕಾದ್ರೆ ನಾನೊಬ್ಬ ಇವ್ರು ನೋಡ್ಕೊಳ್ತೀನಿ ಅಂತ ಹೇಳಿ ನಿಂತ್ಕೊಂಡ ರಾಮ. ಯಾವಾಗ ಬಿಲ್ಲಿಗೆ ಬಾಣ ಹೊಡೆದ, ಯಾವಾಗ ಬಿಟ್ಟ ಅಂತ ಗೊತ್ತಿಲ್ಲ. ಅರೆ ಕ್ಷಣದಲ್ಲಿ 14,000 ರಕ್ಕಸರು, ಅವರು ಏನೇನು ಆಯುಧಗಳನ್ನು ಬಿಟ್ರು ಅದನ್ನೆಲ್ಲ ಪರಿಹಾರ ಮಾಡ್ಕೊಂಡು ಅಷ್ಟು ಜನರು ಒಬ್ಬರು ಇಲ್ಲ ಕ್ಷಣ ಮಾತ್ರದಲ್ಲಿ. ಇವನ ಪೌರುಷ ನೋಡಿದಂತ ಸೀತೆ ಎಷ್ಟು ಮಟ್ಟಿಗೆ ಅವಳಿಗಾಗೋಯ್ತು ಅಂತಂದ್ರೆ, ಪಕ್ಕದಲ್ಲಿ ಮೈದುನ ಇದ್ದಾನೆ ಮರ್ತು ಬಿಟ್ಲು, ಸೀದಾ ಓಡಿ ಹೋಗಿ ಭಲೆ ರಾಮ ಅಂತ ಹೇಳಿ ಹೋಗಿ ತಬ್ಬಿಕೊಂಡ್ಬಿಟ್ಲಂತೆ. ಭರ್ತಾರಂ ಪರಿಷಸ್ವಜೆ, ಪತಿಯರು ಆಲಂಗಿಸಿಕೊಳ್ಳೋದು ತಪ್ಪಲ್ಲ, ಆದ್ರೆ ಅದು ಅವರ ಅಂತರಂಗ. ಅದೇನಾದ್ರು ಬೆಡ್ರೂಮು ಇವುಗಳಲ್ಲಿ ನಡೆಯುವಂತ, ಹೊರಗಡೆ ಅಲ್ಲ. ಇಲ್ಲಿ ಮೈದುನ ಇದ್ದಾನೆ, ಅವನ ಮುಂದೆ ಇವನು ಮಾಡ್ಬೋದೋ, ಹೋಗಿ ಸೀತೆ ಅಪ್ಪಿಕೊಳ್ಬಹುದಾ ಅಂತ. ಅಷ್ಟು ಸುಂದರವಾಗಿತ್ತು ಅಂದ್ರೆ ರಾಮನ ಪರಾಕ್ರಮ ಅಷ್ಟು ಇದಾಗಿದ್ದು. ಸೀತೆಯ ಮನಸ್ಸನ್ನ ಸೂರೆಗೊಂಡದ್ದು ಅದು ಅಂತ. ಅದಕ್ಕಾಗಿ ಈ ಒಂದು ಶ್ಲೋಕವನ್ನ ಈ ರಾಮ ಇವರ ಅರ್ಚನೆಯಲ್ಲಿ ಸೇರಿಸಿದೆ. ಗೊತ್ತಾಯ್ತೆ, ಇದು ರಾಮಾಯಣದ ಒಂದು ಶ್ಲೋಕ. ಇಚ್ಛಾಮೋಹಿ ಮಹಾಬಾಹುಂ ರಘುವೀರಂ ಮಹಾಬಲಂ ಗಜೇನ ಮಹತಾಯಾಂತಂ ರಾಮಂ ಛತ್ರಾವೃತಾನಂ. ಇದು ಬಾಲಕಾಂಡದಲ್ಲಿ ಇವನು ಸಜೆಷನ್ ಕೇಳ್ತಾನೆ ದಶರಥ, ಸುಮ್ನೆ ಡಿಕ್ಟೇಟರ್ ಅಲ್ಲ, ಪ್ರಜೆಗಳು ಇವ್ರನ್ನೆಲ್ಲ ಸೇರಿಸಿ ನೋಡಿ, ನಾನು 60,000 ವರ್ಷ ರಾಜ್ಯಭಾರ ನಡೆಸಿದ್ದೇನೆ, ವಾರ್ಧಕ್ಯ ನನಗೆ, ಈಗ ರಾಮನನ್ನ ಯುವರಾಜ ಪಟ್ಟಾಭಿಷೇಕ ಮಾಡಬೇಕು ಅಂತ ಇದ್ದೇನೆ, ನಿಮ್ಮ ಸಲಹೆ ಏನು ಅಂತಂದು ತಕ್ಷಣ ಎಲ್ರೂ ಒಂದೇ ಇದರಲ್ಲಿ. ಇಚ್ಛಾಮೋಹಿ ಮಹಾಬಾಹಂ ರಘುವೀರಂ ಮಹಾಬಲಂ ಗಜೇನ ಮಹತಾ, ಆನೆಯ ಮೇಲೆ ಕೂತ್ಕೊಂಡು ಶ್ವೇತ ಛತ್ರದಲ್ಲಿ ನಮ್ಮ ರಾಮ ಯಾವಾಗ ಬರ್ತಾನೋ ನಾವು ನೋಡ್ಬೇಕು ಅಂತ ಇದ್ವಿ. ಎಲ್ರು ಒಕ್ಕೊರಲಿನಿಂದ ಹೇಳ್ಬಿಟ್ರು. ದಶರಥನ ಒಂದ್ ಕಡೆ ಸಂತೋಷ ಆಯ್ತು, ಇನ್ನೊಂದ್ ಕಡೆ ಏನಾಯ್ತು ಗೊತ್ತಾ, ಸದ್ಯ ಈ ಮುದುಕ ಹೋದ್ರೆ ಸಾಕಲ್ಲ ಅಂತ ಅನ್ಕೊಂಡ್ಬಿಟ್ಟಿದಾಯ್ತು ಅಂತ ಕೇಳ್ತಾನೆ. ತುಂಬಾ ಸಂತೋಷ, ನೀವು ರಾಮನನ್ನು ಬಯಸಿದ್ರಿ, ನನ್ನಿಂದ ನಿಮ್ಗೆ ಏನಾದ್ರು ಅಪಚಾರ ಆಯ್ತಾ? ನಿಮ್ಮ ಈ ಆಚರ ನೋಡಿದ್ರೆ ಸದ್ಯ ಹೋದ್ರೆ ಸಾಕಲ್ಲ ಅನ್ನೋ ಒಂದಿದೆಯಲ್ಲ ಅಂತ. ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ, ನೀನು ನಮ್ಮ ಮಕ್ಕಳಂತೆ ನೋಡ್ಕೊಂಡಿ. ಇಷ್ಟು ದಿವ್ಸ ಕೂಡ ತನ್ನ ಸ್ವಂತ ಮಕ್ಕಳಂತೆ ದಶರಥ ರಾಜ್ಯಪಾಲ ನಡೆಸಿದ್ದ ರಾಜ್ಯಭಾರವನ್ನ. ಆದರೆ ನಮ್ಮ ಕಣ್ಣು ರಾಮನನ್ನ ಆ ಪಟ್ಟಾಭಿಷಿಕ್ತನಾಗಿ ಯುವರಾಜನಾಗಿ ಕಾಣುದನ್ನು ನೋಡ್ತೀವಿ ಅಂತ. ಇದು ಅಲ್ಲೇ ಬರೋದು ಇದೆ. ಸೊ ಇದು ಕೂಡ ಸಾಮಾನ್ಯವಾಗಿ ಅರ್ಚನೆಯನ್ನ ಸೇರಿದೆ. ಇಚ್ಛಾಮೋಹಿ ಮಹಾಪ್ರಭು ಅನ್ನೋದು ರಾಮಾಯಣದ. ಈಗ ಭಾಗವತದ್ದು ತಾಸಾಮ ವಿರಭೋ ಚೌರಿಹಿ, ಚೌರಿ ದೀರ್ಘ ಚೌರಿ ಸ್ವಯಮಾನ ಮುಖಾಂಬುಜ ಪೀತಾಂಬರಧರ ಸ್ರಗ್ವಿ
ಸಾಕ್ಷಾತ್ ಮನ್ಮಥ ಮನ್ಮತಃ ಏಷ ನಾರಾಯಣ ಶ್ರೀಮಾನ್ ಕ್ಷೀರಾರ್ಣವ ನಿಕೇತನಃ ಅಳಿಯನಿಗೆ ಮಾವನ ಮನೆಗೆ ಅಂತಂದ್ರೆ ಅಲ್ಲಿ ಹೋದಾಗ ಯಾವಾಗ್ಲೂ ಇದು ಸದಾ ಜಾಮ ಅಥವಾ ದಶಮಗ್ರಹ ಅಂತ 9 ಗ್ರಹ ಇರೋದು. ಇವ್ನು 10ನೇ ಗ್ರಹ. ಯಾಕೆ ಅಂದ್ರೆ ಅಲ್ಲಿ ಹೋದಾಗ ಸದಾ ಇವನು ಮಾಮನ ಮಾಪಿಳ್ಳೆ ಬಂದ ಅವಳ ಮರ್ಯಾದೆಯನ್ನ ಪಾಲ್ಗೊಳ್ಳ, ಕಲ್ಯಾಣ 10 ವರ್ಷ ಮಾಚೆ ಇನ್ನೂ ಅವನಿಗೆ ಎಕ್ಸ್ಪೆಕ್ಟ್ ಮಾಡ್ತಾನ ಅವನು ಅಂತ. ಇದೆಲ್ಲ ತಮಾಷೆ. ಮಾಪಿಳ್ಳೆ ಬಂದಾಗ ಮನೆ ಕೊಡು, ಮನೆ ಕಾಫಿ ಕೆಟ್ಟಾಗ ಕಲ್ಗಚ್ ಕೊಡಿ ಅಂತ ಅಂದ್ಬಿಟ್ಟಿದ್ದಾರೆ. ತಮಾಷೆಗೆ ಬೇಡಿಕೆಯಾಗಿ ಹೇಳೋದು ಇದೆ. ಇವನಿಗೆ ಕ್ಷೀರಾರ್ಣವ, ಕ್ಷೀರ ಸಮುದ್ರ ಇದೆಯಲ್ಲ ಮಾವನ ಮನೆ, ಅವಳು ಕ್ಷೀರಾಬ್ದಿಕನಿಗೆ ಮದುವೆ ಮಾಡ್ಕೊಂಡಿದ್ದು. ಅದಕ್ಕೆ ಕ್ಷೀರಾರ್ಣವ ನಿಕೇತನ ನಾಗಪರ್ಯಂಕ ಉತ್ಸೃಜ್ಯ, ನಾಗಪರ್ಯಂಕ ಆದಿಶೇಷನ ಮೇಲೆ ಉತ್ಸೃಜ್ಯ ಹಿ ನಾಗ ಪರ್ಯಂಕಮುತ್ಸತ್ಯ ಹ್ಯಾಗತೋ ಹಿ ಆಗತ ಹ್ಯಾಗತೋ ಮಧುರಾಂಪುರಿ. ಕ್ಷೀರಾಬ್ದಿಯನ್ನ ಬಿಟ್ಟು ಮಧುರೆಗೆ ಬಂದ. ಮಧುರೆಗೆ ಕೃಷ್ಣ ಬಂದಿದ್ದ. ಇವೆಲ್ಲ ಭಾಗವತದಲ್ಲಿ ಬರುವಂತ ಶ್ಲೋಕಗಳು. ಅದಾಯ್ತಾ, ಪ್ರಧಾನವಾದ ಶ್ಲೋಕಗಳನ್ನು ಸೇರಿಸಿದೆ. ವೈಕುಂಠೇತು ಪರೇ ಲೋಕೆ ಶ್ರಿಯಾ ಸಾರ್ಧ ಜಗತ್ಪತಿ. ಸಾರ್ಧಂ ಇರ್ಬೇಕಲ್ಲ, ಪ್ರಿಂಟಿಂಗ್ ಮಿಸ್ಟೇಕ್. ಆಸ್ತೆ ವಿಷ್ಣು ರಚಿಂತ್ಯಾತ್ಮ ಭಕ್ತೈ ಭಾಗವತೈ ಸಹ. ಈ ಮುಂದಿನ ಶ್ಲೋಕ ಸ್ತೋತ್ರರತ್ನದ್ದು. ಸ್ತೋತ್ರರತ್ನದಲ್ಲಿ 65 ಶ್ಲೋಕಗಳು ಏನೋ ಇದೆ, 65, 69 ಇದೆ. ಅದರಲ್ಲಿ ಕದಾ ಪುನಃಶಂಕ ರಥಾಂಗ ಕಲ್ಪಕ ಧ್ವಜ ಅರವಿಂದಾಂಕುಶ ವಜ್ರಲಾಂಛನಂ ತ್ರಿವಿಕ್ರಮತ್ವಚ್ಚರಣಾಂಬುಜದ್ವಯಂ ಮದೀಯ ಮೂರ್ಧಾನಮಲಂಕರಿಷ್ಯತಿ. ನಮ್ಮ ಕೈನಲ್ಲಿ ಕಾಲಿನಲ್ಲಿ ರೇಖೆಗಳೆಲ್ಲ ಇದೆ, ಶಂಖ ಚಕ್ರಾದಿಗಳು. ಭಗವಂತನ ಪಾದದಲ್ಲಿ ರೇಖೆಗಳು, ಗದ, ಶಂಖ, ರಥ, ಕಲ್ಪಕ, ಧ್ವಜಗಳು ಗೊತ್ತಾಯ್ತಾ, ಕಮಲ, ತಾವರೆ, ಅಂಕುಶ, ವಜ್ರ ಲಾಂಛನಗಳು ಇವೆಲ್ಲ ಇರೋದು. ಎಲ್ಲಿ ಈ ಭಗವಂತನ ಪಾದಕ್ಕೆ ಕಾಲಿನ ಮೇಲೆ ಕೆತ್ತದಲ್ಲ ವಾಮನಾಗಿ ತ್ರಿವಿಕ್ರಮದಾಗ. ಬ್ರಹ್ಮ ನೋಡ್ದ, ಇದು ಬೇರೆ ಯಾರ ಕಾಲು ಆಗ್ಲಿಕ್ಕಿಲ್ಲ, ಇದು ಭಗವಂತಂದ್ರೆ ಹೇಳಿ ತನ್ನ ಕಮಂಡಲದಿಂದ ಪಾದವನ್ನು ತೊಳೆದ. ಆ ಪಾದ ತೊಳೆದಿದ್ದ ನೀರು ಗಂಗೆ ಆದ್ಲು, ಭಗೀರಥ ಕರ್ಕೊಂಡ್ ಬಂದ, ತ್ರಿಪಥಗೆ ಆದ್ಲು, ಭಾಗೀರಥಿ ಆದ್ಲು. ಆ ದಿವ್ಯ ಚರಣಾರವಿಂದ ಅದರಲ್ಲಿ ಇರುವಂತಹದ್ದು ಶಂಖ ಚಕ್ರ ಇದೆ. ಪ್ರತಿಯೊಬ್ಬರು ನಮ್ಮ ಕೈನಲ್ಲೂ ಇದೆ ಶಂಖಗಳು, ಚಕ್ರ ಎಲ್ಲ ಗೊತ್ತಾಯ್ತಾ. ಕಾಲಿಂದು ಇದೆಲ್ಲ ಈ ಹಸ್ತ ಸಾಮುದ್ರಿಕ ಪಾಮಿಸ್ಟ್ರಿ ಇದೆಲ್ಲ ಅವರುಗಳು ನೋಡೋದೇ ಲೆನ್ಸ್ ಇಟ್ಕೊಂಡು ನೋಡ್ತಾರೆ. ಕೈನಲ್ಲಿ ಇದರಲ್ಲಿ ಎಷ್ಟು ಚಕ್ರಗಳಿದೆ ಇದು ಇಲ್ಲ. ಭಗವಂತನ ಪಾದದಲ್ಲಿ ಅದನ್ನ ವರ್ಣನೆ ಮಾಡಿ, ಅಂತಹ ನಿನ್ನ ದಿವ್ಯ ಚರಣಗಳು ನನ್ನ ತಲೆಯನ್ನ ಅಲಂಕರಿಸುವುದು ಕದ. ಆ ಮೊದಲನೇ ಫಸ್ಟ್ ಲೈನ್ ಲಾಸ್ಟ್ಗೆ ಹಾಕೋಬೇಕು ಅನ್ವಯ. ಯಾವಾಗ ನನ್ನ ತಲೆಯನ್ನು ಅಲಂಕರಿಸೋದು? ಬಲಿ ಕೇಳಿದ 3ನೇ ಹೆಜ್ಜೆ ಎಲ್ಲಿ ಇಡ್ಲಿ ಅಂತ ಅಂದ್ಬಿಟ್ಟು ಭಗವಂತ ಅವನ ನನ್ನ ತಲೆ ಮೇಲೆ ಇಟ್ಬಿಡು ಅಂತ. ಯಾಕೆಂದ್ರೆ ಮಿಕ್ಕಿದೆಲ್ಲ ಮುಗಿದೋಯ್ತು. ಇವನು ಎರಡು ಹೆಜ್ಜೆನಲ್ಲಿ ಪೂರ ಎಂಟೈರ್ ಅವನ ಸೃಷ್ಟಿ ಏನಿತ್ತು ಅಷ್ಟು 14 ಲೋಕಗಳಾಗೋಯ್ತು. ಬಲಿಯನ್ನ ಅಲಂಕರಿಸಿದ್ಯಲ್ಲ ನಿನ್ನ ಪಾದ, ಅದು ನನ್ನ ತಲೆಯನ್ನು ಅಲಂಕರಿಸೋದು ಯಾವಾಗ? ಅದಕ್ಕಾಗಿ ಇವ್ರು ಕೇಳ್ತಾರೆ. ಸ್ತೋತ್ರದ್ನಲ್ಲಿ ಬಹಳ ಸುಂದರವಾದಂಥದ್ದು, ಅದಕ್ಕೆ ಇದನ್ನು ಸೇರಿಸಿರೋದು. ಇದ್ರ ಜೊತೆಗೆ ನಮೋ ನಮೋ ವಾಂಗ್ಮನ ಸ್ವಾಮಿ ಇವೆಲ್ಲ ಒಬ್ಬೊಬ್ರು ಒಂದೊಂದು ಇದ್ರಲ್ಲಿ ಯಾರನ್ನೇ ಪುಸ್ತಕದಲ್ಲಿ ನೋಡಿ ಬೇರೆ ಬೇರೆ ಸ್ತೋತ್ರ ರತ್ನದ್ದು ಕೂಡ ಆಗಿದೆ. ಒಂದೊಂದು ಶ್ಲೋಕಗಳು ರತ್ನವೇ ಅದು, ಸ್ತೋತ್ರ ರತ್ನ. ಪ್ರತಿದಿನ ಅನುಸಂಧಾನ ಮಾಡುವಂಥದ್ದು. ಈಗ ಎಷ್ಟಿದೆ ಗೊತ್ತಾ ನಮ್ಮ ಸಾಹಿತ್ಯ. ಬೆಳಗಿಂದ ಸಂಜೆ ತನಕ ಭಗವಂತನ ಬಗ್ಗೆ ಮಾಡೋದಕ್ಕೆ ಬೇಕಾದಷ್ಟಿದೆ. ಇವೆಲ್ಲ ಮಾಡಿ ಕೇಶವಾದಿ ಓಂ ಕೇಶವಾಯ ನಮಃ ನಾರಾಯಣ ನಮಃ ಬರುತ್ತಲ್ಲ ಎಲ್ಲ, ಅದು ಓಂಕಾರದ ಜೊತೆಗೆ ಮಾಡಿದ್ರೆ ಅದು ಶ್ರೌತ. ಸ್ಮಾರ್ತ ಅಂದ್ರೆ ಬರೀ ಕೇಶವಾಯ ನಮಃ ಅಥವಾ ಬರೀ ಕೇಶವಾಯ ನಮಃ ಇತರೆಯವರು ಮಾಡಬೇಕು. ಓಂಕಾರ ಬರೀ ಇವರಿಗೆ ಪುರುಷರಿಗೆ ಮಾತ್ರ ನಮ್ಮಲ್ಲಿ ಇರುವಂತಹದ್ದು. ಆ ರೀತಿಯಲ್ಲಿ ನಾಮಗಳಿಂದ ಭಗವಂತನಿಗೆ ಅರ್ಚನೆ ಮಾಡೋದು. ಆಮೇಲೆ ಅರ್ಘ್ಯಪಾದ್ಯ ಆಚಮನೀಯ. ನೆಕ್ಸ್ಟ್ ಭೋಜ್ಯಾಸನ, ಭಗವಂತನಿಗೆ ಊಟಕ್ಕೆ ಅವನಿಗೆ ಅಲಂಕಾರ ಮಾಡಿದ್ದಾಯ್ತು, ಕೂರಿಸಿದ್ದಾಯ್ತು,
ಸ್ತೋತ್ರಗಳನ್ನು ಹೇಳಿದ್ದಾಯ್ತು. ಗೊತ್ತಿಲ್ಲ, ಇದರಲ್ಲೇನೆ ಈ ಅಷ್ಟಾವಧಾನ ಎಲ್ಲ ಬರೋದು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಆಮೇಲೆ ಇತಿಹಾಸ, ಪುರಾಣಗಳು, ಗ್ರಹ್ಯ ಸೂತ್ರಗಳು, ಎಲ್ಲದ್ರಿಂದನೂ ಒಂದೊಂದು, ಶ್ರೀಭಾಷ್ಯದಿಂದ ಒಂದು, ರಹಸ್ಯತ್ರಯದಿಂದ ಒಂದು, ಉಪದೇಶ ರತ್ನಮಾಲೆ ಆಗ್ಬೋದು, ಎಲ್ಲವೂ ಕೂಡ ಸೇರುತ್ತೆ ಅಲ್ಲಿ. ತಮಿಳ್ದು ಸೇರುತ್ತೆ, ಇದ್ರದ್ದು ಸೇರುತ್ತೆ, ಶಂಡಾಲ್ ಕೊಡಿಯ, ಮೆರೆಂದಾಲ್, ಕುರುಡನ್, ಮಣಿವರ್ವಾಹ, ಪಂಡಾಕ್, ಮೂಲಕ್ಕಿರೋ ಎಲ್ಲ ಬರುತ್ತೆ. ಗೊತ್ತಾಯ್ತಾ? ಎಷ್ಟು ಬೇಕಾದ್ರೂ ಸೇರಿಸ್ಕೊಂಡು ಹೋಗ್ಬೋದು. ಅದಕ್ಕೆ ಇಷ್ಟು ಅಷ್ಟು ಅಂತಿಲ್ಲ. ಇಲ್ಲ ಇದನ್ನೇ ಹೇಳ್ಬೇಕು ಅಂತನೂ ಇಲ್ಲ. ನಿಮ್ಗೆ ಯಾವ್ದೋ ಶ್ಲೋಕ ತುಂಬಾ ಇಷ್ಟ ಆಯ್ತು, ನಮಶಃ ಪರಮಾರ್ಥಂ ಏವಮೇ ಶೃಣು ವಿಜ್ಞಾಪನ ಮೇಕಮಗ್ರದ ಯದಿನೇನ ದೈಷ್ಯಸಿ ತಥೋ ದಯನೀಯ ಸ್ತವನಾಥ ದುರ್ಲಭ. ಹೇ ಭಗವಂತ, ನಿನ್ನತ್ತ ಒಂದು ಪ್ರಾರ್ಥನೆ ನಂದು, ಸರಿಯಾಗಿ ಕೇಳಿಸ್ಕೊ. ನಮೃಷಃ ಪರಮಾರ್ಥಂ ಏವಮೇ ಶೃಣು ಅಗ್ರತಃ, ನನ್ನನ್ನೇನಾದ್ರೂ ನೀನು ರಕ್ಷಣೆ ಮಾಡದಿದ್ರೆ ನಿನ್ನ ಹೆಸರು ತೆಗೆದಾಕ್ಬಿಡು. ದಯಾನಿಧಿ, ದಯಾ ಸಮುದ್ರ, ದಯಾಸಾಗರ, ದಯನೀಯ ಸ್ತವನಾಥ ದುರ್ಲಭ. ಯಾಕೆಂದ್ರೆ ನನ್ನಷ್ಟು ನೀಚನಾದವನು, ಕೀಳಿರುವಂತವನು ನೀನು ಹುಡುಕಿದ್ರು ಸಿಗೋಲ್ಲ ಎಲ್ಲರೂ. ಇದು ಅತ್ಯಂತ ಇದಾಗಿ ಹೇಳುವಂತಹದ್ದು. ಏನು ಕಮಾಂಡಿಂಗ್ ಆಗಿ ಹೇಳ್ತಾರೆ ಗೊತ್ತಾ ಸ್ತೋತ್ರದಲ್ಲಿ, ಭಗವಂತನ ಮಾತಾಡ್ಸ್ಬೇಕಾದ್ರೆ ಎಲ್ಲ ಮಾಡ್ಬಿಟ್ಟು, ನಾನು ಯಾರು ಗೊತ್ತೇನೋ, ಪಿತಾಮಹಂ ನಾಥಮನಿಂ ವಿಲೋಕ್ಯ ಪ್ರಸೀದಂ, ನಾನು ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದೆ, ನಿನ್ನನ್ನು ಗೋಗರದೆ, ಇನ್ನು ನೀನು ಮಾಡ್ಲಿಲ್ಲ ಅಂದ್ರೆ ನಾನು ಯಾರು ಗೊತ್ತಾ, ಶೋಟೆ ಕುಲದವನು. ನೀನ್ ಪ್ರಾಮಿಸ್ ಮಾಡಿದ್ದೆ ನಾಥಮನಿಗಳಿಗೆ. ಹಿಂಗ ಶೋಟೆ ಕುಲತ್ತವರ ಆರಾನು ಮುಂಡು ಅಂತ ಕೇಳಿದ್ರು. ಅವ್ರ ಮಗ ನಾಥಮನಿಗಳ ಶಿಷ್ಯ ಧ್ಯಾನದಲ್ಲಿ ಸಮಾಧಿಸ್ತು ಕೂದಿದ್ದಾಗ ಯಾಮನಾಚಾರ್ಯ ಹೋದ್ರು ಹತ್ರದಲ್ಲಿ. ಅವರು ಧ್ಯಾನ ಸಮಾಧಿಯಲ್ಲಿ ಸರಿ ಪಕ್ಕದಲ್ಲಿ ಇದ್ರೆ ತನ್ನ ಹೆಂಡತಿ ನೋಡ್ತಾ ಇರ್ಲಿಲ್ಲ. ಶ್ರೀದೇವಿ ಭೂದೇವಿ ನೋಡ್ದೆ ಅವ್ರಿಗೆ ದರ್ಶನ ಕೊಡ್ತಾ ಇದ್ದವನು ಭಗವಂತ ಹಿಂಗ್ ಬಗ್ಗು ನೋಡೋದಂತೆ, ಹೀಗೆ ಬಗ್ಗು ನೋಡೋದಂತೆ. ಅವ್ರಿಗೆ ಧ್ಯಾನದಲ್ಲಿ ಡಿಸ್ಟರ್ಬ್ ಆಯ್ತು. ಭಗವಂತ ನನ್ನನ್ನ ಬಿಟ್ಟು ಎಲ್ಲೋ ನೋಡ್ತಿದ್ದಾನೆ ಅಂದ್ರೆ ಇಲ್ಲಿ ಯಾರೋ ಶೋಟೆ ಕುಲದವ್ರು ಬಂದಿರ್ಬೇಕು, ಅಂದ್ರೆ ನಾಥಮನಿಗಳು ಕುಲದವ್ರು ಯಾರೋ ಬಂದಿರ್ಬೇಕು. ಹಿಂಗೆ ಶೋಟೆ ಕುಲತ್ತವ್ರು ಆರಾನು ಮುಂಡು ಅಂತ ಕೇಳಿದ್ರು ಅವ್ರು. ಇವ್ರು ಅವಾಗ ಬಂದ್ರು ಯಾಮನಾಚಾರ್ಯ ಮುಂದಕ್ಕೆ, ಅಡಿಯನ್ ಅಂತ ಅಂದ್ಬಿಟ್ಟು. ಹೀಗೆ ಭಗವಂತ ಅವ್ರ ಭಕ್ತರನ್ನ ಅನುಗ್ರಹಿಸೋದು ಇದಿರ್ಲಿಲ್ಲ. ಸೊ ಬಹಳ ಸುಂದರವಾದ ಸ್ತೋತ್ರ ರತ್ನ ಅದ್ರಲ್ಲಿ ಇದೆಲ್ಲ ಇವೆಲ್ಲ ಮಾಡಿ ಆಮೇಲೆ ಪರ್ಯಂಕಾಸನ ಅಂದ್ರೆ ಉಯ್ಯಾಲೆ. ಗೊತ್ತೈತೆ? ಈಗ ಈ ರಥೋತ್ಸವಗಳಾಗುತ್ತಲ್ಲ, ರಥದಲ್ಲಿ ಭಗವಂತನ ಪರ್ಯಂಕಾಸನದಲ್ಲಿ ಕೂರಿಸಿರ್ತಾರೆ. ಫೋರ್ಸು ಇದಕ್ಕೆ ಅದು ಜಂಪ್ ಆಗಿ ಇದಾಗುತ್ತೆ ಅಂತ ಕಟ್ಬಿಡ್ತಾರೆ. ಬಟ್ ಆಸನ ಯಾವುದು ಅಂದ್ರೆ ಪರ್ಯಂಕಾಸನದಲ್ಲೇ ಕೂರ್ಸೋದು. ಹಾಗೆ ನಾವು ಭಗವಂತನನ್ನ ಭೋಜ್ಯಾಸನ, ಅವನಿಗೆ ನಿವೇದನ ಎಲ್ಲ ಮಾಡಿ, ಗೊತ್ತೈತೆ, ಮಂಗಳಾರತಿ ಮಾಡೋದಕ್ಕೆ ಮೊದಲು ಭೋಜ್ಯಾಸನ, ಪರ್ಯಂಕಾಸನ, ಇದಕ್ಕೂ ಕೂಡ ಮತ್ತೆ ಆ ಪಂಚೋಪಚಾರ ಒಂದೊಂದು ಆಸನದಿಂದ ಇನ್ನು ಮಾಡಿ ತಕ್ಷಣ ಅಗ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಆಚರಣೆಯಂ ಸಮರ್ಪಯಾಮಿ, ಶುದ್ಧೋದಕ್ಕೆ ಸಮರ್ಪಯಾಮಿ. ಇದಿಷ್ಟು ಮಾಡಿ ಆಮೇಲೆ ಮಹಾಮಂಗಳಾರತಿ, ತದ್ವಿಷ್ಣು ಪರಮಂ ಪದಂ ಅದನ್ನ ಹೇಳುವಂತದ್ದು. ಶಾತ್ ಮರೆ ತಸ್ತೆ ದಿಶೋ, ಇದು ಆಮೇಲೆ ಮಾಡೋಣ. ಇದು ಎರಡು ಹೇಳಿ. ಚಿತ್ತಂ ಶಿರ್ಘಾಲೆ ಬರುತ್ತಲ್ಲ ಸಾಮಾನ್ಯವಾಗಿ ಹೇಳಿ. ಒಂದೊನ್ನೈಸೆ ವಿತ್ತೆ ஒன் பொத்தாமரையடியே போத்தும் பொருள் கேடாய் பெற்றம்மே துண்ணு குலத்தில் பிறந்து நீ குத்தேவலைங்களை கொள்ளாமல் போகாது இத்தை பறைகொள்வான் அந்த கான் கோவிந்தா எத்தைக்கும் ஏழேல் பிறவிக்கும் ஒன் தன்னோடொத்தோமே யாவோம் உனக்கே நாமா செய்வோம் மத்தனங்காமங்கள் மாத்திலோ வங்கக் கடல் கடைந்த மாதவனை கேசவனை திங்கள் திருவார்த்த செய்லையா செந்திலும் அங்கப்பறை கொண்ட வார்த்தை அணிபுதுவை பைங்கமல தந்தரியல் பட்டர் பிரான் கோதை சொன்ன செங்க தமிழ் மாலை 30 தப்பாமே இங்கே பரிசுரைப்பார் இரண்டு மால்வரை தோல் செங்கன் திருமகத்த செல்வ திருமாலான் எங்கும் திரு அருள் பெற்று இன்பரவரைப்பார். ಗೋದಾದೇವಿ ಬರೆದ ತಿರುಪ್ಪಾವೈನ 2 ಪಶು ಇದು. ಗೋದೋಪನಿಷತ್ತು, ಉಪನಿಷತ್ತು, ವೇದ ಅನೈತಕ್ಕಂ ವಿತ್ತಾಹಂ, ಎಂಟೈರ್ ವೇದಕ್ಕೆ ಸಮಾನವಾಗುತ್ತೆ. ದಿ ಮೆಸೇಜ್ ಗಿವನ್ ಇನ್ 30 ವರ್ಸಸ್. 30 ಪದ್ಯಗಳು ತಪ್ಪದೆ ಪ್ರತಿ ದಿನ ಹೇಳಬೇಕು. ಈ ತೊಂಡರಡಿಪಿ ಆಳ್ವಾರಂತ ಗೊತ್ತಾಯ್ತಾ, ಭಕ್ತರ ಕಾಲೇನ ಧೂಳು ಅಂತ ಹೇಳ್ಕೊಂಡವ್ರು ಅವರು ತಿರುಮಾಲೈ ಅಂತ 45 ಪದ್ಯಗಳು ಬರೆದಿದ್ದಾರೆ. ಆ ತಿರುಮಾಲೆ ಗೊತ್ತಿಲ್ದಿದ್ರೆ ಪೆರುಮಾಳೈ ಅರಿಯಾರ್ ಅಂತಾರೆ. ಹಾಗೆ ಈ ತಿರುಪಾವೈ ತಿಳಿಯದೆ ಇದ್ರೆ ಅವ್ರಿಗೆ ಅಡಿಗೆ ಮಾಡಕ್ ಬರಲ್ಲ ಅಂತ ಒಂದ್ ಮಾತಿದೆ. ತಿರುಮಾಲೈ ಅರಿಯಾದವರ್ ಪೆರುಮಾಳೈ ಅರಿಯಾರ್, ತಿರುಪಾವಿ ಅರಿಯಾದವರ್ ಮಡಪಳ್ಳಿ ಕೈಂಕರ್ಯ ಮರಿಯಾರ್. ಸೊ ಸ್ತ್ರೀಯರು ಇವರುಗಳು ಯಾರು ಅಡಿಗೆ ಮನೆಯಲ್ಲಿ ಮಾಡಬೇಕಾದ್ರೆ, ಕುಕ್ಕರ್ ಇರ್ಬೇಕಾದ್ರೆ ಪೆರುಂದೇವಿ ತಾಯಾರ್ ತಿರುಕೈಯಾಲೆ ಅಂತ ಹೇಳಿ ಕುಕ್ಕರ್ ಸೆಟ್ ಮಾಡಿದ್ರು. ಯಾರಿಗೆ? ಪೆರುಂದೇವಿ ತಾಯಾರ್, ಅವಳ ತಿರುಕೈಯಾಲೆ, ಅವಳ ಕೈನಲ್ಲಿ ಇಟ್ಟಿದ್ದು. ಮಾಡುವಂತಹದ್ದು ಭಗವಂತ ವರದರಿಗೆ ಸಮರ್ಪಣೆಗೆ ಅಂತ.
ಶುರು ಮಾಡ್ಬೇಕಾದ್ರೆ ಅಡಿಗೆ ಈ ತಿರುಪಾಯಿ ಪ್ರತಿದಿನ ಮುಗಿದು ಬಿಡ್ಬೇಕು. ಸ್ತ್ರೀಯರಿಗೇನೋ ಅಲ್ಲೊಂದು ಅಸೈನ್ಮೆಂಟ್ ಕೊಟ್ಟಿದ್ದು, ಗಂಡಸರಿಗೆ ನೀವು ಕೂಡ ಪ್ರತಿದಿನ ತಿರುಪಾಯಿ ಹೇಳ್ಬೇಕು 30 ಪದ್ಯಗಳನ್ನು. ಅದಕ್ಕೆ ಇದು ನಿತ್ಯ ಅನುಸಂಧಾನ. ಇದಕ್ಕೆ ನೋ ಅನಧ್ಯಯನ ಅಠಾತ್ ಯಾವತ್ತೂ ಇಲ್ಲ. ಈವನ್ ತಿರುಮಂಗ ಆಳ್ವಾರ್ ತಿರುನಕ್ಷತ್ರ ಆದ್ಮೇಲೆ ಸೊಲ್ಲು ಕೂಡಾದೆ ಅಂತಾರಲ್ಲ, ಆವಾಗ್ಲೂ ಕೂಡ ನಿತ್ಯಾನುಸಂಧಾನಕ್ಕೆ ಅನ್ವಯ ಅಲ್ಲ. ನೀವು ಕಲಿಯೋದು ಕಲಿಸೋದು ಮಾತ್ರ ಬೇಡ ಅವಾಗ. ಬಟ್ ತಿರುಪಾವಿ ಪ್ರತಿದಿನ ಒಪ್ಪದುಂ ತಪ್ಪಾಮೆ பாதகங்கள் தீர்க்கும் பரமன் அடிகாட்டும் வேதம் அனைத்துக்கும் பித்தாம் கோதை தமிழ் 5 5 into 5 plus 5 5 into 5 25 plus 5 ಅರಿಯಾದ ಮಾನಿಡರ್ ವಯ್ಯುಂ ಸುಮಪ್ಪುದಂ. ಇದು ಮುಂದಿನ ಆಚಾರ್ಯ ಬರೆದು ಭೂಮಿ ಮೇಲಿರೋ ದಂಡ. ಅವರು 30 ಪದ್ಯ ತಿಳಿದಿದ್ರೆ ವಯ್ಯುಂ ಸುಮಪ್ಪುದಂ ಶರೀರ ಧರಿಸಿರೋದು ದಂಡ, ದಂಡಪಿಂಡ ಅಂತಾರಲ್ಲ ಅದರ್ಥ. ಅಷ್ಟು ಸುಂದರವಾಗಿದ್ದು ಏನಿದೆ ಅದರಲ್ಲಿ ಅಂದ್ರೆ ಕಡೆಯಲ್ಲಿ ನೋಡಿ, ಉನಕ್ಕೆ ನಾಮಾಳ್ಸೈವೋ ಎಂದೆಂದಿಗೂ ನಾವು ನಿನಗೆ ಕಿಂಕರರಾಗಿರ್ಬೇಕು. ಮತ್ತೆ ನಮ್ ಕಾಮಂಗಳ್ ಮಾತ್ರ ನಿನ್ನನ್ನ ಬಿಟ್ಟು ಬೇರೆ ಒಂದು ಬೈಕೆ ನನ್ನಲ್ಲಿ ಬರಬಾರ್ದು, ಅದನ್ನ ತೆಗೆದು ಬಿಡು. ರಾಮಾನುಜರು ಹೇಳಿದ್ರು ಭಗವದ್ ಶರಣಾಗತಿ ಯಾಕೆ ಮಾಡ್ತೀನಿ, ನಿತ್ಯ ಕೈಂಕರ್ಯ ಪ್ರಾಪ್ತಿ ಅಪೇಕ್ಷೆಯ ಪಾರಮಾರ್ಥಿಕಿ ಭಗವತ್ ಶರಣಾರವಿಂದಂ ಯಥಾವಸ್ಥಿತ ಅವಿರತಾಸ್ತುಮೆ. ಇದು ಹೇಳಿದ್ರು ರಂಗನಾಯಕಿ ಹತ್ರ. ಅವಳು ಆಶೀರ್ವಾದ ಮಾಡೋದು ಅಸ್ತುತೆ ತಯೈವ ಸರ್ವಂ ಸಂಪತ್ಸ್ಯತೆ ತಥಾಸ್ತು. ನೀನ್ ಏನ್ ಬಯಸಿದ್ಯೋ ಅದೆಲ್ಲ ನಿನಗೆ ಸಿಗ್ಲಿ. ಏನ್ ಅವನಿಗೆ ಬೇಕಿತ್ತು, ನಿತ್ಯ ಕೈಂಕರ್ಯ ರಾಮಾನುಜರಿಗೆ. ಆಮೇಲೆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ರು. ಹಾಗಾಗಿ ಇದು ದಾಸರು ಹಾಡಿದ್ದಾರೆ, ನನಗೆ ಭೋಗ ಭಾಗ್ಯ ಬೇಡ, ನನಗೆ ಜಪ ತಪವೂ ಬೇಡ, ನನಗೆ ನಿನ್ನ ಚರಣ ಸೇವೆ ನಿತ್ಯವಾಗಲಿ. ಭಗವಂತನಲ್ಲಿ ಏನು ಯಾಚನೆ ಮಾಡ್ಕೊಂಡು ನಿತ್ಯ ಕೈಂಕರ್ಯ ನಿನ್ನಲ್ಲಿ ನಾನು ನಡೆಸುವಂತಾಗಿದೆ. ಅದು ಬರೀ ಈ ಜನ್ಮದಲ್ಲಿ ಆಗಿದ ತಕ್ಷಣ ಮೋಕ್ಷ ಕೊಟ್ಬಿಡೋ ಅಂತನೂ ಕೇಳೋಲ್ಲ. ನನ್ನ ಕರ್ಮ ತೀವ್ರವಾಗಿದ್ದು ಇಂದಿಗೂ 7 ಜನ್ಮಕ್ಕೂ ಎತ್ತೈக்கும் 7 ಪಿರವಿಕ್ಕುಂ ಒಂದ್ ತನ್ನೋಡ್ ಉನಕ್ಕೆ ನಾಮಾಳ್ಚೆಗೋ ನಾಟ್ ಫಾರ್ ಅದರ್ಸ್, ಉನಕ್ಕೆ. ಇವೆಲ್ಲ ಅಷ್ಟು ಪೂರ್ಣವಾಗಿ ಹೇಳುವಂಥದ್ದು. ಅದರಿಂದ ಬಹಳ ಸುಂದರವಾದದ್ದು 29ನೇ ಪಾಶ. ಚಿತ್ತಂ ಶಿರುಗಾಲೆ, ಅರ್ಲಿ ಮಾರ್ನಿಂಗ್ ಹೇಳ್ತೀವಿ. ಶಿರುಗಾಲೆ ಶಿರುಗಾಲೆ ಪಂಚ ಉಷಕ್ಕಾಲ ಅಂತ 3:30 ಗಂಟೆ ಅವಾಗ ಎದ್ದು ಮಾಡುವಂತಹದ್ದು. ಅದು ತಿರುಪಾವಿನ ಹಿರಿಮೆ. ಅದಕ್ಕಾಗಿ ಇದನ್ನ ಶಾತು ಮನೆಯಲ್ಲಿ ಸೇರಿಸಿದೆ. ಇದೇ ಸಾಯಂಕಾಲದಲ್ಲಿ ನಾವು ಭಗವಂತನಿಗೆ ಒಂದು ಪೂಜೆನ ಅರ್ಚನೆಯನ್ನ ಮಾಡಿದ್ರೆ ಸಾಯಂಕಾಲದಲ್ಲಿ ಆಲಪಾಮರತ್ತಿ ನೆಲೆ ಮೇಲ್ ಅದೆರಡು ಪಾತ್ರ ಆಳ್ಬೇಕು. ಅಮಲನಾದಿಪಿರ ಇದು ಸಂಪ್ರದಾಯದಲ್ಲಿ ಸೇರಿಸಿದ್ದಾರೆ. ರಾತ್ರಿಯಲ್ಲಿ ಅನುಸಂಧಾನ ಕ್ರಮ ಬಂದಾಗ ರಾತ್ರಿ ಸಾಯಂಕಾಲ ವಿಷ್ಣು ಸಹಸ್ರನಾಮ ಹೇಳಿದ್ರಿ, ಭಗವಂತನ ಒಂದು ಮಂಗಳಾರತಿ ಮಾಡಿದ್ರಿ. ಆಮೇಲೆ ಏನ್ ಹೇಳ್ಬೇಕು ಅಂತಂದ್ರೆ ಆಲಮಾಮರತ್ತಿ ನೆಲೆ ಮೇಲ್ ಕೊಂಡಲ್ ಮಣ್ಣನೆ ಅದೆರಡು ಹೇಳ್ಬಿಟ್ಟು ಆಮೇಲೆ ಪಲ್ಲಾಂಡು. ಇಲ್ಲೂ ಅಷ್ಟೇ, ಇದು ಎರಡು ಆದ್ಮೇಲೆ ಪಲ್ಲಾಂಡ ಪಲ್ಲಾಯಿರತ್ತಾಂಡೆ ಪಲ್ಲಾಂಡ ತಿಂತೋಳ್ ಮಣಿ ಮಣ್ಣ ಒಂಶೇ ಬಡಿ ಶರ್ವಿ ತಿರುಕ. ಇದು ಕನ್ಕೊಡು ಉಪಚಾರ ಪದೇಶೇನ ಧೃತಾನ್ ಆಹಾರ ಹರ್ಮಯ ಆಹಾರ ಮಯ. ಬೆಳಗ್ಗೆ ಸಾಯಂಕಾಲ ಕಂಟಿನ್ಯೂಸ್ ಆಗಿ ಅಪಚಾರ ನಿಮಾನ್ ಸರ್ವಾನ್ ಕ್ಷಮಸ್ವ ಪುರುಷೋತ್ತಮ. ಮತ್ತೆ ಸಾತ್ವಿಕ ತ್ಯಾಗ ಅಂತ ಏನೇ ಕೆಲಸ ಆರಂಭದಲ್ಲೂ ಕೂಡ ಇದು ಮೊದಲೇ ಬರುತ್ತೆ. ಸ್ವಪ್ರೀತಂ ಸ್ವಯಮೇವ ಕಾರ್ಯೇತಿ ಬರುತ್ತೆ. ಹಾಗೇನೆ ಕಡೆನಲ್ಲಿ ಭಗವದ್ ಆರಾಧನಾ ಕರ್ಮ ಸ್ವಪ್ರೀತೆಯೇ ಸ್ವಯಮೇವ ಕಾರಿತವಾನ್. ಬಹಳ ಚಿಕ್ಕದಾಗಿ ಏನು ಸಾರಾಂಶ ಇಷ್ಟೇ, ಐ ಆಮ್ ನಾಟ್ ದಿ ಡೂಯರ್, ದಿಸ್ ಈಸ್ ನಾಟ್ ಮೈ ಕರ್ಮ, ದ ಫಲ ರಿಟರ್ನ್ಸ್ ಆರ್ ನಾಟ್ ಮೈನ್. ಈ ಭಗವದ್ ಆರಾಧನೆ ನಿನಗೋಸ್ಕರವಾಗಿ ನೀನೇನೆ ನಿನ್ನ ಪ್ರೀತಿಗಾಗಿ ಮಾಡಿಸ್ಕೊಂಡೆ ಅಂತ ಹೇಳ್ಬಿಟ್ಟು ಆ ತೀರ್ಥಗಳನ್ನೆಲ್ಲ ಸೇರಿಸಿ ಇದ್ ಮಾಡುವಂತದ್ದು. ನೆನ್ನೆ ದಿವಸ ಇದನ್ನ ಒಂದು ಇದು ಕಳ್ಸಿದ್ದೆ ನಾನು, ವಿಡಿಯೋ ಪ್ರೆಸೆಂಟೇಶನ್ಸ್. ಯಾರ್ಯಾರು ನೋಡಿದ್ರಿ? ಒಂದು ಸಂಧ್ಯಾವನ್ನೇ, ಇನ್ನೊಂದು ಭಗವದ್ ಆರಾಧನೆ. ಆ ಭಗವದ್ ಆರಾಧನೆಯನ್ನು ಮತ್ತೆ ಮತ್ತೆ ನೋಡಿ ಗೊತ್ತೈತೆ. ಇನ್ನೇನಾದ್ರು ಸಂದೇಹಗಳಿದ್ರು ಅದನ್ನ ಇಟ್ಕೊಂಡು ಬನ್ನಿ. ಇದು ಸಂಗ್ರಹವಾಗಿ ಈ ಮಂತ್ರಗಳನ್ನೇ ಮತ್ತೆ ಮತ್ತೆ ರಿಪೀಟ್ ಮಾಡಿ ಇದ್ರಲ್ಲಿ ಯಾವ ತರ ಒಂದು ಇದು. ನಮಸ್ಕಾರ. ಓಪನ್ ಆಗ್ಲಿಲ್ವಲ್ಲ ಅದು? ಯಾವ್ದು? ಅದು ನಿನ್ನೆ ಕಳಿಸಿದ್ರಲ್ಲ ಅದು. ಅದರ ಕೆಳಗಡೆ ವೇದವೇದಾಂತ.com ಅಂತ ಇದೆಯಲ್ಲ, ಅದನ್ನ ಇದ್ ಮಾಡಿ. ಅದು ಇನ್ನು ಏನೇನೋ ಕೇಳ್ತಾ ಇದೆ, ಅದು ಗೊತ್ತೇ ಆಗ್ಲಿಲ್ಲ ಅದಕ್ಕೆ. ಹೌದಾ? ಇವ್ರು ಹೇಳ್ತಾ ಇದ್ರು ಅದು ಇದ್ರದ್ದು ರೆಕಾರ್ಡ್ ಮಾಡಿರೋದು ಕಳ್ಸಕ್ಕೆ ಹೇಳು ಅಂತಂದ್ಬಿಟ್ಟು. ಅದಕ್ಕೆ ಅದು ಓಪನ್ ಆಗ್ಲಿಲ್ಲ. ಅದು ಬಂತು ಅಂದ್ರು ಓಪನ್ ಆಗಿದೆ. ಇಲ್ಲಿ ಕೆಲವು ಮಾಡಿದ್ದು ಇಲ್ಲ, ಇನ್ನೊಂದ್ಸಲಿ ಕಳಿಸ್ತೀನಿ ಮತ್ತೆ ನೋಡಿ.
ಇಲ್ಲ ಎಲ್ಲ ಸ್ಮಾಲ್ ಲೆಟರ್ ಅಲ್ಲಿ ಹಾಕ್ಬೇಕು, ಆಮೇಲೆ .com ಹಾಕ್ಬೇಕು, ಸ್ಪೇಸ್ ಅಲ್ಲ .com ಹಾಕ್ಬೇಕು. ಒಂದ್ ನಿಮಿಷ, ವೇದ ಅಂತ ಅನ್ನೋ ಮಧ್ಯದಲ್ಲಿ ಸ್ಪೇಸ್ ಬೇಡ. ಓಕೆ ಎಲ್ಲ ಸ್ಮಾಲ್ ಲೆಟರ್ಸ್, VEDA TH ಬೇಡ. ಓಕೆ ಓಕೆ ಹಾ ಸರಿ. ಇದಾದ್ರೂ ಕೂಡ ಅದು ಓಪನ್ ಆಗಲ್ಲ. ಕಳ್ಸ್ಬಿಡಿ ನೀವು. ಡಾಟ್ ಸ್ಪೇಸ್ ಬದಲು ಡಾಟ್. .com ಅಷ್ಟೇ, ಒಂದು ಡಾಟು ಆಮೇಲೆ ಕಾಮ್ ಹಾಕಿದ್ರೆ ಅದು ಓಪನ್ ಆಗುತ್ತೆ. ಓಪನ್ ಆಗಿತ್ತು. ಒಂದು ಸಂಧ್ಯಾ ವಂದನೆ, ಇನ್ನೊಂದು ಭಗವದ್ ಆರಾಧನೆ. ಭಗವದ್ ಆರಾಧನೆದು ಕೂಡ ಅದ್ರಲ್ಲಿ ಇದೆ. ಅಲ್ಲೇ ಲೈವ್ ಡೆಮಾನ್ಸ್ಟ್ರೇಷನ್ ಕೂಡ ಇದೆ. ಗೊತ್ತಾಯ್ತಾ? ಇನ್ನೊಂದಷ್ಟು ಮಂತ್ರಗಳು ಇದೆಲ್ಲ ಮಾಡೋಣ. ವೇದ ಮಂತ್ರಗಳು ನಾಳೆ ದಿವಸ ಮತ್ತೆ ಮಾಡೋಣ. ಗೊತ್ತಾಯ್ತಾ? ಇವೆಲ್ಲ ಹೇಳ್ತಾ ಏನೇನು ಎಕ್ಸ್ಪ್ಲನೇಷನ್ ಅಲ್ಲಲ್ಲಿ ನಾಳೆ ದಿವಸ ಇನ್ನೂ ಕಡಿಮೆ ಆಗುತ್ತೆ ಎಕ್ಸ್ಪ್ಲನೇಷನ್. ಇಲ್ಲಿ ಕಾನ್ಸಂಟ್ರೇಟ್ ಓನ್ಲಿ ಆನ್ ವೇದ ಮಂತ್ರಗಳೆಲ್ಲ. ಅಗ್ನಿ ಈಳೆ ಇದು ಎಲ್ಲ ತಸ್ಯ ಇವಂ ವಿದುಷೋ ಪುರುಷ ಸೂಕ್ತ ಮತ್ತೆ ರಿಪಿಟೇಷನ್. ಸೊ ವೇದ ಮಂತ್ರಗಳೆಲ್ಲ ಫಸ್ಟ್ ಹೇಳ್ಬಿಡೋದು, ಆಮೇಲೆ ಈ ಎಲ್ಲ ಪುರಾಣದ ಮಂತ್ರಗಳು ಇವುಗಳೆಲ್ಲ ಹೇಳ್ಬೇಕಾರೆ. ಆಮೇಲೆ ಶುರು ಆಗೋಯ್ತಾ? ಹೇಳಿ. ಬೇಗ ಶುರು ಆಗೋಯ್ತಾ ಇವತ್ತು? 6:30 ನೆನ್ನೆ ಹೇಳಿದ್ದೆ ಎಲ್ರಿಗೂ, ಅಷ್ಟಮಿ ಇವತ್ತು, ಅದಕ್ಕಾಗಿ 6:30 ಶುರು ಮಾಡೋಣ ಬನ್ನಿ ಅಂತ ಅಂದ್ಬಿಟ್ಟು ಅಂತ. ಇವರೆಲ್ಲ ಬಂದ್ರು ಕೆಲವರು. ನಾಳೆಯಿಂದ ಮತ್ತೆ 7 ಗಂಟೆಗೆ. ಗೊತ್ತೇ ಆಗ್ಲಿಲ್ಲ ಅದು. ನಾನ್ ಅನ್ಕೊಂಡೆ ಎಲ್ಲಿ ಅಂತ. ಆಮೇಲೆ ಗೊತ್ತೇ ಆಗ್ಲಿಲ್ಲ ನನಗೆ, ಟೈಮ್ ಕೇಳಿಸ್ಕೊಳ್ಳಿಲ್ಲ ನಾನು. 2-3 ಜನ ಆಮೇಲೆ ಮಿಕ್ಕವರೆಲ್ಲ ಬಂದಿದ್ರು. ಅದೇ ಆರಂಭದಲ್ಲಿ ಹೇಗೆ ಅನ್ನೋದನ್ನ ಒಂದ್ ಸ್ವಲ್ಪ ಹೇಳಿದ್ದೆ, ರೆಕಾರ್ಡ್ ಆಗಿದೆ. ಮತ್ತೆ ಏನೇನು ಸಂದೇಹ ಬರುತ್ತೆ ಎಲ್ಲ ನೋಟ್ ಮಾಡ್ಕೊಳ್ಳಿ, ಕೇಳಿ, ನನಗೇನ್ ಗೊತ್ತಿದೆಯೋ ಎಲ್ಲದನ್ನ ಹೇಳೋಣ. ಆಮೇಲೆ ಎಲ್ಲ ವೇದ ಮಾರ್ಗದಲ್ಲೂ ಕೂಡ ಭಗವದ್ ಆರಾಧನೆ ಇದೆ. ತೂಪೋಲಿ ಶೇಷಾದ್ರಿ ಮಾಡಿದ್ದಾರೆ, ಈ ಸವ್ಯಸಾಚಿ ಮಾಡಿದ್ದಿದೆ. ಹೀಗೆ ಅನೇಕ ಪುಸ್ತಕಗಳಿದೆ. ಯಾವ ಪುಸ್ತಕ ಇಟ್ಕೊಂಡ್ರು ಇದೇನಿಲ್ಲ. ಬಟ್ ಮೈನ್ ಏನು ಅಂತಂದ್ರೆ ಈ ಇರೋದ್ರಲ್ಲಿ ಇವರು ಶ್ರೀನಿವಾಸ ದೇಶಕಾಚಾರ್ ಬರ್ದಿರೋ ಶ್ರೀ ವೈಷ್ಣವ ಕೈಪಿಡಿ, ಅದು ರಾಮಾನುಜರು ಬರೆದ ನಿತ್ಯ ಗ್ರಂಥಕ್ಕೆ ಸ್ವಲ್ಪ ಹತ್ರ ಇದೆ. ಆ ದೃಷ್ಟಿಯಿಂದ ಅದನ್ನ ನಾನ್ ಸಜೆಸ್ಟ್ ಮಾಡಿದೆ. ಅದರಲ್ಲಿರೋ ಮಂತ್ರಗಳು ಇದ್ರ ತರಾನೇ ಮಾಡಿದ್ದೆ. ಇವಾಗ ನಾನು ಆ ರೆಕಾರ್ಡ್ ಮಾಡಿದ್ದೀನಲ್ಲ, ಅದು ಕೂಡ ಅಕಾರ್ಡಿಂಗ್ ಟು ದಟ್ ಇದ್ರಲ್ಲೇ ಶ್ರೀ ವೈಷ್ಣವ ಕೈಪಿಡಿನಲ್ಲಿ ಆ ತರದಲ್ಲಿ ಅಂತ. ಇನ್ನೇನಾದ್ರು ಇದೆಯಾ ಸಂದೇಹಗಳು? ಇಲ್ಲ. ಇವ್ರದ್ದು ಆಕ್ಚುಲ್ ಆಗಿ ಈ ಶ್ರೀನಿವಾಸ ದೇಶಕಾಚಾರ್ಯ ಒಂದು ಸಣ್ಣ ಪುಸ್ತಕನೂ ಬರ್ತಿದ್ದಾರೆ, ಶ್ರೀ ವೈಷ್ಣವ ಭಗವದ್ ಆರಾಧನಾ ಕ್ರಮ ಅಂತ. ಅದೇನೇನೆ ಅದರಿಂದಾನೆ ತೆಗೆದಾಕಿದ್ದಾರೆ ಕೈಪಿಡಿ. ಅದರಿಂದ ಸ್ಟಾರ್ಟ್ ಆಗಿದೆ. ಅದು ನೀವು ಬರ್ತಿರೋದು ಎರಡೂ ಟ್ಯಾಲಿ ಆಗುತ್ತೆ ಆಲ್ಮೋಸ್ಟ್. ಅದೇ ಅದಕ್ಕೆ ಹೇಳಿದ್ ಬಿಟ್ಟು ಬೇರೆ ಇದ್ದು ಕೂಡ ಈ ಮೈನ್ ಹೇಳದ್ನಲ್ಲ 6 ಆಸನಗಳು, ಅದನ್ನ ಇಟ್ಕೊಂಡು ಅದ್ರ ಮೇಲೆ ನಡ್ಸುವಂತಹದ್ದು. ಪ್ರಧಾನವಾಗಿ ಇದ್ಬಿಟ್ರೆ ಮಂತ್ರಗಳು ಇದೊಂದಿರ್ಬೋದು, ಇನ್ನೊಂದ್ರಲ್ಲಿ ಒಂದ್ ಹೆಚ್ಚಿರ್ಬೋದು, ಒಂದು ಕಡಿಮೆ ಇರ್ಬೋದು. ಪ್ರಧಾನವಾಗಿ ಇಷ್ಟ. ಒಟ್ಟಿನಲ್ಲಿ ನಿಮ್ಮ ಸಮಯ ಎಷ್ಟಿದೆ ಅದನ್ನ ನೋಡ್ಕೊಳ್ಳಿ. ಪ್ರತಿದಿನ ಎಲ್ರು ಮಾಡಿ. ಎಲ್ದಿದ್ರು ಈ ಮಂತ್ರಗಳು ಯಾವ್ದು ಬರ್ದಿದ್ರು ಅಷ್ಟೇ, ಬರೀ ಅಷ್ಟಾಕ್ಷರಿ. ಅದರಿಂದ ಸ್ನಾನಾಸನಂ ಸಮರ್ಪಯಾಮಿ ಅರ್ಘ್ಯಪಾದ್ಯ ಆಚಮನೀಯ ಇದೆ. ಈಗ ಸಹಸ್ರ ಶೀರ್ಷ ಪುರುಷ ಅದು 2 ಅಥವಾ 4 ಲೈನ್ ಹೇಳಿ, ಆಮೇಲೆ ಮಂತ್ರಾಸನಕ್ಕೆ ಬನ್ನಿ. ವಸ್ತ್ರ ಧೂಪ ದೀಪ ಎಲ್ಲ ಹೇಳಿ ಒಂದು ಅಷ್ಟಾಕ್ಷರಿ. ಆಮೇಲೆ ಒಂದು ಮಂಗಳಾರತಿ ಮಾಡಿ. ಶಾತಮರೆಯಲ್ಲಿ ಸಿತ್ತಂ ಚಿರಗಾಲೆ ಮಂಗ ಕಡಲ್ಲಿ ಹೇಳಿ, ತೀರ್ಥ ತಗೊಳ್ಳಿ, ಎಲ್ರಿಗೂ ಕೊಡಿ, ಎದ್ದೇಳಿ. 15 ನಿಮಿಷ ಮುಗಿಸ್ಬಿಡಿ. ಅಂತೂ ಪ್ರತಿದಿನ ವೇದ ಇದು ಆನ್ಲೈನ್ ಅಲ್ಲಿ ಸರಿ ಹೋಗಲ್ಲ. ವೇದ ಎದುರುಗಡೆನೆ ಕಲಿಬೇಕು. ಯಾಕೆಂದ್ರೆ ಉದಾತ್ತ ಅನುದಾತ ಬಹಳ ಡಿಫರ್ ಆಗುತ್ತದು. ಅದು ಬಂದಿದ್ದಕ್ಕೆ ನೇರವಾಗಿ ಆಗ್ಬಹುದು. ಇದ್ರಿಂದ ಶುರು ಮಾಡ್ಕೊಂಡು ಅದನ್ನ ಪರ್ಫೆಕ್ಟ್ ಮಾಡ್ಕೊಳ್ಬಹುದು. ಮತ್ತೆ ಇನ್ನೊಂದ್ಸಲಿ ಕೂಡ ಅದನ್ನ ನೇರವಾಗಿ ಬಂದಾಗ್ಲೂ ಕೂಡ ಆಗ್ಬಹುದು. ಸೊ ಹೀಗೆ ಮಾಡಿ ಎಲ್ರು ಕೂಡ ಆರಾಧನೆಯನ್ನ ಮಾಡಿ. ಅದಕ್ಕೊಂದು ಸಂಧ್ಯಾ ವಂದನೆ, ಇದೆಲ್ಲ ನಿಮ್ ಮನಸ್ಸಿಗೆ ಕಾನ್ಫಿಡೆನ್ಸ್ ಸಿಗತ್ತೆ. ಏನೇನು ನಾವು ಇದ್ ಮಾಡ್ತೀವಿ ಅದರದ್ದು. ಸಂಧ್ಯಾ ವಂದನೆದು ಕೂಡ ಅಷ್ಟೇ, ತ್ರಿಕಾಲ ಸಂಧ್ಯೆ, ಅದು 1-2 ಸಲ ಅಂತಲ್ಲ. ಆ ಪ್ರತಿದಿನ ಸೂರ್ಯ ದರ್ಶನದಲ್ಲಿ ನನಗೆ ಪಶ್ಯೇಮ ಶರದಶತಂ ದಿವೇಮ ನಂದಾಮ ಇವೆಲ್ಲ ಹೇಳೋದ್ರಲ್ಲಿ. ಸೊ ದೃಢವಾದ ಈ ಶರೀರ ಇರ್ಲಿ. ಏನ್ ಉದ್ದೇಶ ಅಂತಂದ್ರೆ ಭಗವಂತನ ಕೈಂಕರ್ಯಕ್ಕೆ ಉಪಯುಕ್ತವಾದ ಶರೀರ. ಇರೋಷ್ಟು ದಿವಸ ಚೆನ್ನಾಗಿ ಇಟ್ಟಿರ್ಲಿ. ಯಾರು ಇಲ್ಲಿ ಪರ್ಮನೆಂಟ್ ಅಲ್ಲ, ಬಟ್ ಇರೋಷ್ಟು ದಿವಸ ಚೆನ್ನಾಗಿರ್ಬೇಕು. ಆ ಕಾರಣದಿಂದ ಈ ಪ್ರಾರ್ಥನೆಗಳೆಲ್ಲ ಮಾಧ್ಯಾಹ್ನಿಕದಲ್ಲಿ ಸೂರ್ಯನನ್ನ ಕುರಿತು ಪ್ರಾರ್ಥನೆ ಮಾಡುವಂತಹದ್ದು ಇವುಗಳೆಲ್ಲ. ಸೊ ಭೀಷ್ಮ ಏಕಾದಶಿ ಶನಿವಾರ ದಿವಸ ವಿಷ್ಣು ಸಹಸ್ರನಾಮ ಮುಗಿದ ತಕ್ಷಣ ವಿಷ್ಣು ಸಹಸ್ರನಾಮ ಸಾಮೂಹಿಕ ಪಾರಾಯಣ ಇದೆ. ನೀವುಗಳು ಎಲ್ಲ ಅಟೆಂಡ್ ಮಾಡ್ಬೋದು. ಯಾರ್ಯಾರು ಬರ್ತೀರೋ ಎಲ್ಲರಿಗೂ ವೆಲ್ಕಮ್. ಹೋಮ ಮಾಡ್ತೀವಿ ನಾವು 8:30 ಶುರು ಮಾಡೋದು. ನಿತ್ಯಾನುಸಂಧಾನ ಒಂಚೂರು ಹೇಳ್ಬಿಟ್ಟು ಆಮೇಲೆ ಇದ್ ಮಾಡುವಂತದ್ದು. ತಿರುಪಲ್ಲಾಂಡು ತಿರುಪಳ್ಳಿ ತಿರುಪಾವೈ ಅದಾದ್ಮೇಲೆ ವಿಷ್ಣು ಸಹಸ್ರನಾಮ ಶನಿವಾರ ಭೀಷ್ಮ ಏಕಾದಶಿ ಅವತ್ತು ಮಾಡ್ಬಿಟ್ಟು ನೀವು ಪಾರಾಯಣ ಮಾಡ್ತಾ ಇದ್ರೆ ನಾನಲ್ಲಿ ಅಗ್ನಿ ಸಂಧಾನ ಮಾಡ್ಕೊಂಡು ಎಲ್ಲ ವಿಷ್ಣು ಸಹಸ್ರನಾಮ ಹೋಮ, ಶ್ರೀ ಸೂಕ್ತ ಹೋಮ ನಾನು 2 ಮಾಡೋ ಅಷ್ಟರಲ್ಲಿ ನೀವು 2 ಸತಿ 3 ಸಲ ವಿಷ್ಣು ಸಹಸ್ರನಾಮ ಹೇಳ್ಬೋದು.
ಒಂದ್ಸಲಿ ವಿಷ್ಣು ಸಹಸ್ರನಾಮ ಹೇಳಿ, ಮತ್ತೆ ಲಕ್ಷ್ಮಿ ಅಷ್ಟೋತ್ತರ ಹೇಳಿ, ಇನ್ನೊಂದ್ಸಲಿ ವಿಷ್ಣು ಸಹಸ್ರನಾಮ ಹೇಳಿ, ಚತುಶ್ಲೋಕಿ ಹೇಳಿ, ಇನ್ನೊಂದ್ಸಲಿ ವಿಷ್ಣು ಸಹಸ್ರನಾಮ ಹೇಳಿ, ಶ್ರೀಸ್ತುತಿ ಹೇಳಿ. ಮಹಾಲಕ್ಷ್ಮಿ ಅವನು ಯಾವ್ದಾದ್ರೂ ಆಗ್ಬೋದು, ಶ್ರೀಸ್ತುತಿ, ಭೂಸ್ತುತಿ, ನೀಲಾಸ್ತುತಿ ಇವುಗಳನ್ನ ಅವುಗಳನ್ನ ಹೇಳ್ಬಿಟ್ಟದ್ದು ಸಂಪುಟೀಕರಣ ಅಂತ. ಆ ರೀತಿ ನೀವುಗಳು ಪಾರಾಯಣ ಮಾಡಿ, ನಾನದು ಪೂರಿಸ್ತೀನಿ. ಆಮೇಲೆ ಒಂದು ಪೂರ್ಣಾವತಿ ಮಂಗಳಾರತಿ ಶಾಂತಿಪರೆ ಮುಗಿಸೋಣ. ಯಾವ್ದು? ಇದಾದ್ಮೇಲೆ ಕಂಟಿನ್ಯೂ ಮಾಡ್ಸ್ಕೊಬೋದು. 8:30 ಶುರು ಮಾಡಿದ್ದೀನಿ. ನಾವು ಮನೆಗೆ ಹೋಗೋದಾದ್ರು ಹೋಗ್ಬಿಟ್ಟು ಬರೋದಾದ್ರೂ ಬರ್ಬೋದು, ಇಲ್ಲ ಇಲ್ಲೇ ಕೂತ್ಕೊಂಡು ಕಂಟಿನ್ಯೂ ಮಾಡೋದಾದ್ರೂ ಆಗ್ಬೋದು. ಅಂತ ಭೀಷ್ಮ ಏಕಾದಶಿ ಇವತ್ತು. ಭೀಷ್ಮ ಅಷ್ಟಮಿ ಅಂತಂದ್ರೆ ಇವತ್ತು ಅವನು ಮೋಕ್ಷ, ಭೀಷ್ಮ ಮುಕ್ತಿ ಪ್ರದಾಯಕಾಯ ನಮಃ ಅಂತ ಭಗವಂತನಿಗೆ ಇವನು ಭೀಷ್ಮ ಮುಕ್ತಿ ಸಿಕ್ತು ಅಂದ್ರೆ ಖಂಡಿತ ಸಿಕ್ತು. ಅಪ್ಪ ಕೊಟ್ಟಿದ್ದೇನು ಅಂದ್ರೆ ನೀನ್ ಯಾವಾಗ ಸಾಯಿದು ಇಷ್ಟಪಡ್ತೀಯೋ ಅವಾಗ ನಿನ್ಗೆ ಸಾವು ಬರ್ಲಿ ಇಂದ. ಇಚ್ಛಾಮರಣಿ ಅಂದ್ರೆ ಅವನು ಬಯಸಿದಾಗ ಅವನು ಅದಕ್ಕೆ ದಕ್ಷಿಣಾಯನದಲ್ಲಿ ಅವನು ಬಿದ್ದಿದ್ದು ಈ ಇದರಲ್ಲಿ ಶರಶೈಯಲ್ಲಿ ಕಾಯ್ತಾ ಇದ್ದ ಉತ್ತರಾಯಣ ಶುರುವಾಗ್ಲಿ ಅಂತ. ಅದಾದ್ಮೇಲೆ ಭೀಷ್ಮ ಹೊರಟಿದ್ದು. ಅದಕ್ಕೆ ಇದು ಭೀಷ್ಮ ಅಷ್ಟಮಿ. ಈ ಸ್ಮಾರಕರು ಇವರೆಲ್ಲ ಇದೆಲ್ಲ ವ್ರತಗಳು ಅದು ಇದು ಅಂತೆಲ್ಲ ಮಾಡ್ತಾರೆ, ಸುಮ್ನೆ ಅದು ನೆನಪಷ್ಟೇ. ಭೀಷ್ಮ ಅಷ್ಟಮಿಗೆ ನಮ್ದು ಇನ್ನೇನು ವಿಶೇಷ ಇದೆ? ಭೀಷ್ಮ ಬಿಟ್ಟಿದ್ದ ದಿವಸ ಮಹಾನು, ಸೊ ತರ್ಪಣ ಅವನಿಗೆ ಉದ್ದೇಶಿಸಿ ಮಾಡೋದಾದ್ರೆ ಮಾಡಬಹುದು, ಗೊತ್ತೈತೆ. ಹಾಗೆ ಇದು ರಥ ಸಪ್ತಮಿ, ಸೂರ್ಯನನ್ನ ಕುರಿತು. ಇವತ್ತು ಹೃದ್ರೋಗಂ ಮಮ ಸೂರ್ಯ ಹರಿಮಾಣಂಚನಾಶಯ, ಆದಿತ್ಯ ಹೃದಯವನ್ನು ಪ್ರಾರ್ಥನೆ ಸೂರ್ಯೋದಯದಲ್ಲಿ, ಗೊತ್ತೈತೆ. ಆಮೇಲೆ ಸ್ನಾನದಲ್ಲಿ ಇದು ಇವಾಗ ಇದು ಪ್ರಯಾಗದಲ್ಲಿ ಮಹಾಕುಂಭ, ಗಂಗೆ ಯಮುನೆ ಹೇಳ್ತಿರಲ್ಲ, ಅದ್ರಲ್ಲಿ ಇದನ್ನು ಸೇರಿಸ್ಕೊಂಡು ಮಾಡುವಂಥದ್ದು ಎಲ್ಲ ಸೇರಿಸುತ್ತೆ. ಎಲ್ಲ ಭಗವಂತನ ಪಡೆಯೋದಕ್ಕೆ ಏನು ಇದೋ ಅದರದೆಲ್ಲ ಪರಿಹಾರ ಎಲ್ಲ ಒಳ್ಳೇದು, ಅದನ್ನ ನಡೆಸೋಣ. ಬಟ್ ನಿತ್ಯ ವಿಧಿಗಳಲ್ಲಿ ಇವೆಲ್ಲ ಆಗ್ಬೇಕಾದ್ರೆ ಸಂಧ್ಯಾ ವಂದನೆ, ಭಗವದ್ ಆರಾಧನೆ ಎಲ್ಲ ರೆಗ್ಯುಲರ್ ರೂಟೀನ್. ಹೇಗೆ ಊಟ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಬೇಸರ ಆಗುತ್ತೆ, ಅಯ್ಯೋ ದಿವಸಾಲು ಏನೋ ಬೆಳಗ್ಗೆ ಸಾಯಂಕಾಲ ಊಟ ಮಾಡ್ಬೇಕು, ನಾವೊಂದು ವಾರ ಊಟನೇ ಬಿಟ್ಬಿಡ್ತೀನಿ, ಏನ್ ಮಾಡ್ತೀರೇನೋ, ಬಿಡಕ್ ಸಾಧ್ಯನೋ? ಆನಶನಯ ಮೃತ್ಯುರೇವ. ಬೆಳಗ್ಗೆ ಊಟ ಮಾಡಿದ್ದೆ ಸಾಯಂಕಾಲಕ್ಕೆ ಅಯ್ಯೋ ಇದೇನಾ ಉದಯತ್ತದೆಯಾ, ಇನ್ನು ಸಾಯಂಕಾಲಕ್ಕೆ ಬೇರೆ ಇಲ್ಯಾ? ಮತ್ತೆ ಈ ಸಂಧ್ಯಾವನ್ನೇ ಇದೆಲ್ಲ ಯಾಕೆ? ಅದ್ರಲ್ಲಿ ಯಾಕೆ ಆಪ್ಷನ್? ಹೇಗೆ ಊಟ ಹೇಗೆ ಬಿಡೋಕ್ಕಾಗಲ್ವೋ ಹಾಗೆ ಸಂಧ್ಯಾವನ್ನೇ ಭಗವದ್ ಆರಾಧನೆ ಇದು ಯಾವ್ದು ಬಿಡಬಾರ್ದು. ಮಾಡ್ತಾ ಮಾಡ್ತಾ ಮನಸ್ಸಿಗೆ ಆನಂದ ಸಿಗುತ್ತೆ. ಎಷ್ಟೊತ್ತು ಭಗವಂತನ ಜೊತೆನಲ್ಲಿ ಇರ್ತೀರಿ ಅಷ್ಟೊತ್ತು ಆನಂದ. ಪ್ರಾಪಂಚಿಕವಾದ ವಿಷಯಗಳು ಮರೆಯುತ್ತೆ. ಎಲ್ರ ಮನೆಯಲ್ಲಿ ಇರೋದೇ ಪ್ರಾಬ್ಲಮ್ಮೆ. ವಾರ್ಧಕ್ಯ ಆದ್ಮೇಲೆ ಎಲ್ಲ ಬರೋದೇನೆ. ನಮ್ಮ ಪ್ರಬಲ ಪ್ರಾಚೀನ ಕರ್ಮಗಳಿಂದ ನೋವು ಅದೋ ಇದೋ ಬರುತ್ತೆ. ಅದನ್ನು ಎದುರಿಸೋದಕ್ಕೆ ಧೈರ್ಯ, ಕಾನ್ಸಂಟ್ರೇಷನ್, ಆ ಕಾನ್ಫಿಡೆನ್ಸು ಭಗವಂತ ನನ್ನ ಜೊತೆ ಇದ್ದಾನೆ ಅನ್ನೋದನ್ನು ಕೊಡುತ್ತೆ. ಅವಾಗೇನು ಅಂದ್ರೆ ಯಾವುದು ದೊಡ್ಡದಾಗಿ ಕಾಣಿಸುತ್ತೋ ನಮಗದು ಲಘುವಾಗಿ ಕಾಣಿಸುತ್ತೆ. ಬೆಟ್ಟದ ಹಾಗೆ ಬಂದಂತ ಸಮಸ್ಯೆಗಳು ಹುಲ್ಲು ಕಡ್ಡಿದಷ್ಟೇ ಹಗುರವಾಗಿ, ಸಮಸ್ಯೆನೇ ಬರೋಲ್ಲ ಅಂತಿಲ್ಲ. ಭಯಕೃತ್ ಭಯನಾಶನ ಅಂತ ಭಗವಂತನಿಗೆ ಹೆಸರು. ಭಯಕೃತ್ ಯಾಕಾಗ್ತಾನೆ? ನಾವು ಮಾಡಿದ ಕರ್ಮ, ಪ್ರಬಲತರ ಪ್ರಾಚೀನ ಕರ್ಮ ವ್ಯಾಧಿ ರೂಪೇಣ ಬಾಧ್ಯತೆ. ನೀವು ಅವನಲ್ಲಿ ಶರಣಾಗಿ ಭಯನಾಶನ ಪರಿಹಾರ ಮಾಡ್ತಾನೆ. ಬಿಕಾಸ್ ಈಸ್ ದಿ ಪರ್ಸನ್ ಟು ಡಿಸೈಡ್. ಅವ್ನು ಡಿಸೈಡ್ ಮಾಡ್ಬೇಕು. ಯಾಕೆ ಡಿಸೈಡ್ ಮಾಡ್ಬೇಕು ನಿಮ್ಗೆ? ನಾವು ಅವನು ಪ್ರಾರ್ಥನೆ ಮಾಡಿದ್ವಿ, ಆದ್ರಿಂದ ಅವನು ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಿದೀರಾ? ಧರ್ಮೋ ರಕ್ಷಿತಿ ರಕ್ಷ ಅನ್ನೋದು ಇದ್ರಲ್ಲೇನೆ. ಅವರವರ ಧರ್ಮ, ವರ್ಣಾಶ್ರಮ ಧರ್ಮಗಳು ಎಲ್ಲವನ್ನು ಕೂಡ ಎಲ್ಲರೂ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕು. ನಾವು ನಮ್ಗೆ ಏನಿದೆಯೋ ಅದನ್ನ ಬಿಟ್ಕೊಂಡ್ ಬಂದ್ವಿ. ಇನ್ಯಾರಿಗೋ ಕೆಲವರೆಲ್ಲ ಮನೆ ಕೆಲಸದವಳು, ನಾನು ಶಟರ್ ಇಟ್ಕೊಂಡು ನಾನು ಇದ್ ಮಾಡ್ತೀನಿ, ಅದೆಲ್ಲ ಅವ್ರು ಮಾಡೋದಲ್ಲ. ಇಟ್ ಈಸ್ ಅಗೇನ್ಸ್ಟ್ ದಟ್ ಧರ್ಮ. ಅವ್ರು ಮಾಡಿದ್ರೆ ಅದು ತಪ್ಪು, ನಾವು ಮಾಡದೇ ಇರೋದು ಇದು ತಪ್ಪು. ಅವರ ಧರ್ಮ ಏನೋ ಅಷ್ಟೇನೆ. ಪ್ರತಿಯೊಬ್ಬರಿಗೂ ಇದು ಅನ್ವಯ. ಒಂದು ವರ್ಣ ಇನ್ನೊಂದು ಆಶ್ರಮ. ವರ್ಣಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅದಕ್ಕೆ ವಿಹಿತವಾದದ್ದು ಏನಿದೆ ಅದನ್ನ ಮಾಡಿ, ಅದಕ್ಕಿಂತ ಎಕ್ಸ್ಟ್ರಾ ಮಾಡಿದ್ರೆ ದಟ್ ಇಸ್ ಅಗೇನ್. ಹಾಗೆ ಬ್ರಹ್ಮಚರ್ಯ ಅದರದ್ದು ಈ ಯಾವ್ದೋ ಹೋಮಗಳು ಅದು ಇದು ಮಾಡೋದು ಬೇಡ. ಹಾಗೆ ಬೇರೆ ಬೇರೆ ಇನ್ನೇನು ಬೇರೆ ಮಂತ್ರಿಗಳು ಅದನ್ನ ಇದನ್ನ ತಿಳಿಯೋಣ ಮಾಡೋಣ ಬೇಡ. ಈಗ ಕೊಟ್ಟಿದ್ದಾರಲ್ಲ ಸಾಕು, ಅದಿಷ್ಟು ಕೊಟ್ಟು ಹೆಚ್ಚಿಗೆ ಅದನ್ನು ಕಲಿಬೇಕು ಇದನ್ನು ಕಲಿಬೇಕು, ಅತಿ ಆಂಗ್ಸೈಟಿನೂ ಬೇಡ. ಪ್ರಧಾನವಾದದ್ದು ಏನು, ಇದನ್ನ ನಿಯತವಾಗಿ ಮಾಡ್ತಾ ಹೋಗೋಣ. ವಾಟ್ ಎವರ್ ಲಿಟಲ್ ಯು ಕೀಪ್ ದಟ್ ರೆಗ್ಯುಲಾರಿಟಿ. ಅದು ಅಭ್ಯಾಸೇನ ಅನ್ನೋದು ಇದ್ದಾನೆ ಇದರಲ್ಲಿ. ಮಾಡಿ ಇಷ್ಟೇ ಮಾಡಿ ಬರೀ ಸಂಧ್ಯಾವನ್ನೇ ಮಾಡಿ ಮೋಕ್ಷಕ್ಕೆ ಹೋದವರು ಇದ್ದಾರೆ. 96 ಶ್ರಾದ್ದಗಳನ್ನ ನಡೆಸಿ ಷಣ್ಣವತಿ ಶ್ರಾದ್ದ ಅಂತ. ಈಗ ಮೊನ್ನೆ ದಿವಸ ಸೂರ್ಯ ಸಾವರ್ಣಿ ಮನ್ವಾದಿಗಳು, ಯುಗಾದಿಗಳು, ಅಷ್ಟಕಗಳು, ಗೊತ್ತಾಯ್ತಾ, ಸಂಕ್ರಮಣಗಳು, ಅಮಾವಾಸ್ಯೆ, ಈ ಎಲ್ಲ ಸೇರಿ ಒಟ್ಟು 96 ಒಂದು ವರ್ಷಕ್ಕೆ. ಆ 96 ದಿವಸನೂ ಕೂಡ
3 ಜನ ಬ್ರಾಹ್ಮಣನ್ ಕರ್ತು ಊಟ ಹಾಕಿ ಅದರಿಂದಾನೇ ಮೋಕ್ಷಕ್ಕೆ ಹೋದವನಿದ್ದ. ಈ ರೆಗ್ಯುಲರ್ ತಂದೆ ಶ್ರಾದ್ದ ಮಾಡ್ತೀವಲ್ಲ, ಅದನ್ನ ನಡೆಸಿದ್ರು ಕೂಡ ಬರೀ ಪಿತೃದೇವತೆಗಳು ಅಷ್ಟೇ ಅಲ್ಲ ಪ್ರೀತರು, ಸುಮ್ನೆ ನಿಮ್ಮ ಮಕ್ಕಳು ಇಲ್ಲಿರೋದಕ್ಕೆ ಅಷ್ಟೇ ಮಾಡ್ತಾರೆ ಅಂತಲ್ಲ, ಇದು ಪೂರಕವಾಗಿ ಭಗವಂತನನ್ನು ಪಡೆಯೋದಕ್ಕೂ ಕೂಡ ಕಾರಣವಾಗ ಶ್ರದ್ಧೆಯಿಂದ ನಡೆಸ್ಬೇಕಾದ. ಹೀಗೆ ಒಂದೊಂದು ಕೂಡ ಶ್ರಾದ್ದ ಈಗ ತಂದೆದೋ ತಾಯಿದೋ ಇವ್ರು ನಡೆಸ್ಬೇಕಾದ್ರೆ ಏನೋ ಒಂದ್ 10-15 ಜನ ಬಂದು ಅಂದ್ರೆ ಮನೆಯಲ್ಲಿ ಇದಾಗಲ್ಲ, ಸರಿ ಹೇಳ್ಬಿಡ್ತೀನಿ ಅಡಿಗೆನವ್ರಿಗೆ, ಅವ್ರು ಬರ್ತಾರೆ. ಇವಾಗ ಅವರುಗಳು ಕೂಡ ಅವ್ರಿಗೊಂದು ಮೀನ್ಸ್ ಆಫ್ ಇದು, ಅದು 2000ದಿಂದ ಶುರುವಾಗಿ 10,000 12,000. ಸರಿ, ಬಂದು ಬ್ರಾಹ್ಮಣರಿಗೆ ಅವ್ರಿಗೇನೋ 700 1000 ರೂಪೀಸ್ ಕೊಡೋದು 3 ಜನಕ್ಕೆ. ಇದು ಅಡಿಗೆದು ಇದು ಒಂದು 12-15,000 15-16 ಅನ್ಸುತ್ತೆ, ಸ್ವಲ್ಪ 10-15 ಜನ ಇದ್ರೆ ಒಂದು 15,000 + 3 18,000 ಖರ್ಚು ಮಾಡೋದು. ಅದೇನು ಆಗ್ಲಿ 18,000ನೇ ಆಗ್ಲಿ, ವರ್ಷಕ್ಕೊಂದ್ಸಲಿ ಮಾಡೋದು ತಂದೆಗಾಗಿ ಅಥವಾ ತಾಯಿಗಾಗಿ. ಅದ್ರಲ್ಲಿ ಚೌಕಾಸಿ ಯಾಕೆ? ಆಮಶ್ರಾದ್ದ ಕೊಟ್ಬಿಡ್ತೀನಿ ಅಂತ ಯಾವುದೋ 1-2 ಹಾಗಲಕಾಯಿ ಇದೊಂದು 500 ರೂಪಾಯಿ ಇಟ್ಬಿಟ್ಟು ಮಾಮ ಉಣ್ಣಿಕ್ಕಿ ಆಮಶ್ರಾದ್ದು ಅದಕ್ಕಾಗಿ ಸ್ವೀಕಾರ ಪಣ್ಣು ಅಂತ ಮನೇಲಿ ಹೋಗ್ಬಿಟ್ಟು ಇವ್ರು ವಡೆ ಪಾಯಸ ಮಾಡ್ಕೊಂಡು ತಿನ್ನೋದು. ಇದು ಯಾವ ರೀತಿ ಶ್ರಾದ್ದಗಳಾಗತ್ತೆ? ಆಮಶ್ರಾದ್ದ ಅಂತಂದ್ರೆ ಈಗ ಅವರಿಗೆ ಏನು ತಿಳ್ಕೊಂಡ್ಬೇಡ, ಅವರೊಬ್ಬರೇನ ಒಂದಿಷ್ಟೇನೆ, 1-2 ಇದನ್ನ ಅವರೊಬ್ಬರಿಗೆ ಆಗುವಷ್ಟೇನೆ ನೀವು ಅಲ್ಲಿ ಯಾಕೆ ಚೌಕಾಸಿ ಹಿಂದೆ ಕೊಡೋದಕ್ಕೆ ಒಂದು ಅವಕಾಶ ಆದಾಗ ವೈ ಡೋಂಟ್ ಯು ಗಿವ್ ಎಲ್ಲ 1-1/4 kg ಪ್ರತಿ ಒಂದನ್ನು ಕೂಡ. ಈಗ ರಂಗಪುರಿ ಸ್ವಾಮಿಗಳು ಅವ್ರಿಗೆ ಭಿಕ್ಷೆ ಏನಾದ್ರು ಕೊಡೋದಾದ್ರೆ ಹುಳಿ ಉಪ್ಪು ಶುರು ಮಾಡ್ಕೊಂಡು ಪ್ರತಿ ಒಂದನ್ನು ಕೂಡ ಬೇಳೆ ಎಲ್ಲಾನು ಕೂಡ 1 kg ಇದು ಅವರು ಪರಿವಾರ ಜೊತೆನಲ್ಲಿ. ಇಲ್ಲ ಇವರು ಅಡಿಗೆ ಮಾಡ್ಕೊಳಕ್ ಇಷ್ಟನ್ನೇ ಮಾಡ್ಲಿಕ್ಕೆ ಆಗತ್ತ, ಅರ್ಧ ಪಾವ 1/4 ಪಾವ ನೀವು ಅಕ್ಕಿ ಇಟ್ಟಿದ್ದೀರಿ, ಅಷ್ಟರಲ್ಲಿ ಅವ್ರು ಮಾಡ್ಕೊಂಡು ತಿನ್ಬೇಕು, ಬರ್ತಾಗ ಸಾಪಾಡ್ಕತ್ತೆ ನಿಶ್ಚಯ ಎಲ್ಲ. ಹಾಗೇನಾಗುತ್ತೆ ಅಂದ್ರೆ ಈ ಆಮಶ್ರಾದ್ದದಲ್ಲಿ ನೀವ್ ಎಷ್ಟು ಚೌಕಾಸಿ ಮಾಡ್ತಾರೋ ಭಗವಂತ ನಿಮ್ ಬ್ರೆಸ್ ಮಾಡೋದು ಅದೆಷ್ಟು ಚೌಕಾಸಿನಲ್ಲಿ ಮಾಡ್ತಾರೆ. ಇವ್ರು ನಮ್ ಗುರುಗಳು ಏನ್ ಹೇಳ್ತಾ ಇದ್ರು ಅಂದ್ರೆ, ರೆಗ್ಯುಲರ್ ಶ್ರಾದ್ದ ಇದೆಯಲ್ಲ ಏನ್ ನಡೆಸ್ತಾ ಇದ್ರು ಅದಕ್ಕೆ 4 ಪಟ್ಟು ಹೆಚ್ಚಿಗೆ ಆಮಶ್ರಾದ್ದದಲ್ಲಿ ಕೊಡ್ಬೇಕು. ವಿಚ್ ಮೀನ್ಸ್ ದೇ ಡಿಸ್ಕರೇಜ್ ಆಮಶ್ರಾದ್ದ. ಪರ್ಫಾರ್ಮ್ ರೆಗ್ಯುಲರ್ಲಿ, ಕರೀರಿ ಬ್ರಾಹ್ಮಣರನ್ನ. ವರ್ಷಕ್ಕೆ 1 ದಿವಸ ಮಾಡಿದ್ರೆ ಆಗೋಲ್ವೇ? ಅಡಿಗೆ ಮನೆ ಗಲೀಜ್ ಆಗ್ಬಿಡುತ್ತೆ, ಕ್ಲೀನ್ ಮಾಡ್ಕೊಳಕ್ ಬೇರೆ ಟೈಮ್ನಲ್ಲಿ ಮಾಡ್ಕೊಡಲ್ವೇ? ನಾವು ಶ್ರದ್ಧೆ ಹೋಗ್ತಾ ಇದ್ದೀವಿ, ಅದು ಕಮರ್ಷಿಯಲ್ ಆಗ್ತಾ ಇದೆ. ಅಯ್ಯೋ ಇದೆಲ್ಲ ತುಂಬಾ ಎಕ್ಸ್ಪ್ಲಾಯಿಟೇಷನ್. ಅದಕ್ಕೆ ಇಲ್ಲ ತಗೊಂಡೋಗಿ ಹಾಸ್ಪಿಟ್ಲಿನಲ್ಲಿ ಎಲ್ಲರಿಗೂ ಕೊಟ್ಬಿಡ್ತೀನಿ, ಹಾಸ್ಪಿಟ್ಲಲ್ಲಿ ಸೇಬು ಎಲ್ರಿಗೂ. ಇದೆಲ್ಲ ಸಾಧ್ಯವಾಗೋದಿಲ್ಲ. ಇದು ದೇವಸ್ಥಾನದಲ್ಲಿ ದದ್ಯಾತ್ಮ ಪಂಚುತ್ತದೆ, ಮನುಷ್ಯರ ದದ್ಯೋದ್ನು ಇಲ್ಲ ಏನೋ ಒಂದು ಮಾಡಿಸ್ಬಿಟ್ಟು. ಇನ್ನು ಎಲ್ಲ ತಮಾಷೆಯಾಗಿ ಗೊತ್ತಾ, ಈ ತುಮಕೂರಿನಲ್ಲಿ ಒಂದು ಇದಾಗಿದ್ದು, ಯಾರೋ ಒಬ್ರು ಬ್ರಾಹ್ಮಣ ಬರ್ತಿದ್ರು ಫ್ರೆಂಡ್, ಓ ನಮಸ್ಕಾರ ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲಿಗೆ ಹೋಟ್ಲಿಗೆ ಕರ್ಕೊಂಡು ಹೋಗಿ, ಇವತ್ತು ನಿಮ್ಗೆ ಏನೇನ್ ಬೇಕೋ ಸ್ವೀಟು ತಿನ್ನಿ ಅಂತ. ಅಲ್ಲಿ ಜಾಮೂನ್ ಇತ್ತು, ಜಿಲೇಬಿ ಇತ್ತು, ಇನ್ನೊಂದು ಏನ್ರಿ ನೀವು ತಗೊಳ್ಳಿ, ಆ ಸ್ವೀಟು ಇನ್ನೇನಿದೆ ಸ್ವೀಟು ಅದು ಅಂತ ಅಂದ್ಬಿಟ್ಟು. ಸರಿ, ಆಮೇಲೆ ಏನ್ ಬೇಕು? ಇಡ್ಲಿ, ಮತ್ತೊಂದು ಮಸಾಲೆ ದೋಸೆ, ಮತ್ತೊಂದೆಲ್ಲ ಎಲ್ಲ ಆದ್ಮೇಲೆ ಅವ್ರಿಗೊಂದು ಸ್ವಲ್ಪ ಇವತ್ತು ನಮ್ ತಂದೆ ಶ್ರಾದ್ದ, ನಿಮ್ಗೆ ಅದಕ್ಕೆ ಇದು ಮಾಡಿದೆ. ಇದು ಶ್ರಾದ್ದವಾಗುತ್ತೋ? ಹೋಟ್ಲಲ್ಲಿ ಅವ್ರಿಗೆ ಬೇಕಾಗಿದ್ದನ್ನು ತಿನ್ಸಿದ್ರಿ. ಈ ರೀತಿ ಎಲ್ಲ ಏನೇನೋ ಮಾಡಕ್ಕೆ ವಿಕಲ್ಪಗಳೆಲ್ಲ ಮಾಡಬಾರ್ದು, ಶ್ರದ್ಧೆಯಿಂದ ನಡೆಸ್ಬೇಕದು ಶ್ರಾದ್ದ. ಸೊ ವರ್ಷಕ್ಕೊಂದ್ಸಲಿ ಮಾಡ್ಬೇಕಾದ್ರೆ ತಂದೆ ತಾಯಿಗೆ ಎಷ್ಟು ದಿವಸ ಮಾಡ್ಬೇಕಿದು? ನಾವು ಇರೋ ಅಷ್ಟು ದಿವಸನೂ ನಡೆಸ್ಬೇಕು. ನಮ್ಮ ತಂದೆ ಪ್ರಪತ್ತಿ ಮಾಡ್ಕೊಂಡ್ಬಿಟ್ಟಿದ್ರಲ್ಲ, ಅವ್ರಿಗೇನು ನೀವು ಕೊಟ್ಟಿದ್ದು ಹೋಗುತ್ತೇನೆ ಅವ್ರಿಗೆ ಅಂದ್ರೆ, ಇವರು ಪಿತೃಕಲ್ಪ ಅನ್ಯೂಟೆ ಅವ್ರ ಪುಸ್ತಕ ಈಗ ರಂಗಪ್ರಿಯ ಸ್ವಾಮೀಜಿ ಇದ್ರಲ್ಲಿ ಬಂದಿದ್ದು. ಈಗ ಅವ್ರು ಪ್ರಪತ್ತಿಗೆ ಹೋಗಿದ್ದಾರೆ, ಖಂಡಿತ ಅವ್ರಿಗೆ ಬೇಕಿಲ್ಲ, ಪ್ರಪತ್ತಿ ಮಾಡ್ಕೊಂಡ್ರು ಮೋಕ್ಷಕ್ಕೆ ಹೋಗಿದ್ದಾರೆ. ಮತ್ತಾಗಿದ್ದು ನೀವು ಮಾಡಿದ್ ಯಾರಿಗೆ? ತಂದೆ ಹೋಗಿದ್ದು ದಿವಸದ ನೆನಪಿಸ್ಕೊಂಡು ಅದೊಂದು ಬೀಜವಾಗಿಟ್ಕೊಂಡು ಮಾಡ್ತಾ ಇರೋದು ಪಿತೃ ವರ್ಗಕ್ಕೆ. ವಸುಗಣ, ರುದ್ರಗಣ, ಆದಿತ್ಯಗಣ ಅವ್ರು ಪ್ರೀತರಾಗ್ತಾರೆ. ಒಂದ್ ವೇಳೆ ಅವ್ರು ಪ್ರಪತ್ತಿ ಮಾಡ್ಕೊಂಡಿರ್ಲಿಲ್ಲ, ಏನೋ ಒಂದು ಹಸುವಾಗಿ ಬಿಟ್ಟಿದ್ರು ಅಂತ ಇಟ್ಕೊಂಡು, ಇವತ್ತು ನೀವು ಇಲ್ಲಿ ಅನ್ನ 3 ಜನಕ್ಕೆ ಹಾಕಿದ್ದು, ಅದಕ್ಕೆ ಹೆಚ್ಚಿಗೆ ಹುಲ್ಲು ಸಿಗುತ್ತೆ, ಅದಕ್ಕೆ ಆಹಾರ ಏನೋ ಅದು ಸಿಗುತ್ತೆ. ಸೊ ಅದರಿಂದ ಶ್ರಾದ್ದವನ್ನು ಯಾವ ರೀತಿನಲ್ಲೂ ಬಿಡುವಾಗಿಲ್ಲ, ಶ್ರದ್ಧೆಯಿಂದ ಮಾಡ್ಬೇಕು. ಅದಕ್ಕೆ ಏನೇನೋ ವಿಕಲ್ಪಗಳು ಮಾಡಕ್ ಹೋಗ್ಬಾರ್ದು. ಈ ಪ್ಯಾಕೆಟ್ಸ್ ಗಳೆಲ್ಲ ಮಾಡ್ಕೊಡೋದು ಇದೆಯಲ್ಲ, ಅದಂತೂ ಅದೆಲ್ಲ ಪುಸ್ತಕದಲ್ಲೇ ಬರ್ದಿದ್ದಾರೆ ಶ್ರೇಯ ವಿಧಾನದಲ್ಲಿ. ಡೋಂಟ್ ಪ್ರಿಪೇರ್ ದಿ ಪ್ಯಾಕೆಟ್ಸ್. ಅವ್ರಿಗೆ ಬೇಕಿದ್ರೆ ಇನ್ನೊಂದು ಸಜ್ಜಪ್ಪನೋ ರವೆ ಚಿತ್ತುಂಡೆನೋ ಇನ್ನೊಂದು 2 ತುಂಡಿ ಬೇಕಾರೆ ಇಲ್ಲೇ ಬಿಡಿಸಿ, ಅವ್ರ ಮನೆಗೆ ತಗೊಂಡೋಗಿ 2 ದಿವಸ ಅಯ್ಯೋ ಪಳೇಶ್ ಹಚ್ಚಿ ಅದನ್ನ ನಾಯಿಗೆ ಹಾಕೋ, ಇಲ್ಲ ಡಸ್ಟ್ಬಿನ್ಗೆ ಹಾಕೋ ಅಂತಂದ್ರೆ ಪಿತೃ ಶಾಪಕ್ಕೆ ಒಳಗಾಗ್ತಾರೆ ಅವ್ರು ಮಾಡಿದ್ರಿಂದ. ಅಂಡ್ ಯು ಆರ್ ಆಲ್ಸೋ ಬಿಗ್ ಎ ಪಾರ್ಟಿ ಇನ್ ದಟ್. ಅದು ಬೇರೆಯವ್ರಿಗೆ ಆಗ್ಬಾರ್ದು, ಇತರೆಯವರು ಅದನ್ನ ತಿನ್ಬಾರ್ದು. ಪಿತೃ ಶೇಷ ಅಂತಂದ್ರೆ ಬರೀ ಅವ್ರು ಒಂಚೂರು ಚೂರು ಮಾಡಿ ಕಡೆನಲ್ಲಿ ಕೊಡ್ತಾರೋ ಅದಲ್ಲ. ನೀವ್ ಏನ್ ಮಾಡಿರ್ತೀರೋ ಅವತ್ತು ಎಲ್ರಿಗೂ ಬಡಿಸಿದ್ರಲ್ಲ, ಎಲ್ಲವೂ ಪಿತೃಶೇಷ. ಅದರಿಂದ ನನಗೆ ಹಾಗಲಕಾಯಿ ಬೇಡ, ಇಲ್ಲ ಗೋರಿಕಾಯಿ ಬೇಡ ಅಲ್ಲ, ಎಲ್ಲವನ್ನು ಪೂರ ತಿನ್ಬೇಕು, ಯಾವ್ದನ್ನು ಬಿಸಾಕ್ಬಾರ್ದು.
ಇದು ನನಗಿಷ್ಟ ಇಲ್ಲ, ಆದಷ್ಟು ಅರ್ಧ ತಿಂದ್ಬಿಟ್ಟು ಇನ್ನೇನೋ ಬಿಸಾಕೋದು, ಇದೆಲ್ಲ ಬ್ಲೆಸ್ಸಿಂಗ್ಸ್ ಬಂತು. there will be a curse from the ಪಿತೃದೇವತೆಗಳು because you disregard their ಕೃಪೆ ಅಂತ. ಅದರಿಂದ ಬಹಳ ಎಚ್ಚರಿಕೆಯಿಂದ ಶ್ರದ್ಧೆಯಿಂದ ನಡೆಸ್ಬೇಕು. ಭಗವಂತನಿಗಿಂತ ಪಿತೃಗಳಿಗೆ ಎಚ್ಚರಿಕೆಯಿಂದ ನಡೆಸ್ಬೇಕು. ಅದಕ್ಕೆ ಭಗವತ್ ತೀರ್ಥನು ಕೂಡ ಶ್ರಾದ್ದ ಮುಗಿದ ಮೇಲೆ ದೇವಸ್ಥಾನಕ್ಕೆ ಯಾಕೆ ಹೋಗಲ್ಲ ಅಂದ್ರೆ ಈ ಕಾರಣದಿಂದ. ಅವತ್ತು ಇವ್ರು ಯಾರು ಕರ್ತಾ ಇದ್ದಾನೋ ಅಲ್ಲಿ ಹೋದ್ರೆ ತೀರ್ಥ ತಗೋಬೇಕು, ಅದರಿಂದ ಇವು ಅವಾಯ್ಡ್. ಆಮೇಲೆ ಎಲ್ಲ ಮುಗಿದ್ಮೇಲೆ ಬೇಕಾದ್ರೆ ಸಾಯಂಕಾಲ ಹೋಗ್ಬೇಕು. ಆಮೇಲೆ ರಾತ್ರೋಕ್ಷುನ್ನ ಜಾಯತೆ, ರಾತ್ರಿ ಹಸ್ವಾಗದಂತೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಸ್ವೀಕಾರ ಮಾಡಿ. ಸಿಕ್ಕಾಪಟ್ಟೆ ತಿನ್ಬೇಕಿಲ್ಲ. ಅತ್ಯಾಶನಾದ ತೀಪಾನಾದ್ ಅಗವರ್ಷಣ ಸೂಕ್ತದಲ್ಲಿ ಬರ್ತದೆ. ಹೆಚ್ಚಿಗೆ ತಿಂದ ಅದಕ್ಕೆಲ್ಲ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದು. ಆದ್ರೆ ಇಲ್ಲಿ ಅವನ್ ರಾತ್ರಿ ಊಟ ಇಲ್ಲವಲ್ಲ ಅನ್ನೋದಕ್ಕೆ ಅದಕ್ಕಾಗೇನೆ 4 ಕರಿದ್ದು 2 ಗೊಜ್ಜು ಇವೆಲ್ಲ ಮಾಡೋ ಉದ್ದೇಶ. ಅದ್ರಲ್ಲಿ ನಿಮ್ಗೆ ಯಾವ್ಯಾವ ಯದ್ಯದ್ ಅಭೀಪ್ಸಿತಂ ನಿಮ್ಗೆ ಏನ್ ಇಷ್ಟನೋ ತತ್ತದ ಅನ್ನಾಯ ವಯಂ ಸಂರಕ್ಷಣೀಯ, ಅದ್ ಯಾವ್ದು ಬೇಕೋ ಅದನ್ನ ನೀವು ಸ್ವೀಕಾರ ಮಾಡಿ. ನಿಮ್ಗೆ ರಾತ್ರಿ ಹಸುವಾಗಬಾರ್ದು. ಎಷ್ಟು ಸುಂದರವಾಗಿದೆ ಮಂತ್ರಗಳು ಗೊತ್ತಾ. ವಸಿಷ್ಠ ವಾಮದೇವಾದಿವತ್ತು ಯೂಯಮಾಗತಃ, ಇವತ್ತು ನನ್ನ ಮನೆ ನಿಮ್ಮ ಪಾದ ಧೂಳಿಯಿಂದ ಪವಿತ್ರವಾಯ್ತು, ಧನ್ಯ ಉದ್ಧಾರ ಆಯ್ತು. ನಿಮಗೆ ಎಷ್ಟು ಕ್ಲೇಶ ಇವತ್ತು, ಬೆಳಗ್ಗೆ ಏನು ತಿಂದೆ ಇಲ್ಲಿಗೆ ಬರಬೇಕು ಅಂತ, ಮತ್ತೆ ರಾತ್ರಿ ಏನು ತಿನ್ನಾಗಿಲ್ಲ, ಇದಕ್ಕೆಲ್ಲ ನಮ್ಮನ್ನ ನೀವು ಕ್ಷಮಿಸಿ, ಈ ಶ್ರಮ ನಿಮಗೆ ಕೊಡ್ತಾ ಇದ್ದಿದ್ದಕ್ಕೆ ಅಂತೆಲ್ಲ ಅಷ್ಟು ಸುಂದರವಾದಂತ. ಅವರು ಅದಕ್ಕೆ ಹೇಳ್ತಾರೆ, ನೀವು ಹೋಗಿ ಯಾರ ಮನೇಲಿ ಯಾಚನೆ ಮಾಡೋದಾಗದಿರ್ಲಿ, ನಿಮ್ ಮನೆಗೆ ಯಾರು ಬಂದ್ರು ಕೂಡ ಇದು ಸಿಗ್ಲಿ. ದಾತಾರೋ ಗೋಪಿ ವರ್ಧಂತ, ಬಹಳ ಸುಂದರವಾಗಿದೆ. ಒಂದೊಂದೊಂದು ಮಂತ್ರ ಇದೆಲ್ಲ ಬರುವಂತಹದ್ದು. ಸೊ ಅದರಿಂದ ಶ್ರದ್ಧೆಯಿಂದ ಎಲ್ಲವನ್ನು ಆಚರಿಸೋಣ. ಬಹಳ ಮುಖ್ಯವಾಗಿ ಪ್ರೀತಿಯಿಂದ ಮಾಡೋದು ಭಗವತ್ ಕೈಂಕರ್ಯ. ಅದು ಕೈಂಕರ್ಯ ಅಂದ್ರೆ ಏನು? ದೇರ್ ಶುಡ್ ಬಿ ದಟ್ ಲವ್. ಆದ್ರಿಂದ ಮಾಡ್ಬೇಕು. ಸುಮ್ನೆ ಇದು ಡಿಸಿಪ್ಲಿನು, ನಮಗೆ ಡ್ಯೂಟಿ ಇದು, ಅದಕ್ಕಾಗಿ ಮಾಡ್ತಾ ಇದ್ದೀನಿ, ಬರೀ ಕರ್ತವ್ಯ ಅಂತ ಅಲ್ಲ. ಶ್ರೀ ಭಗವತ್ ಆಜ್ಞಾ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ ಅನ್ಬೇಕು. ಅದು ಅಷ್ಟೇ. ಈಗ ಮೊದಲನೇ ಭಗವದ್ ಆರಾಧನೆ ಕರೆಸಿ ಅದಕ್ಕೆ ಸಂಕಲ್ಪ. ಆ ಸಂದರ್ಭದಲ್ಲಿ ಬೇಕಾದ್ರೆ ಪಂಚಾಂಗದ ದಿವಸ ಹೇಳ್ಬೋದು, ಹರಿ ಓಂ ತಥೆ ಶ್ರೀ ಗೋವಿಂದ ಗೋವಿಂದ ಎಲ್ಲವನ್ನು ಹೇಳಿ ಭಗವದ್ ಆರಾಧನಾ ಕರಿಷ್ಯೇ. ಇವಾಗ ನಾವೇನು ಇದು ನಿತ್ಯವಿಧಿ ಆದ್ರಿಂದ ಪ್ರತಿದಿನ ಇದಕ್ಕೆ ದೇಶ ಕಾಲ ಸಂಕೀರ್ಣೆ ಬೇಕಿಲ್ಲ ಅಂತ ಹೇಳಿ ಶ್ರೀ ಭಗವತ್ ಆಜ್ಞಾ ಶ್ರೀಮನ್ನಾರಾಯಣ ಪ್ರೀತ್ಯರ್ಥ ಅಥವಾ ಭಗವತ್ ಕೈಂಕರ್ಯ ರೂಪ ಭಗವದ್ ಆರಾಧನಾ ಕರಿಷ್ಯೆ ಕಾರಿತವಾನ್ ಕಡೆಯಲ್ಲಿ ಸಾತ್ವಿಕ ತ್ಯಾಗ ಆವಾಗಲೇ ಹೇಳುವಂತಹದ್ದು. ಈ ರೀತಿನಲ್ಲಿ ನಡೆಸಿದ್ರೆ ಭಗವಂತ ಪ್ರೀತನಾಗ್ತಾನೆ. ಇದು ನಮಗೆ ಪಾರ್ಟ್ ಆಫ್ ಇದು. ನಮ್ಮ ಈಗಿನ ಕೆಲಸಕ್ಕೆ ಎಲ್ಲರೂ ಬಿಸಿ, ಆಫೀಸ್ಗೆ ಹೋಗ್ಬೇಕು, ಇದ್ ಮಾಡ್ಬೇಕು ಅಂತ ಹೋಗೋಕ್ ಮೊದಲೇ ಇದನ್ನೆಲ್ಲ ಮಾಡಿ ಸಂಗ್ರಹವಾಗಿ ಆದ್ರೂ ಸರಿ, ಬಿಟ್ಟು ಬಿಡೋದು ಬೇಡ. ಬಿಟ್ಟು ಹೋಗ್ತಾ ಇದೆ ಎಲ್ಲ. ಅದರಿಂದ ರೂಢಿಸ್ಕೊಳ್ಳೋಕೆ ನಾನು ಹೇಳಿದ್ದು ಇದೆಲ್ಲ ಮಾರ್ಜಿನ್ ಮಾಡ್ತಾ ಮಾಡ್ತಾ ಅದನ್ನು ಪರ್ಫೆಕ್ಟ್ ಮಾಡ. ಎಷ್ಟೊತ್ತು ಭಗವಂತನ ಜೊತೆ ನಾವು ಸಮಯ ಇದ್ ಮಾಡ್ತೀವೋ ಅದು ಭಾಷಿತ್ತುಂ ಭೂಷಿತ್ತುಂ ಬೋಕಿನೇನ್ ಪೋದು ಅಂತಾರೆ ಮೊದಲಾಳ್ವಾರಗಳಲ್ಲಿ ಬರುವಂತ ಮಾತಿದು. ನನ್ನ ಜೀವನ ಹೇಗೆ ನಾನು ನಡೆಸಿದೆ ಅಂತೆ ತಿರುಮಳಿಸಿ ಆಳ್ವಾರ. ನನ್ನ ಸಮಯವನ್ನ ಭಗವಂತನ ಬಗ್ಗೆ ತಿಳಿಯೋದಕ್ಕೆ, ಅವನ ಪೂಜೆಯನ್ನು ಮಾಡೋದಕ್ಕೆ ನಾ ಮಾಡಿದ್ದೆಲ್ಲ ಪೂಜೆ. ಯದ್ಯತ್ ಕರ್ಮ ಕರೋಮಿ ತತ್ವದ ಕೆಲಂ ಶ್ರೀಮನ್ನಾರಾಯಣ ಸಮರ್ಪವು. ನಿನ್ನ ಆರಾಧನೆ ಬಾಳೆ ಭಗವನ್ಮಯವಾಗಬೇಕು. ಆರಾಧನೆ ಇದು ಬಾಹ್ಯಯಾಗ. ಇದಾದ್ಮೇಲೆ ಭಗವಂತನಿಗೆ ನಿವೇದವಾಗಿದ್ದನ್ನ ಊಟ ಮಾಡಕ್ ಕೂತ್ಕೊಳ್ತಿಲ್ಲ, ಅದಕ್ಕೆ ಅನುಯಾಗ ಅಂತ ಹೆಸರು. ಯಾಕೆ? ನಮ್ಮ ಒಳಗಡೆ ಇರುವಂತ ಅಂತರ್ಯಾಮಿಯಾದ ಭಗವಂತನಿಗೆ ಆರಾಧನೆ ಅದು. ಅದಕ್ಕಾಗಿ ಕೆಳಗಡೆ ಕೂತ್ಕೊಂಡು ಪರಿಶೇಚನೆ ಮಾಡಿ ಪ್ರಾಣಾಯ ಸ್ವಾಹ, ಪ್ರಾಣಾಯ ನಾರಾಯಣಾಯ, ಒಳಗಿರುವ ನಾರಾಯಣನಿಗಿದು ನಮಮ, ನನಗಲ್ಲ, ನನ್ನ ನಾಲ್ಗೆ ರುಚಿಗಲ್ಲ, ಹಾಗೆ ಸ್ವೀಕಾರ ಮಾಡಿದ್ರೆ ಒಂದು ಯಜ್ಞ. ಅದಕ್ಕೆ ಊಟ ಮಾಡಿದ್ರೆ ಒಂದು ಯಜ್ಞ ಅದು. ಇಫ್ ಯು ಫಾಲೋ ದಿಸ್ ಪ್ರೊಸೀಜರ್. ಲೋಟ ಬಲಗಡೆ ಇರ್ಬೇಕು. ಈಗ ಟೇಬಲ್ ಮೇಲೆ ಕೂತ್ಕೊಂಡ್ರೆ ಎಲ್ಲ ಏಕ ಆಗತ್ತೆ ಅಂತ, ನೆಲದಲ್ಲಿ ಕೂತ್ಕೊಂಡ್ರೆ ಆಗೋಲ್ವ ಏಕ ಅಂದ್ರೆ? ಆ ಲೋಟ ಬಲಗಡೆ ಇರ್ಬೇಕು. ಎಡಗೈನಲ್ಲಿ ಕುಡಿಯೋತಾನೆ, ಅದಕ್ಕೆ ಎಡಗಡೆ ಇಟ್ಕೊಳ್ಳೋದು ತಪ್ಪು. ಇಟ್ ಶುಡ್ ಬಿ ಆನ್ ದ ರೈಟ್ ಸೈಡ್. ಅಂಡ್ ದಟ್ ಬಿಕಮ್ಸ್ ಎ ಇದು ಬ್ಯಾರಿಯರ್ ಬಿಟ್ವೀನ್ ದಿ ಇನ್ನೊಬ್ರು ಒಬ್ರಿಗೊಬ್ರಿಗೆ ಮೈ ಹಚ್ಚಿಸ್ಕೊಂಡು ಕೂತ್ಕೊಂಡು ತಿನ್ನಬಾರ್ದು. ಇವೆಲ್ಲ ಈ ತರ ಇವರು ಪಂಕ್ತಿಗೆ ಅನರ್ಹರ ಜೊತೆ ಕೂತ್ಕೊಂಡು ತಿನ್ನಬಾರ್ದು. ವಾಟ್ ಎವರ್ ಯು ಟೇಕ್, ಆ ರೀತಿ ನಿಮ್ಮ ಮೈಂಡ್. ಆಹಾರ ಶುದ್ಧವು ಸತ್ವ ಶುದ್ಧಿ, ಇವೆಲ್ಲ ಎಷ್ಟು ವಿಷಯಗಳು ಗೊತ್ತಿಲ್ಲ. ಪ್ರತಿ ಒಂದೊಂದು ಯಜ್ಞ. ಹಾಗಾಗಿ ಬಾಳೆ ಯಜ್ಞವಾಗಬೇಕು. ಅದು ಈ ಆರಾಧನೆಯಿಂದ ಶುರು ಮಾಡಿ ಮಾಡೋದು. ಸೊ ಅಲ್ಲಿ ನಿಲ್ಸ್ಕೊಳ್ಳ. ಸರ್ವಂ ಶ್ರೀ ವಾಸುದೇವಾರ್ಪಣ ಮಸ್ತು. ನಾಳೆ ದಿವಸ ಮಾಮೂಲಿನಂತೆ 7 o'clock. ಸೊ
ವೇದ ಪುಸ್ತಕನ ಎಸ್ 6 to 7 ಅದು ಮುಗಿಸ್ಬೋಣ. ಅದಾದ್ಮೇಲೆ ವಿಲ್ ಕಂಟಿನ್ಯೂ ದಿಸ್.